ಮೋದಿ ನಮ್ಮವರು, ಮೋದಿ ನಿಮ್ಮವರು, ಮೋದಿಯವರನ್ನೇ ಆರಿಸಿ ಕಳುಹಿಸಬೇಕು ನಾವೆಲ್ಲರೂ. ನಿಮ್ಮ ಒಂದು ಮತ ಸಾಲು ಸಾಲು ಭ್ರಷ್ಟಾಚಾರಗಳಿಗೆ ತಡೆಗೋಡೆಯಾಗಬಹುದು. ನಿಮ್ಮ ಒಂದು ಮತ ಸೋಗಲಾಡಿ ರಾಜಕಾರಣಕ್ಕೆ ಪೂರ್ಣ ವಿರಾಮ ಒದಗಿಸಬಹುದು. ನಿಮ್ಮ ಒಂದು ಮತ ಓಲೈಕೆ ನಿಲ್ಲಿಸಿ ಆಡಳಿತ ಯಂತ್ರದತ್ತ ಕಣ್ಣು ಹೊರಳಿಸುವಂತೆ ಮಾಡಬಹುದು. ನಿಮ್ಮ ಒಂದು ಮತ ಕ್ಷೇತ್ರವನ್ನು ಮೋದಿಯ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಹುದು. ಮೋದಿ ಅವರ ಬಗ್ಗೆ ಮಾತನಾಡುವುದೆಂದರೆ ನಮ್ಮೊಳಗೆ ಏನೋ ಸಂಚಲನ. ಮೋದಿ ಈ ದೇಶದ ಅಭಿವೃದ್ಧಿಯ ಸಂಕಲನ. ಅಭಿವೃದ್ಧಿ ಕಾಮಗಾರಿಗಳ ಮುಖೇನ ಗುಜರಾತ್ ರಾಜ್ಯಕ್ಕೆ ಕಾಯಕಲ್ಪ ನೀಡಿದ ಮಹಾಪುರುಷ ನರೇಂದ್ರ ಮೋದಿ. ತನ್ಮೂಲಕ ಜಗತ್ತಿನಾದ್ಯಂತ ಗುಜರಾತ್ ರಾಜ್ಯದ ಹೆಸರು ಪಸರಿಸಿದ ಕೀರ್ತಿ ಪುರುಷ. ಮೋದಿ ಬೆಂಬಲಿತ ಬಿಜೆಪಿ ಅಭ್ಯರ್ಥಿಗಳನ್ನೇ ಒಮ್ಮತದಿಂದ ಆರಿಸಿ ಕಳುಹಿಸೋಣ. ನಮ್ಮೆಲ್ಲ ಬೇಡಿಕೆಗಳಿಗೆ, ಕನಸುಗಳಿಗೆ, ಬೇಕುಗಳಿಗೆ ಒಂದು ಸ್ಪಷ್ಟ ಖಚಿತ ರೂಪ ಕೊಡೋಣ. ನಮ್ಮೆಲ್ಲರ ದನಿಯಾಗಿ ಬಿಜೆಪಿ ಅಭ್ಯರ್ಥಿಗಳು ಲೋಕಸಭೆಯಲ್ಲಿ ಕೂರಬೇಕು. ಇದು ನಮ್ಮ ಹಂಬಲ, ನಿಮ್ಮ ಬೆಂಬಲ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಯಾವ ಪುರುಷಾರ್ಥಕ್ಕೆ ಸ್ವಾಮಿ? ಬಿಜೆಪಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರೇ ಯಾವುದೇ ಕ್ಷೇತ್ರವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸುವಂತಾದರೂ ಅದು ನಮ್ಮ ಮೂರ್ಖತನದ ಪರಮಾವಧಿ ಅನ್ನದೇ ಬೇರೆ ವಿಧಿಯಿಲ್ಲ. ಕೇಂದ್ರದಲ್ಲಿ ಈ ಬಾರಿ ಎನ್ಡಿಎ ಅಧಿಕಾರಕ್ಕೇರುವುದು ಎಲ್ಲ ಸಮೀಕ್ಷೆಗಳಿಂದ, ಜನ ನಾಡಿಮಿಡಿತದಿಂದ ಸಾಬೀತಾಗಿದೆ. ಈ ಹಂತದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನೇ ನಾವು ಆರಿಸಿ ಕಳುಹಿಸಿದ್ದೇ ಆದಲ್ಲಿ ನಮ್ಮೆಲ್ಲ ಆಶೋತ್ತರಗಳಿಗೆ ಸಮರ್ಪಕ ಕ್ರಿಯಾಶೀಲ ದನಿಯನ್ನೇ ನಾವು ಆಯ್ಕೆ ಮಾಡಿದಂತೆ. ಇಲ್ಲವಾದಲ್ಲಿ ಈ ಬಾರಿಯ ಚುನಾವಣೆಯೇ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅನ್ನೋದು ಕಟು ಸತ್ಯ. ಮೋದಿ ಅವರ ಕನಸಿನ ಅಭಿವೃದ್ಧಿ ಮಾದರಿ ಭಾರತಕ್ಕೆ, ಅವರ ಧ್ಯೇಯೋದ್ದೇಶಗಳಿಗೆ ನಮ್ಮ ನಿಮ್ಮ ಬೆಂಬಲ ಬೇಕೇ ಬೇಕು. ಅದು ನೈತಿಕತೆ ಕೂಡ. ಏಪ್ರಿಲ್ 17ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ, ಕಮಲದ ಗುರುತಿಗೆ ಮತ ನೀಡುವುದರ ಮುಖೇನ ಬಿಜೆಪಿ ಅಭ್ಯರ್ಥಿಗಳನ್ನೇ ಆರಿಸಿ ಕಳುಹಿಸೋಣ ನಾವು ನೀವೆಲ್ಲ. ನರೇಂದ್ರ ಮೋದಿ ಆದಿಯಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಅನ್ನೋ ಎಕ್ಸಾಮ್ಗೆ, ಪರೀಕ್ಷೆಗೆ ಕುಳಿತಿರುವ ಅಭ್ಯರ್ಥಿಗಳಲ್ಲಿ ಚುನಾವಣೆಯ ನಂತರದ ದಿನಗಳಲ್ಲಿ ಸರ್ಕಾರ ನಡೆಸುವ ಆಡಳಿತದಲ್ಲಿ ಭಾಗಿಯಾಗುವ ಉದ್ಯೋಗ ಖಾತ್ರಿ ಇರೋದು ಬಿಜೆಪಿ ಅಭ್ಯರ್ಥಿಗಳಿಗೆ ಮಾತ್ರ. ಇಂಜಿನಿಯರಿಂಗ್ ಸೀಟ್ ರೆಡಿ ಇದೆ, ಪಿಯುಸಿ ಪಾಸ್ ಮಾಡಿ ಕಳುಹಿಸಬೇಕಾಗಿರೋದು ನಾವು. ಉದ್ಯೋಗ ಖಾತ್ರಿ, ಎಂಜಿನಿಯರಿಂಗ್ ಸೀಟ್ನ ಅರ್ಹತೆ ಇಲ್ಲದ, ದೇಶದ ಹಿತಾಸಕ್ತಿಗಳ ಬಗ್ಗೆ ಕಾಳಜಿ ಇಲ್ಲದ ಬೇರೆಲ್ಲ ಅಭ್ಯರ್ಥಿಗಳನ್ನ ಧಿಕ್ಕರಿಸೋಣ. ಬಿಜೆಪಿ ಅಭ್ಯರ್ಥಿಗಳನ್ನೇ 17ರ ಲೋಕಸಭಾ ಚುನಾವಣೆಯಲ್ಲಿ ಆರಿಸೋಣ. ಸ್ನೇಹಿತರೆ, ಸಾರ್ವಜನಿಕರ ಸಹಕಾರದಿಂದ, ಸಹಭಾಗಿತ್ವದಿಂದ ರಾಜ್ಯದ ಜನತೆಗೆ ಸಮೀಪದ ಮಿಲಿಟರಿ ಕ್ಯಾಂಪ್ಗೆ ಕುಡಿಯುವ ನೀರು ಒದಗಿಸಿದ ಮೋದಿ ಅವರ ಸುಜಲಾಂ ಸುಫಲಾಂ ಯೋಜನೆ ಬಹುಶಃ ದೇಶದ ಇತಿಹಾಸದಲ್ಲಿ ಮುಖ್ಯಮಂತ್ರಿಯೊಬ್ಬನ ಮೊತ್ತ ಮೊದಲ ಕನಸು, ಪ್ರಯತ್ನ ಹಾಗೂ ತುಂಬು ಯಶಸ್ಸು. ಸಮೀಪದ ಮಿಲಿಟರಿ ಕ್ಯಾಂಪ್ ಬ್ರಿಟಿಷ್ ಕಾಲದಿಂದ ಮೊನ್ನೆಯವರೆಗೂ ಕುಡಿಯುವ ನೀರಿಗಾಗಿ ರಸ್ತೆ ಸೌಲಭ್ಯ ಸಾಧ್ಯವಾಗದೆ ಕೇವಲ ಒಂಟೆಗಳನ್ನೇ ಆಶ್ರಯಿಸಿತ್ತು. ಭಾರತ ದೇಶದ ರಾಜಕಾರಣದಲ್ಲಿ ಅಭಿವೃದ್ಧಿ ಪಥದಲ್ಲಿ ಗುಜರಾತ್ನ ಅಸ್ತಿತ್ವವನ್ನು ಎತ್ತಿ ತೋರಿದ, ದೇಶದ ಪ್ರಜೆಗಳ ಒಟ್ಟು ಸಾಮರ್ಥ್ಯದ ಜೀವಂತಿಕೆಯನ್ನ ಸಾರಿದ ಈ ದೇಶದ ಪ್ರಪ್ರಥಮ ಮುಖ್ಯಮಂತ್ರಿ ಶ್ರೀಯುತ ನರೇಂದ್ರ ಮೋದಿ. ನಂತರದಲ್ಲಿ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಅವರನ್ನ ಅನುಸರಿಸಿಕೊಂಡು ಒಂದಿಷ್ಟು ಯಶಸ್ಸು ದಾಖಲಿಸಿರುವುದು ನಂತರದ ಮಾತೆ. ಆದರೆ ದೇಶದ ಆಡಳಿತದಲ್ಲಿ ಅಭಿವೃದ್ಧಿಯ ಸುವರ್ಣ ಯುಗಕ್ಕೆ, ಅಭಿವೃದ್ಧಿ ಪರ್ವಕ್ಕೆ ನಾಂದಿ ಹಾಡಿದ್ದರೆ ಅದು ನರೇಂದ್ರ ಮೋದಿ. ಆ ಎಲ್ಲ ನೆಲೆಯಲ್ಲಿ ಮೋದಿ ಅವರಿಗೆ, ಬಿಜೆಪಿ ಪಕ್ಷಕ್ಕೆ, ಕಮಲದ ಗುರುತಿಗೆ ಮತ ನೀಡುವುದರ ಮುಖಾಂತರ ಅವರ ಜನಸೇವೆಗೆ, ಜನಪರ ಕೈಂಕರ್ಯಗಳಿಗೆ ಇಡೀ ಭರತಭೂಮಿಯನ್ನ ಒಪ್ಪಿಸಿ ಬಿಡೋಣ ಮಿತ್ರರೇ. ನಿಮ್ಮ ಒಂದು ಮತ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುನ್ನುಡಿ ಬರೆಯಬಹುದು. ನಿಮ್ಮ ಒಂದು ಮತ ದೇಶದಲ್ಲಿ ಬುಲೆಟ್ ರೈಲುಗಳ ನಿರ್ಮಾಣಕ್ಕೆ ನಾಂದಿ ಹಾಡಬಹುದು. ನಿಮ್ಮ ಒಂದು ಮತ ಜಾತಿ, ಮತ, ಧರ್ಮಗಳ ಹೆಸರಿನಲ್ಲಿ ನಡೆಸುವ ರಾಜಕಾರಣಕ್ಕೊಂದು ಸ್ಪಷ್ಟ ಎಚ್ಚರಿಕೆ ರವಾನಿಸಬಹುದು. ನಿಮ್ಮ ಒಂದು ಮತ ತುಕ್ಕು ಹಿಡಿದ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬಹುದು. ನಿಮ್ಮ ಒಂದು ಮತ ಅಮಲಿನಲ್ಲಿರುವ ಅಧಿಕಾರಿ ವರ್ಗಕ್ಕೆ ಬಿಸಿ ಮುಟ್ಟಿಸಬಹುದು. ನಿಮ್ಮ ಒಂದು ಮತ ದೇಶವ್ಯಾಪಿ ತಾಂಡವವಾಡುತ್ತಿರುವ ಲಂಚಗುಳಿತನ, ಭ್ರಷ್ಟಾಚಾರದಿಂದ ದೇಶದ ಪ್ರಜೆಗಳಿಗೆ ಮುಕ್ತಿ ದೊರಕಿಸಬಹುದು. ನಿಮ್ಮ ಒಂದು ಮತ ಹಗರಣಗಳ ಕಳಂಕದಿಂದ ದೇಶಕ್ಕೆ ನೆಮ್ಮದಿ ತರಬಹುದು. ಹೈನುಗಾರಿಕೆಯಲ್ಲಿ ದೇಶದಲ್ಲಿ ಗುಜರಾತ್ ರಾಜ್ಯ ಮೊದಲ ಸ್ಥಾನದಲ್ಲಿ. ಕಳೆದ 10 ವರ್ಷಗಳಲ್ಲಿ ಹಾಲಿನ ಉತ್ಪಾದನೆ 85% ಹೆಚ್ಚಳ, ಜಾನುವಾರು ಹಾಸ್ಟೆಲ್ ಸ್ಥಾಪನೆ, 30,000 ಪಶು ಆರೋಗ್ಯ ಮೇಳ, ಸಂಚಾರಿ ಆಂಬ್ಯುಲೆನ್ಸ್ ಮೂಲಕ ರೈತರ ಮನೆ ಬಾಗಿಲಿಗೆ ತೆರಳಿ ಜಾನುವಾರುಗಳಿಗೆ ಚಿಕಿತ್ಸೆ, 1 ಲಕ್ಷಕ್ಕೂ ಹೆಚ್ಚು ಕೃಷಿ ಅಧಿಕಾರಿಗಳು ಹಾಗೂ 600ಕ್ಕೂ ಹೆಚ್ಚು ಕೃಷಿ ವಿಜ್ಞಾನಿಗಳು ಜೊತೆಯಾಗಿ 1 ತಿಂಗಳುಗಳ ಕಾಲ ಗುಜರಾತ್ ರಾಜ್ಯದ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ರೈತರಿಗೆ ಸ್ಪಂದಿಸುವ ಕೃಷಿ ಮಹೋತ್ಸವ. ಉತ್ಸವದಲ್ಲಿ ಸ್ವತಃ ಭಾಗಿಯಾಗುವ ನರೇಂದ್ರ ಮೋದಿ. ದೇಶದ ಕೃಷಿ ಕ್ಷೇತ್ರದ ಅಭಿವೃದ್ಧಿ ದರ 3.2% ಆದರೆ ಗುಜರಾತ್ನಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿ ದರ 10% ಮೀರಿದೆ. 12,000 ಹೆಕ್ಟೇರ್ನಿಂದ 7 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿರುವ ಹನಿ ನೀರಾವರಿ, ಗುಜರಾತ್ನಿಂದ ನೆರೆಯ ಚೀನಾ ದೇಶಕ್ಕೆ ಅತಿ ಹೆಚ್ಚು ಹತ್ತಿ ರಫ್ತು, 10 ವರ್ಷಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಚೆಕ್ ಡ್ಯಾಂಗಳ ನಿರ್ಮಾಣ,
ರಾಜ್ಯದ ಸಾವಿರಾರು ಕೆರೆ, ಕೊಳ, ಕಲ್ಯಾಣಿ, ಮದಗಗಳ ಹೂಳನ್ನು ಗ್ರಾಮಸ್ಥರೇ ತೆಗೆದು ನಿರ್ವಹಿಸುವ ಸ್ವಯಂ ಪ್ರೇರಣೆ. ಗುಜರಾತ್ ರಾಜ್ಯದ 17 ಒಣ ನದಿಗಳನ್ನು ನರ್ಮದಾ ನದಿಯೊಂದಿಗೆ ಜೋಡಿಸಿ ವರ್ಷವಿಡೀ ನೀರು ಸಿಗುವಂತೆ ಮಾಡಿದ ಭಗೀರಥ ಪ್ರಯತ್ನ. 35 ಲಕ್ಷ ಹೆಕ್ಟೇರ್ ಬಂಜರು ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಿದ ಅಪರೂಪದ ಹೆಗ್ಗಳಿಕೆ. 24x7 ದಿನದ 24 ಗಂಟೆ ವಾರದ 7 ದಿನ ಉತ್ತಮ ಗುಣಮಟ್ಟದ ನಿರಂತರ ವಿದ್ಯುತ್ ಪೂರೈಕೆ. ರಾಜಸ್ಥಾನ, ಹರಿಯಾಣ, ಮಹಾರಾಷ್ಟ್ರ, ದಿಲ್ಲಿಗೆ ಹೆಚ್ಚುವರಿ ವಿದ್ಯುತ್ ಮಾರಾಟ. ನಿರಂತರ ವಿದ್ಯುತ್ ಉತ್ಪಾದನೆಯಲ್ಲಿ ಗುಜರಾತ್ಗೆ ಅಗ್ರಸ್ಥಾನ. ತನ್ಮೂಲಕ ರಾಜ್ಯಕ್ಕೆ ಕೈಗಾರಿಕೆಗಳ ಆಗಮನ, ಬೃಹತ್ ಉದ್ಯಮಗಳ ಉತ್ಪಾದನೆಯಲ್ಲಿ ಏರಿಕೆ, ಯುವ ಜನಾಂಗಕ್ಕೆ ಹೆಚ್ಚಿದ ಉದ್ಯೋಗಾವಕಾಶ. ಅಭಿವೃದ್ಧಿ ಮುಂಚೂಣಿಯಲ್ಲಿ ಗುಜರಾತ್. ಗುಜರಾತ್ನ ಪಟ್ನಾ ಜಿಲ್ಲೆಯ ಚರಾಂಕ ಗ್ರಾಮದಲ್ಲಿ ಪ್ರಪಂಚದ 2ನೇ ಅತಿ ದೊಡ್ಡ ಹಾಗೂ ಏಷ್ಯಾದ ಮೊದಲನೇ ಸೌರಶಕ್ತಿ ಉತ್ಪಾದನಾ ಘಟಕ ಸ್ಥಾಪನೆ. ಸಾವಿರ ಕಿಲೋಮೀಟರ್ ಕ್ರಮಿಸಿದ ಹೊಸ ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕಂಬಗಳು, ಹೈಟೆನ್ಷನ್, ಲೋ ಟೆನ್ಷನ್ ತಂತಿಗಳು. ನೀರು ಆವಿಯಾಗುವುದನ್ನು ತಪ್ಪಿಸುವ ಜೊತೆಯಲ್ಲಿ ವಿದ್ಯುತ್ ಉತ್ಪಾದಿಸುವ ಕಾಲುವೆಗಳ ಮೇಲೆ ಅಳವಡಿಸಿರುವ ಸೋಲಾರ್ ಪ್ಲೇಟ್ಗಳು. ಗ್ರಾಮಗಳ ರೈತರ ಮನೆಗಳಲ್ಲಿ ವಿದ್ಯುತ್ ಉತ್ಪಾದನೆ, ಸರ್ಕಾರದಿಂದ ಖರೀದಿ. ಮರಗಳನ್ನು ಕಡಿಯದೆ ಬೇರೆಡೆ ಸ್ಥಳಾಂತರ. ಒಂದೇ ದಿನದಲ್ಲಿ ರೇಷನ್ ಕಾರ್ಡ್, ಆರ್ಟಿಸಿ, ಕಂದಾಯ ಇಲಾಖೆಗಳ ದಾಖಲಾತಿಗಳು, ಜನನ ಮರಣ ಪ್ರಮಾಣ ಪತ್ರಗಳ ಲಭ್ಯತೆ. ಶಾಲೆ ತೊರೆದವರ ಸಂಖ್ಯೆ 37.22% 7.95% ಇಳಿಕೆ. 11ರಿಂದ 39ಕ್ಕೆ ವಿಶ್ವವಿದ್ಯಾಲಯಗಳ ಏರಿಕೆ. ಜಾಗತಿಕ ಗುಣಮಟ್ಟದ ಮೂಲಭೂತ ಸೌಕರ್ಯಗಳು, ಅಸಂಖ್ಯಾತ ಉದ್ಯೋಗ ಸೃಷ್ಟಿ, ಉದ್ಯಮಶೀಲ ಯುವ ಜನತೆ. ಗ್ರಾಮಾಂತರ ಪ್ರದೇಶಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. ಇಡೀ ವಿಶ್ವದಲ್ಲಿಯೇ ನವೀನ ತಂತ್ರಜ್ಞಾನಗಳನ್ನು ಒಳಗೊಂಡ ಅತಿ ದೊಡ್ಡ ನಗರ ಧೋಲೇರಾ ಸಿಟಿ ನಿರ್ಮಾಣ. ಸ್ಕೂಲ್ ಬ್ಯಾಗ್ನ ಹೊರೆಯಿಲ್ಲದ ಇ ಎಜುಕೇಶನ್. ಗುಜರಾತಿನಲ್ಲಿ ಜಾರಿಗೊಳಿಸಲಾಗಿರುವ ಸಾರ್ವಜನಿಕ ಸಮಸ್ಯಾ ಪರಿಹಾರ ವ್ಯವಸ್ಥೆಗೆ ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ಪ್ರಶಸ್ತಿ. ಕಳೆದ 8 ವರ್ಷಗಳಲ್ಲಿ ಅಂತರ್ಜಲ ಮಟ್ಟದಲ್ಲಿ ಏರಿಕೆ. ಹೀಗೆ ಬೆರಗು ಹುಟ್ಟಿಸುವ ಮೋದಿ ಕೇವಲ ಒಂದಿಷ್ಟು ವಿಚಾರ, ಒಂದಷ್ಟು ಅಭಿವೃದ್ಧಿ ಟಿಪ್ಪಣಿಗಳಲ್ಲಿಯೇ ತೆರೆದಿಡಬಹುದಾದ ವ್ಯಕ್ತಿ ಅಲ್ಲ. ಅವರ ವ್ಯಕ್ತಿತ್ವದ ಸಾಧನೆಯ ಮಗ್ಗುಲುಗಳು ಹಲವು. ಹಾಗೆ ಆ ಮಗ್ಗುಲುಗಳ ಹರವನ್ನ ದೇಶವ್ಯಾಪಿ ಹಬ್ಬಿಸುವರೆ, ಇನ್ನಷ್ಟು ವಿಸ್ತರಿಸುವರೆ ಏಪ್ರಿಲ್ 17ರ ಲೋಕಸಭಾ ಚುನಾವಣೆ ನಿರ್ಣಾಯಕವಾಗಿದೆ. ಮೋದಿ ನೇತೃತ್ವದ ಬಿಜೆಪಿಯ ಅಧಿಕಾರಾವಧಿಯಲ್ಲಿ ಭಾರತ ದೇಶ ಅಭಿವೃದ್ಧಿಯ ಪಥದಲ್ಲಿ, ಅಭಿವೃದ್ಧಿಯ ಬೆಳಕಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತಲೂ ಮುಂಚೂಣಿಯಲ್ಲಿ ಸಾಗಿ ಪ್ರಕಾಶಮಾನವಾಗುವ ಅಪ್ಪಟ ಭರವಸೆಯೊಂದಿಗೆ ಮೋದಿ ಅವರ ಕಮಲದ ಗುರುತಿಗೆ ನಿಮ್ಮ ಮತ. ಹಲೋ. ಇಷ್ಟಕ್ಕೂ ಕಳೆದ ಇದೇ 10 ವರ್ಷಗಳಲ್ಲಿ ಕೇಂದ್ರದ ಯುಪಿಎ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾದರೂ ಏನು? ನಾವು ಯಾರನ್ನ, ಯಾಕೆ, ಎಲ್ಲಿಗೆ ಆರಿಸಿ ಕಳುಹಿಸ್ತಾ ಇದ್ದೇವೆ ಎನ್ನುವ ಪ್ರಜ್ಞೆ ನಮಗೆ ಈ ಚುನಾವಣೆಯಲ್ಲಿ ಮುಖ್ಯವಾಗುತ್ತದೆ. ಜನಸಾಮಾನ್ಯರ ನಡುವೆ ತೀರಾ ಸಾಮಾನ್ಯ ಪ್ರಜೆಯಾಗಿ ಆಲೋಚನೆ ಮಾಡಿದರೂ ಸ್ಪರ್ಧಾ ಕಣದಲ್ಲಿರುವ ಪ್ರಧಾನಮಂತ್ರಿ ಅಭ್ಯರ್ಥಿಗಳನ್ನೆಲ್ಲ ಸಾವಿರ ಬಾರಿ ತುಲನೆ ಮಾಡಿ ನೋಡಿದರೂ ಯೋಗ್ಯಾತಿಯೋಗ್ಯ, ಸಮರ್ಥ, ಪ್ರಬುದ್ಧ ರಾಜಕಾರಣಿ, ಅಪ್ರತಿಮ ಆಡಳಿತಗಾರ ಅಂತೆಲ್ಲ ಗುರುತಿಸಿಕೊಳ್ಳೋದು ಶ್ರೀಯುತ ನರೇಂದ್ರ ಮೋದಿ. ಹಾಗಾಗಿ ಕಮಲದ ಗುರುತಿಗೆ ನಮ್ಮ ಮತ. ಹಾಗೆಯೇ ನಾವು ಆರಿಸಿ ಕಳುಹಿಸಿದ ವ್ಯಕ್ತಿಯ ಪುರುಸೊತ್ತಿದೆ ಅಂಥೇಳಿ ಲೋಕಸಭೆಯಲ್ಲಿ ಹೋಗಿ ಕಡಲೆಕಾಯಿ ಸಿಪ್ಪೆ ಸುಲಿಯೋದಲ್ಲ, 5 ವರ್ಷ ಆಸನ ಬಿಸಿ ಮಾಡಿ ಬರೋದಲ್ಲ. ಅವರ ಜವಾಬ್ದಾರಿ ದೊಡ್ಡದಿದೆ. ದೇಶದ ಕ್ಷೇತ್ರದ ಜನರ ಬೇಡಿಕೆಗಳಿಗೆ ಸ್ಪಂದಿಸುವ ಜೊತೆಯಲ್ಲಿ ಮೋದಿ ಸರ್ಕಾರದ ಭಾಗವಾಗಿ ಅವರ ಅಭಿವೃದ್ಧಿ ವೇಗದೊಂದಿಗೆ ಸಮರ್ಥವಾಗಿ ಹೆಜ್ಜೆ ಹಾಕುವವರಾಗಿರಬೇಕು. ತನ್ಮೂಲಕ ಜನರ ಬೇಡಿಕೆಗಳಿಗೆ ಅನುಷ್ಠಾನದ ಪ್ರಾಯೋಗಿಕ ಪ್ರತಿಸ್ಪಂದನ ಕೂಡ ಸಾಧ್ಯವಾಗಬೇಕು. ಕನಸೇ ಆಗಿ ಹೋಗಿದ್ದ ದೇಶದ ಬಗೆಗಿನ ನಮ್ಮ ಜನರ ಕಲ್ಪನೆಗಳಿಗೆ, ಆಶೋತ್ತರಗಳಿಗೆ ಸ್ಪಂದನ, ಪ್ರತಿಸ್ಪಂದನ, ಮನ್ನಣೆ ದೊರೆಯುವಂತಾಗಬೇಕು. ಆ ಎಲ್ಲ ಬೇಕುಗಳು ಸಾಧ್ಯವಾಗುವುದಿದ್ದರೆ ಅದು ಮೋದಿ ನೇತೃತ್ವದ ಬಿಜೆಪಿ ಎನ್ಡಿಎ ಸರ್ಕಾರದಿಂದ ಮಾತ್ರ. ಹಾಗಾಗಿ ಆ ನೆಲೆಯಲ್ಲಿ ನಾವು ನಮ್ಮ ಕ್ಷೇತ್ರದಿಂದ ಲೋಕಸಭೆಗಷ್ಟೇ ಅಲ್ಲ, ಕೇಂದ್ರದ ಬಿಜೆಪಿ ಎನ್ಡಿಎ ಸರ್ಕಾರಕ್ಕೆ ನಮ್ಮ ಪ್ರತಿನಿಧಿಯನ್ನು ಆರಿಸಿ ಕಳುಹಿಸಬೇಕಿದೆ. ಇನ್ನೂ ಕಣ್ಣು ಮುಚ್ಚಿಕೊಂಡು ಬೇರೆಯವರನ್ನ ಬೆಂಬಲಿಸಿದ್ರೆ ನಮ್ಮಂತಹ ದಡ್ಡ ಇನ್ನೊಬ್ಬನಿರೋಕೆ ಸಾಧ್ಯನಾ ಆತ್ಮೀಯರೇ? ಕಣ್ಣು ತೆರೆದು ಕಮಲದ ಗುರುತಿಗೆ ನಮ್ಮ ಮತ ಚಲಾಯಿಸೋಣ. ನಿಜ ಅರ್ಥದಲ್ಲಿ ಮತದಾನದಲ್ಲಿ ಭಾಗಿಯಾಗೋಣ. ನಮ್ಮ ನಾಳೆಗಳನ್ನು ಕಾಯುವ ನಿಜ ನೇತಾರ ಮೋದಿಯವರನ್ನೇ ನಾವು ನೀವೆಲ್ಲ ಬೆಂಬಲಿಸೋಣ. ಈ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತು ಮೋದಿ ಬೆಂಬಲಿತ ಅಭ್ಯರ್ಥಿಗಳನ್ನೇ ಆರಿಸಿ ಕಳುಹಿಸೋಣವಂತ. ದೇಶದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕನಸು, ಕಲ್ಪನೆ, ನಂಬಿಕೆ, ಆಶಾವಾದಗಳಿಗೆ ಇನ್ನೂ ಆಸ್ಪದ ಬೆಲೆ ಇದೆ ಅಂತ ವಿಶ್ವಾಸ ಮೂಡಿಸಿದ್ದಿದ್ರೆ ಅದು ನರೇಂದ್ರ ಮೋದಿ. ಇದು ಬರಿಯ ಹೊಗಳಿಕೆ ಅಲ್ಲ, ಪ್ರಶಂಸೆ, ಸತ್ಯತೆ. ಗುಜರಾತ್ ರಾಜ್ಯದ ಎಲ್ಲ ಆಗುಹೋಗುಗಳಿಗೆ, ಬೇಕು ಬೇಡಗಳಿಗೆ ಸ್ಪಂದಿಸಿ ಟೀಕೆ ಟಿಪ್ಪಣಿಗಳನ್ನೆಲ್ಲ ಸಮರ್ಥವಾಗಿ ಎದುರಿಸಿ ನಿಂತ ನಿಲುವಿನಲ್ಲಿ ಗಳಿಗೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಹೊರಳಿಸಿದ ಅಮೋಘ ಅತ್ಯುತ್ಕೃಷ್ಟ ಸಾಧನೆಗಳು ಇಂದಿಗೂ ಜನಮಾನಸದಲ್ಲಿ ಹಚ್ಚ ಹಸಿರು. ಗುಜರಾತ್ ಸಾಧನೆಗಳ ಸಾಕ್ಷಿ ಪ್ರತೀಕ.
ಬಹುಶಃ ಅಂತಹ ನಿಸ್ವಾರ್ಥ ಸೇವೆ, ಸಮರ್ಪಣಾ ಭಾವ, ಜಗತ್ತನ್ನೇ ಬೆರಕುಗೊಳಿಸಿದ ಅಭಿವೃದ್ಧಿ ಮಾದರಿ, ದಕ್ಷ ಆಡಳಿತ, ಧೀಮಂತ ವ್ಯಕ್ತಿತ್ವ, ಅದ್ಭುತ ದೂರದೃಷ್ಟಿ, ಚಿಂತನೆ, ನಿಷ್ಕಳಂಕ ಮೌಲ್ಯಗಳು, ನಿರಂತರ ಉತ್ಸಾಹ, ಚೈತನ್ಯಗಳೇ ಸತತವಾಗಿ 3 ಬಾರಿ ರಾಜ್ಯದಲ್ಲಿ ಮೋದಿ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ಸೆಳೆದು ತಂದು ಕೂರಿಸಿವೆ. ಹಿಂದೆಂದಿಗಿಂತಲೂ ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳನ್ನೇ ನಾವು ಆರಿಸಿ ಕಳುಹಿಸಬೇಕಾದ ಅನಿವಾರ್ಯತೆ ದೊಡ್ಡದಿದೆ. ಮೋದಿ ಅವರ ಸೇವೆ ಭಾರತದ ಉದ್ದಗಲಕ್ಕೂ ಮತ್ತು ನಮಗೂ ಮಹತ್ವದ್ದಾಗಿದೆ. ನಿಮ್ಮ ಒಂದು ಮತ ಬೆಲೆ ಏರಿಕೆ ನಿಯಂತ್ರಿಸಿ ದೈನಂದಿನ ಜೀವನವನ್ನು ಸಹ್ಯವಾಗಿಸಬಹುದು. ನಿಮ್ಮ ಒಂದು ಮತ ಸರ್ಕಾರಿ ಸವಲತ್ತು ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಬಹುದು. ನಿಮ್ಮ ಒಂದು ಮತ ಲಕ್ಷೋಪಲಕ್ಷ ಕೋಟಿ ರೂಪಾಯಿ ಕಪ್ಪು ಹಣವನ್ನು ದೇಶದ ಬೊಕ್ಕಸಕ್ಕೆ ಮರಳಿಸಬಹುದು. ನಿಮ್ಮ ಒಂದು ಮತದಿಂದ ಹಾಗೆ ವಾಪಸ್ಸಾದ ಕಪ್ಪು ಹಣ ದೇಶದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬುನಾದಿ ಒದಗಿಸಬಹುದು. ನಿಮ್ಮ ಒಂದು ಮತ ಸಾಲ ಮುಕ್ತ, ಋಣಮುಕ್ತ ಭಾರತವನ್ನು ರೂಪಿಸಬಹುದು. ನಿಮ್ಮ ಒಂದು ಮತ ಆದಾಯ ತೆರಿಗೆ ಮುಕ್ತ ದೇಶವನ್ನ ಕಟ್ಟಬಹುದು. ಮತ್ತೆ ಮತ್ತೆ ಈ ಚುನಾವಣೆಗಳಲ್ಲಿ ಜನರ ನಂಬಿಕೆಗಳ ಜೊತೆ ಆಟ ಆಡಿದವರು ಯಾರೋ ಮೂರನೇ ವ್ಯಕ್ತಿ ಅಲ್ಲ ಕಣ್ರಿ. ಕಳೆದ 57-58 ವರ್ಷ ದೇಶವನ್ನಾಳಿದ ಕಾಂಗ್ರೆಸ್ ಪಕ್ಷ ಹಗರಣಗಳ ಜನಕ. ಅವರ ಲಂಚಗುಳಿತನಕ್ಕೆ, ಪಟ್ಟಭದ್ರ ಹಿತಾಸಕ್ತಿಗಳಿಗೆ, ಭ್ರಷ್ಟತೆಗೆ ಮತ್ತೆ ಮತ್ತೆ ಚುನಾವಣೆಗಳಲ್ಲಿ ನಮ್ಮ ನಂಬಿಕೆಗಳು ಧೂಳಿಪಟವಾಗಿವೆ. ಇದೀಗ ಮತ್ತೆ ಚುನಾವಣೆ ನಮ್ಮ ಮುಂದೆ, ನಮ್ಮ ನಡುವೆ. ಒಂದೊಂದು ಹಗರಣಕ್ಕೆ ಸರ್ಕಾರಿ ಬೊಕ್ಕಸದಿಂದ ಅದೆಷ್ಟು ಹಣ ಹರಿದು ಹೋಗಿದೆ? ಪೈಸೆಗಳಲ್ಲಿ ಲೆಕ್ಕ ಬಿಡೋ ಮಾತೆ ಇದು. ನಾವು ತೆರುವ ತೆರಿಗೆಗಳು ಭ್ರಷ್ಟಾಚಾರಗಳಲ್ಲೇ, ಹಗರಣಗಳಲ್ಲೇ ಬರಿದಾಗುತ್ತವ. ಅದೆಷ್ಟು ಸರಕಾರಿ ಉದ್ಯೋಗಿಗಳು ಈ ಭ್ರಷ್ಟ ಸರಕಾರಿ ಕರ್ತವ್ಯದಲ್ಲಿ ಹೈರಾಣಾಗಿಲ್ಲ? ಅದೆಷ್ಟು ಇಲಾಖೆಯ ಕರ್ತವ್ಯಗಳು, ದಿನಚರಿಗಳು ಈ ಭ್ರಷ್ಟತೆಯಿಂದಾಗಿ ಮೂಲೆ ಗುಂಪಾಗಿಲ್ಲ? ಯಾರದೋ ಹಗರಣಗಳಿಗೆ, ಭ್ರಷ್ಟತೆಗೆ, ತೆರಿಗೆ ತೆರುವ ಶಾಪ ಸಾಮಾನ್ಯ ಜನತೆಗೆ. ಇದು ವಿಪರ್ಯಾಸ. ಇದು ನಮ್ಮ ನಡುವಿನ ದುಸ್ಥಿತಿ. ಮತ್ತೆ ಮತ್ತೆ ಎದ್ದು ಬರುತ್ತಿರುವ, ಬುಗುಲೆಳುತ್ತಿರುವ ಈ ಭ್ರಷ್ಟಾಚಾರಗಳಿಗೆ, ಹಗರಣಗಳಿಗೆ ಪೋಲಾಗುತ್ತಿರುವ ಹಣವನ್ನು, ಸಮಯವನ್ನು ಲೆಕ್ಕವಿಟ್ಟವರುಂಟೆ ಚನ್ನಮಲ್ಲಿಕಾರ್ಜುನ? ಕಲ್ಲಿದ್ದಲು ಹಗರಣ, 2G ತರಂಗಗುಚ್ಚ ಹಗರಣ, ದೆಹಲಿ ಅತ್ಯಾಚಾರ ಪ್ರಕರಣ, ಅಸ್ಸಾಂ ಮತ್ತು ಕಾಶ್ಮೀರ ಸಮಸ್ಯೆ, ಆಧಾರ್ ಅವಾಂತರ, ಸೋನಿಯಾ ಅಳಿಯ ರಾಬರ್ಟ್ ವಾದ್ರಾ ಸಾಲು ಸಾಲು ಭೂ ಖರೀದಿ ಹಗರಣಗಳು, ಅಂದಾಜು 73 ಲಕ್ಷ ಕೋಟಿ ರೂಪಾಯಿ ಕಪ್ಪು ಹಣ, ಆದರ್ಶ ಹೌಸಿಂಗ್ ಹಗರಣ, ಪಾಕಿಸ್ತಾನದ ಹಾವಳಿ, ಚೀನಾದ ಗಡಿ ನುಸುಳುವಿಕೆ, ಕಾಮನ್ವೆಲ್ತ್ ಹಗರಣ, ಹೆಲಿಕಾಪ್ಟರ್ ಖರೀದಿ, ಭಯೋತ್ಪಾದಕತೆ, ಮಾವೋ ದಾಳಿ, ನಕ್ಸಲರ ವಿರುದ್ಧದ ನಿಷ್ಕ್ರಿಯತೆ, ಅಕ್ಕಿ ರಫ್ತಿನ ಕೊಟ್ಟಿ ದಾಖಲೆ, ರೇಷನ್ ಹಗರಣ, ಸಿಬಿಸಿ ವಿವಾದ, ಬೆಲೆ ಏರಿಕೆ, ರೈತರ ಸಾಲ ಮನ್ನಾ ಹಗರಣ, ಭಾರತೀಯ ಯೋಧರ ಶಿರಚ್ಛೇದನ, ಹತ್ಯೆ. ಈ ಎಲ್ಲ ಸಾಲು ಸಾಲು ಆಭಾಸಗಳಿಗೆ ಕನಿಷ್ಠ ಒಂದು ಎಚ್ಚರಿಕೆಯನ್ನು ರವಾನಿಸದಿದ್ದರೆ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವವಿದ್ದು ಏನು ಉಪಯೋಗವಿದೆ ಸ್ನೇಹಿತರೆ? ಬನ್ನಿ, ಈ ಎಲ್ಲ ಅಪಸವ್ಯಗಳಿಗೆ ಕಾರಣವಾದ ಕಾಂಗ್ರೆಸ್ ಅನ್ನ ಬದಿಗೆ ತಳ್ಳಿ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸೋಣ. ತನ್ಮೂಲಕ ಕಾಂಗ್ರೆಸ್ನ ವಚನ ಭ್ರಷ್ಟತೆಗೆ, ಸಾಲು ಸಾಲು ಭ್ರಷ್ಟಾಚಾರ ಹಗರಣಗಳಿಗೆ, ವಿಶ್ವಾಸಘಾತುಕತೆಗೆ ಸ್ಪಷ್ಟ ಪಾಠ ಕಲಿಸೋಣ. ಇದು ನಮ್ಮ ಹಕ್ಕು. ಪ್ರಜೆ ಎನ್ನಿಸಿಕೊಂಡ ನಮ್ಮ ಅಸ್ತಿತ್ವದ ಪ್ರಶ್ನೆ. ಬಿಜೆಪಿಗೆ ಮತ ನೀಡೋಣ, ಕಮಲದ ಗುರುತಿಗೆ ಮತ ಚಲಾಯಿಸೋಣ. ಮನ್ನಣೆ ಸಿಗದ ನಮ್ಮೆಲ್ಲ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಮನ್ನಣೆ ಒದಗಿಸುವರೆ ನಮ್ಮ ಭಾಗದಿಂದ, ನಮ್ಮ ಕ್ಷೇತ್ರದಿಂದ ಆಡಳಿತ ಪಕ್ಷಕ್ಕೆ, ತನ್ಮೂಲಕ ಲೋಕಸಭೆಗೆ ನಮ್ಮ ಪ್ರತಿನಿಧಿಯನ್ನು ಆರಿಸಿ ಕಳುಹಿಸಬೇಕಿದೆ. ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗುವುದು ಸಹಜ. ಆದರೆ ಪರಿಸ್ಥಿತಿಯನ್ನೇ ಬದಲಾಯಿಸೋದು ನಮ್ಮ ಹೆಚ್ಚುಗಾರಿಕೆ. ಅಂತಹ ಹೆಚ್ಚುಗಾರಿಕೆಗೊಂದು ಹ್ಯಾಟ್ಸ್ ಆಫ್, ಅಂತಹ ಎದೆಗಾರಿಕೆಗೊಂದು ಕಂಗ್ರಾಟ್ಸ್, ಅಂತಹ ಛಲಗಾರಿಕೆಗೊಂದು ತುಂಬು ಅಭಿನಂದನೆ. ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಪಾಲುದಾರರಾಗಬಲ್ಲ ಬಿಜೆಪಿ ಅಭ್ಯರ್ಥಿಗಳು ಮಾತ್ರ ನಮ್ಮ ನಡುವಿನ ಶಕ್ತ ಮುಂಚೂಣಿ ಅಭ್ಯರ್ಥಿ ಮತ್ತು ನಮ್ಮ ಆಯ್ಕೆ. ಇಲ್ಲವಾದಲ್ಲಿ ಮೋದಿಯವರ ಸಾಮರ್ಥ್ಯಕ್ಕೆ, ಬಲಕ್ಕೆ ಒತ್ತಾಸೆಯಾಗಲಾರದೆ ದೇಶ ಅರಾಜಕತೆಯತ್ತ, ಕಾರ್ಗತ್ತಲೆಯತ್ತ ಹೊರಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ನಮ್ಮೆಲ್ಲ ಬೇಕುಗಳನ್ನು, ನಮ್ಮ ನಾಳೆಗಳನ್ನು ಪುರಸ್ಕರಿಸುವರೆ, ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗಿಸಿ ಮುಂಚೂಣಿಯಲ್ಲಿ ನಿಲ್ಲಿಸುವರೆ, ಏಪ್ರಿಲ್ 17ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ನರೇಂದ್ರ ಮೋದಿ ಅವರ ಕಮಲದ ಗುರುತಿಗೆ ನಮ್ಮ ನಿಮ್ಮ ಮತ, ನಮ್ಮ ನಿಮ್ಮ ಬೆಂಬಲ. ನಾವು ದೇಶದ ಯಾವುದೇ ಭಾಗಕ್ಕೆ ಹೋಗಿ ಜನಸಾಮಾನ್ಯರನ್ನು ದೇಶದ ಲೋಕಸಭಾ ಚುನಾವಣೆಯ ಕುರಿತಾಗಿ ಮಾತನಾಡಿಸಿದ್ರು ಸಾಮಾನ್ಯವಾಗಿ ಅವರಾಡುವ ಮಾತು ಇಷ್ಟೇ: ಯಾರು ಆಯ್ಕೆಯಾಗಿ ಬಂದ್ರು ಅಷ್ಟೇ, ಈ ದೇಶದ ಕತೆ ಇಷ್ಟೇ. ನಮಗೆ ನಮ್ಮ ನಾಳೆಗಳ ಬಗ್ಗೆ ಭರವಸೆ ಇಲ್ಲ, ನಮಗೆ ಈ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇಲ್ಲ. ಇಷ್ಟಕ್ಕೂ ನಮ್ಮ ನಂಬಿಕೆಗಳನ್ನು ಕೊಳ್ಳೆ ಹೊಡೆದವರು ಯಾರು? ನಾವು ಈ ದೇಶದ ದಾರುಣ ರಾಜಕಾರಣ ಕಂಡು ರೋಸಿ ಹೋಗಿದ್ದೇವೆ. ಆದರೆ ಈ ಎಲ್ಲ ಆತಂಕಗಳ ಆಗರದ ನಡುವೆಯೂ ನಮ್ಮ ನಡುವಿನ ಏಕೈಕ ಭರವಸೆ ಶ್ರೀಯುತ ನರೇಂದ್ರ ಮೋದಿ. ಮೋದಿ ಪ್ರಧಾನಿಯಾದರೆ ದೇಶ ತಲೆ ಎತ್ತಿ ನಿಂತೀತು. ದೇಶದ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ಆಡಳಿತಾತ್ಮಕ ಸ್ಥಿತಿಗತಿ ಸುಧಾರಿಸಿತು. ವ್ಯವಸ್ಥೆಯ ಬಗೆಗಿನ ನಮ್ಮ ನಂಬಿಕೆಗಳು ಮತ್ತೆ ಚಿಗಿತುಕೊಂಡಾವು.
ಆ ಒಂದು ಆಶಾವಾದದಲ್ಲೇ ಬಹುತೇಕ ಚುನಾವಣಾ ಪ್ರಕ್ರಿಯೆಗಳಿಂದ ದೂರವೇ ಉಳಿದಿರುತ್ತಿದ್ದ ನಾವೆಲ್ಲ ಬಹಿರಂಗವಾಗಿ ಮೋದಿಯವರನ್ನ ಬೆಂಬಲಿಸೋಕೆ ಆರಂಭಿಸಿಬಿಟ್ಟಿದ್ದೇವೆ. ದೇಶದ ಭವಿಷ್ಯದ ದೃಷ್ಟಿಯಿಂದಲೂ ಈ ಎಚ್ಚರ, ಜಾಗೃತಿ, ಈ ಚಳವಳಿ ಮೋದಿ ಅಗತ್ಯ, ಅನಿವಾರ್ಯ. ಜಾತಿ, ಧರ್ಮ ಎಲ್ಲವನ್ನು ಮೀರಿ ಕೇವಲ ದೇಶಕ್ಕೋಸ್ಕರ ಮತ ಚಲಾಯಿಸಿ ನರೇಂದ್ರ ಮೋದಿಯವರನ್ನೇ ಚುನಾಯಿಸಿ. ವೋಟ್ ಫಾರ್ ಇಂಡಿಯಾ. 1994 ಪ್ರಕೃತ ಭಾರತೀಯ ಜನತಾ ಪಕ್ಷದ ದೆಹಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಡಾಕ್ಟರ್ ಹರ್ಷವರ್ಧನ್ ಒಂದು ಕನಸು ಕಟ್ಟಿದ್ದರು, ಪೋಲಿಯೋ ಮುಕ್ತ ಭಾರತ. ಜಗತ್ತಿನ ಅರ್ಧದಷ್ಟು ದೇಶಗಳು ನಮ್ಮನ್ನ ಅನುಸರಿಸಿದ್ದವು. 11 ಫೆಬ್ರವರಿ 2014 ಕನಸು ನೆನಸಾಯಿತು. ಪೋಲಿಯೋ ಮುಕ್ತ ಭಾರತ. ಇದೇ ಮಾರ್ಚ್ 27ರಂದು ವಿಶ್ವಸಂಸ್ಥೆಯ ಅಧಿಕೃತ ಪ್ರಮಾಣ ಪತ್ರ ದೇಶದ ಕೈ ಸೇರಿದೆ. ಈಗ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಕೂಡ ಒಂದು ಕನಸು ಕಾಣಲು ಶುರುವಿಟ್ಟಿದ್ದಾರೆ, ಕಾಂಗ್ರೆಸ್ ಮುಕ್ತ ಭಾರತ. ಈ ಬಾರಿಯ ಲೋಕಸಭಾ ಚುನಾವಣೆಯಿಂದಲೇ ಈ ಕನಸಿನ ನನಸಿಗೆ ಮುನ್ನುಡಿ ಬರೆಯಲು ನಾವೆಲ್ಲ ಉತ್ಸುಕರಾಗಿದ್ದೇವೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರ ನೆನಪಿರಲಿ, ದೇಶದ ಅಷ್ಟೂ ಸಮಸ್ಯೆಗಳಿಗೆ, ದೇಶ ಎದುರಿಸುತ್ತಿರುವ ಅಷ್ಟೂ ಸವಾಲುಗಳಿಗೆ ಉತ್ತರದಾಯಿಯಾಗಬಲ್ಲ ನರೇಂದ್ರ ಮೋದಿ ಅವರ ವಿರುದ್ಧ ವಿರೋಧಿಗಳು ಈಗ ಹೇಗೆ ಅಪಪ್ರಚಾರ ನಡೆಸುತ್ತಿದ್ದಾರೋ ಇದೇ ರೀತಿ ಪೋಲಿಯೋ ಮುಕ್ತ ಭಾರತದ ಹೋರಾಟದಲ್ಲೂ ಹೀಗೆ ಅಪಪ್ರಚಾರ ನಡೆಸಿದ್ದರು, ವದಂತಿಗಳನ್ನು ಹಬ್ಬಿಸಿದ್ದರು. ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಲೈಂಗಿಕ ಸಾಮರ್ಥ್ಯ ಕುಸಿಯುತ್ತದೆ, ಬಂಜತನ ಬರುತ್ತದೆ, ಮುಸ್ಲಿಮರ ಸಂತತಿ ಕಡಿಮೆಯಾಗುತ್ತದೆ. ಹೇ ದೇವರ, ದೇಶದ ಜನರ ಹಿತ ಕಾಯುವ, ಆರೋಗ್ಯ ವರ್ಧಿಸುವ ಕಾರ್ಯಕ್ರಮ ಜನಜಾಗೃತಿಯಲ್ಲೂ ದೇಶದ್ರೋಹಿಗಳು ಚಿಲ್ಲರೆ ರಾಜಕಾರಣ ಬಿಟ್ಟಿರಲಿಲ್ಲ, ಇವತ್ತಿಗೂ ಬಿಟ್ಟಿಲ್ಲ. ದೇಶದ 50-60 ವರ್ಷಗಳ ಇತಿಹಾಸವನ್ನೊಮ್ಮೆ ಕೆದಕಿ ನೋಡಿದ್ರೆ ಕಾಂಗ್ರೆಸ್ ಮುಕ್ತ ಭಾರತದ ಅಗತ್ಯತೆಯನ್ನ ನೀವು ಮನಗಾಣಬಹುದು. ಈ 50 ವರ್ಷಗಳಲ್ಲಿ ದೇಶದ ಹಿತಾಸಕ್ತಿಯ ಬಗ್ಗೆ, ದೇಶದ ಪ್ರಜೆಗಳ ಬಗ್ಗೆ ಕಾಳಜಿಯಿಂದ ಆಡಳಿತ ನಡೆಸಿದ್ದೇ ಆಗಿದ್ದಲ್ಲಿ ಇಂದು ನೀವೆಲ್ಲ ಇಲ್ಲಿ ಹೀಗೆ ಈ ಹಂತದಲ್ಲಿ ಮಾತು ಕೇಳುವ, ನಾನು ಮಾತನಾಡುವ ಅನಿವಾರ್ಯ ಪ್ರಮೇಯ ಸೃಷ್ಟಿಯಾಗುತ್ತಿರಲಿಲ್ಲ. ನೀವೆಲ್ಲ ಇನ್ಯಾವುದೋ ಹಂತದಲ್ಲಿ ಬದುಕಿನ ಖುಷಿಯ ಘಟ್ಟದಲ್ಲಿ ತೇಲಾಡ್ತಾ ಇರ್ತಿದ್ರಿ. 50 ವರ್ಷ ಅಂದರೆ ಸುಮ್ಮನೆ ಮಾತಾ? ಅರ್ಧ ಜೀವಿತಾವಧಿಯಲ್ಲೇ ದೇಶದ ಪ್ರಜೆಗಳ ಹಿತ ಕಾಯದವರು ಇನ್ಮುಂದೆ ನಿಮ್ಮ ಹಿತ ಕಾಯ್ತಾರೆ, ಜನಪರ ಆಡಳಿತ ನಡೆಸ್ತಾರೆ ಅನ್ನೋದು ನಿಮ್ಮ ಭ್ರಮೆಯಲ್ಲದೆ ಮತ್ತಿನ್ನೇನೋ? ದೇಶದ ಅಸಮರ್ಪಕ ಸಾರಿಗೆ ವ್ಯವಸ್ಥೆ, ಹೊಂಡಗುಂಡಿಯ ರೋಡು, ಕಾಡುವ ಅಪೌಷ್ಟಿಕತೆ, ಬಡತನ, ಬೇಸಿಗೆ ಬಂದರೆ ಕುಡಿಯುವ ನೀರಿಗೆ ತತ್ವಾರ, ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ವಿದ್ಯುತ್ ಪವರ್ ಕಟ್, ಅಸಮರ್ಪಕ ನೀರಾವರಿ ಯೋಜನೆಗಳು, ದೂರದೃಷ್ಟಿ ಇಲ್ಲದ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣದ ಸರ್ಕಾರಿ ಯೋಜನೆಗಳು, ರೈತರ ಆತ್ಮಹತ್ಯಾ ಸರಣಿ, ಬೆಳೆದ ಬೆಳೆಗಳಿಗೆ ಪರಿಶ್ರಮಾಧಾರಿತ ಬೆಂಬಲ ಬೆಲೆ ಇಲ್ಲ, ಇವತ್ತಿಗೂ ಸವಲತ್ತಿನ ಕೊರತೆ, ತೀರಾ ಜರೂರತ್ತು ಇದ್ದರೆ ಅಂತಿಮ ಅಸ್ತ್ರವಾಗುತ್ತಿರುವ ಧರಣಿ ಪ್ರತಿಭಟನೆ, ಭವಿಷ್ಯ ರೂಪಿಸದ ಬ್ರಿಟಿಷ್ ಯುಗದ ಶಿಕ್ಷಣ ಕ್ರಮ, 15 ದಿನಗಳಿಗೊಮ್ಮೆ ಪರಿಷ್ಕರಣೆಗೆ ಒಳಗಾಗುವ ಪೆಟ್ರೋಲಿಯಂ ಉತ್ಪನ್ನಗಳ ದರ ಸಮರ, ಆಸಕ್ತಿಗನುಗುಣವಾಗಿ ಬದುಕು ರೂಪಿಸಿಕೊಳ್ಳುವ ಬಗ್ಗೆ ಖಾತ್ರಿ ಇಲ್ಲ. ಒಂದಷ್ಟು ಜನತೆ ಇವತ್ತಿಗೂ ಸರಕಾರಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ಚುನಾವಣೆ ಪ್ರಕ್ರಿಯೆಗಳಿಂದ ದೂರವೇ ಉಳಿದಿರೋದು. ಕಾಲಮಿತಿ ಇಲ್ಲದ ಸರಕಾರಿ ಸೌಲಭ್ಯಗಳು, ಕಾಲಹರಣದಲ್ಲೇ ದಿನ ದುಡುವ ನ್ಯಾಯಾಂಗ ವ್ಯವಸ್ಥೆ, ದುಡಿಯುವ ಕೈಗಳಿಗೆ ಕಸುವಿಲ್ಲ, ದಂಧೆಯಾಗಿ ಮಾರ್ಪಾಡಾಗಿರುವ ಭಿಕ್ಷಾಟನೆ, ಸಮರ್ಪಕ ಕ್ರಿಯಾ ಯೋಜನೆಗಳಿಲ್ಲದ ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ, ಭ್ರಷ್ಟಾಚಾರಗಳಿಂದ ಮುಕ್ತಿ ಕಾಣದ ಸರಕಾರಿ ಕಚೇರಿಗಳು. ಹೇಳೋರಿಲ್ಲ, ಕೇಳೋರಿಲ್ಲ, ಆಡಿದ್ದೇ ಆಟ, ತಿಂದಿದ್ದು ತೇಗಿದ್ದು ಅತಿ ಎನ್ನಿಸಿದಾಗ ವಾಂತಿ ಮಾಡಿದ್ದು, ಕಾಡು ಮೃಗಗಳಂತೆ ಒಮ್ಮೊಮ್ಮೆ ಹೊತ್ತಿ ಉರಿಯುವ ಕೋಮುದಳ್ಳುರಿ, ನಾಗರಿಕ ಸಮಾಜದಲ್ಲಿ ಅನಾಗರಿಕರಂತೆ ಕಚ್ಚಾಡುವ ಮತಾಂಧತೆ, ಧರ್ಮಾಂಧತೆ, ಇವಕ್ಕೆಲ್ಲ ಯಾರು ಹೊಣೆ? ನಮ್ಮನ್ನಾಳುವವರಿಗೆ ಇವನ್ನೆಲ್ಲ ಹೋಗಲಾಡಿಸಲೇಬೇಕು, ಇವನ್ನೆಲ್ಲ ನಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಜೀವಂತ ಇಟ್ಟುಕೊಳ್ಳಬಾರದು ಎನ್ನುವ ಇಚ್ಛಾಶಕ್ತಿ ಬೇಕು ಕಣ್ರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 67 ವರ್ಷ ಆದ್ರೂ ಇವತ್ತಿಗೂ ನಮ್ಮ ರಾಷ್ಟ್ರದಲ್ಲಿ ಅನಕ್ಷರಸ್ಥರು ಇದ್ದಾರೆ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇರೆ ಬೇಕಾ? ಅನಕ್ಷರಸ್ಥರಾಗಿದ್ರೆ ಜನರನ್ನು ಜೀವಮಾನವಿಡೀ ಮೂರ್ಖರನ್ನಾಗಿಸಬಹುದು ಎನ್ನುವ ದೂರಾಲೋಚನೆಯ ಯಾವ ಮುಖವಿಟ್ಟು ಜನರ ಹತ್ತಿರ ಮತ್ತೆ ಮತ್ತೆ ಓಟು ಕೇಳ್ತೀರಿ? ಆತ್ಮಸಾಕ್ಷಿಯೇ ಇಲ್ಲದ ಗೋಸುಂಬೆಗಳು. ಚುನಾವಣೆ ಹತ್ತಿರ ಬಂದ ಕೂಡಲೇ ಏರಿದ ಮರದ ಗೆಲ್ಲುಗಳಿಗನುಗುಣವಾಗಿ ಬಣ್ಣ ಬದಲಾಯಿಸಿ ಬೊಗಳೆ ಬಿಡುವ ಗೋಸುಂಬೆಗಳು ನಮಗೆ ಬೇಡ. ನಮಗೆ ದೇಶದ ಕತ್ತಲೆ ಕಳೆಯುವ ಸೂರ್ಯ ಬೇಕು. ಮೋದಿ ಡಿಯರ್, ನಿಮ್ಮನ್ನು ನಾವು ಕಣ್ಣು ಮುಚ್ಚಿ ತಬ್ಬಿಕೊಳ್ತಾ ಇದ್ದೇವೆ. ನಮ್ಮನ್ನ ಆಧರಿಸಿ, ಉದ್ಧರಿಸಿ. ಕೋಮು ಭಾವನೆ ಕೆರಳಿಸುವವರ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸುವ ಕಾಂಗ್ರೆಸ್, ಸಂವಿಧಾನದ ಆಶಯಗಳನ್ನು ಬದಿಗೆ ತಳ್ಳಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಧಿಕ್ಕರಿಸಿ ಹೇಳಿಕೆ, ಪ್ರಕಟಣೆ, ಪ್ರಸ್ತಾವನೆ, ಕಾಯ್ದೆ, ಯೋಜನೆಗಳ ಮೂಲಕ ಕೋಮು ಭಾವನೆಗಳನ್ನು ಪೋಷಿಸಿದ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ, ತಥಾಕಥಿತ ಬುದ್ಧಿಜೀವಿಗಳ ವಿರುದ್ಧ ಯಾವ ಕಾಯ್ದೆ ದಾಖಲಿಸುತ್ತೆ? ಯಾವ ಕಠಿಣ ಕ್ರಮ ಕೈಗೊಳ್ಳುತ್ತೆ?
ಜಾತ್ಯತೀತತೆಯ ಸೋಗಿನಲ್ಲಿ ಕೋಮುವಾದಿಗಳನ್ನ, ಭಯೋತ್ಪಾದಕರನ್ನ, ಅಪರಾಧಿಗಳನ್ನ ಬೆಂಬಲಿಸುವ, ಅವರಿಗೆ ಬೆಂಬಲವಾಗಿ ನಿಲ್ಲುವ ಕಾಂಗ್ರೆಸ್ ಸಚಿವರಿಗೆ, ಶಾಸಕರಿಗೆ, ಮಂತ್ರಿ ಮಹೋದಯರಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತೀರಿ ಸಂಭಾವಿತ ಕಾಂಗ್ರೆಸ್ಸಿಗರ? ಕಾಂಗ್ರೆಸ್ ಪಕ್ಷಕ್ಕೆ 125 ವರ್ಷಗಳ ಇತಿಹಾಸವಿದೆ. ಯಾರೂ ಅದನ್ನ ಸರ್ವನಾಶ ಮಾಡಲು ಸಾಧ್ಯವಿಲ್ಲ. ಫಾರೂಕಣ್ಣ, ದೇಶದ ಹಿತಾಸಕ್ತಿಯ ಬಗ್ಗೆ, ದೇಶದ ಪ್ರಜೆಗಳ ಏಳ್ಗೆಯ ಬಗ್ಗೆ ಕಾಳಜಿ ಇಲ್ಲದ ಪಕ್ಷಕ್ಕೆ 100 ವರ್ಷ ಆದ್ರೂ ಅಷ್ಟೇ, 1000 ವರ್ಷ ಆದ್ರೂ ಅಷ್ಟೇ, ಕಥೆ ಗೋವಿಂದ. ಕಾಂಗ್ರೆಸ್ ಪಕ್ಷ ಸ್ವಾರ್ಥವನ್ನು ಬಿಟ್ಟು ದೇಶಾಭಿಮಾನದ ನೆಲೆಯಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರೆ ನಾವೆಲ್ಲ ಹೀಗೆ ಗುರುತಿಸಿಕೊಳ್ಳುವ ಸಂದಿಗ್ಧತೆ ಬರುತ್ತಿರಲಿಲ್ಲ. ಮಾಡಿದ ತಪ್ಪುಗಳಿಂದ, ಇತಿಹಾಸದಿಂದ ಪಾಠ ಕಲಿಯದವ ಇತಿಹಾಸವನ್ನು ಸೃಷ್ಟಿಸಲಾರ. ಆತ ಇದ್ದರೂ ಒಂದೇ, ಸತ್ತರೂ ಒಂದೇ. ಮತ್ತೆ 125 ವರ್ಷಗಳ ಇತಿಹಾಸ ಇಟ್ಟುಕೊಂಡು ಏನು ಮಾಡ್ತೀರಿ? ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ನ ಈ ಅಸ್ತಿತ್ವ? ಕಾಂಗ್ರೆಸ್ ಮುಕ್ತ ಭಾರತದ ಜೊತೆಯಲ್ಲಿಯೇ ಇನ್ನೂ ಸಾಕಷ್ಟು ಕನಸು ಅಭಿಯಾನವನ್ನು ಬಿಜೆಪಿ ಶುರುವಿಟ್ಟಿದೆ. ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ರಂಗಗಳಲ್ಲಿ ಸ್ವಾವಲಂಬಿ ಬಲಿಷ್ಠ ರಾಷ್ಟ್ರ ಭಾರತ, ತೆರಿಗೆ ಮುಕ್ತ ಭಾರತ, ಭ್ರಷ್ಟಾಚಾರ ಮುಕ್ತ ಭಾರತ, ದೇಶ ಮೊದಲು ಅನ್ನೋ ಪ್ರಜೆಗಳ ನಾಡಿಮಿಡಿತದ ಭಾರತ, ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಮಾದರಿ ಭಾರತ, ಬಯಲು ಶೌಚಾಲಯ ಮುಕ್ತ ಭಾರತ, ಸ್ವಿಸ್ ಬ್ಯಾಂಕ್ನಲ್ಲಿ ಖಾಲಿ ಎಂಟಿ ಖಾತೆಗಳನ್ನು ಹೊಂದಿರುವ ಭಾರತೀಯರ ಭಾರತ, ತೀರಾ ಅವಶ್ಯ, ಅಗತ್ಯ, ಅನಿವಾರ್ಯವೆನಿಸಿರುವ ಹೊಂಡವಿಲ್ಲದ ರಸ್ತೆಗಳ ವ್ಯವಸ್ಥಿತ ಸಾರಿಗೆ ಸಂಪರ್ಕ ಸದೃಶ ಭಾರತ, ಉದ್ಯೋಗ, ಸ್ವಉದ್ಯೋಗ ಖಾತ್ರಿಯ ಶಿಕ್ಷಣಾರ್ಥಿಗಳ ಭಾರತ, ನಮ್ಮ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳ ಬಗೆಗಿನ ಅಭಿಮಾನಿ ಭಾರತ, ಸಾರ್ಥಕ್ಯದ ಭಾರತ, ಬಡತನ, ನಿರುದ್ಯೋಗ, ಅನಕ್ಷರತೆ, ದೌರ್ಜನ್ಯ, ಅತ್ಯಾಚಾರ, ಲಂಚಗುಳಿತನ ಮುಕ್ತ ಸಶಕ್ತ ಭಾರತ, ಧರ್ಮಾಂಧತೆ, ಮತಾಂಧತೆ ರಹಿತ ಭಾರತ, ಜಗತ್ತಿನ ದೊಡ್ಡಣ್ಣನ ಸ್ಥಾನದಲ್ಲಿ ಭಾರತ, ಭಾರತೀಯ ಸೈನಿಕರ ಕುರಿತು ನಿಜವಾದ ಕಾಳಜಿ ಮತ್ತು ಪೂರಕ ಸುಧಾರಣಾ ಕ್ರಮಗಳನ್ನು ಅಳವಡಿಸಿಕೊಂಡು ಸೈನಿಕರ ಹಿತ ಕಾಯುವ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆಯಲ್ಲಿ ಪಟ್ಟಿ ಮುಂದುವರಿಯುತ್ತದೆ. ಈ ಎಲ್ಲ ಕನಸುಗಳ ಸಾಕಾರದಲ್ಲಿ ಕೈಜೋಡಿಸಬೇಕಾದವರು ನೀವು ಮತ್ತು ನಿಮ್ಮ ಸಂಬಂಧಿಗಳು, ಸ್ನೇಹಿತರು, ಪರಿಚಿತರು, ದೇಶದ ಹಿತಚಿಂತಕರು. ನಿಮ್ಮ ಒಂದು ಮತ ಈ ರಾಷ್ಟ್ರದ ಅಷ್ಟು ಸಮಸ್ಯೆ, ಸವಾಲುಗಳನ್ನು ನಿವಾರಿಸಬಹುದು. ಅಭಿವೃದ್ಧಿಯ ಹೊಸ ಶಕೆಯ ಆರಂಭಕ್ಕೆ ಮುನ್ನುಡಿ ಬರೆಯಬಹುದು. 10 ವರ್ಷಗಳಲ್ಲಿ ಗುಜರಾತ್ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿ ಬೇರೆ ರಾಜ್ಯಗಳಿಗೆ ರಫ್ತು ಮಾಡೋದಾದ್ರೆ, ಭಾರತ ರಾಷ್ಟ್ರ ಈ 50-60 ವರ್ಷಗಳಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಇನ್ನೂ ಸ್ವಾವಲಂಬಿಯಾಗೋಕೆ ಯಾಕೆ ಸಾಧ್ಯವಾಗಿಲ್ಲ? ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿತನ ನಂತರದ ಮಾತು. ರಾಷ್ಟ್ರದ ಪ್ರತಿ ಹಳ್ಳಿಗಳಿಗೆ, ಪ್ರತಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದೇವಾ? ಪ್ರತಿ ಮನೆಗೆ ವಿದ್ಯುತ್ ಸಂಪರ್ಕ ಬೇಡಿ. ರಾಷ್ಟ್ರದ ಪ್ರತಿ ಕುಟುಂಬಕ್ಕೂ ಸೂರಿನ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆಯೇ? ಮನೆ ಕಟ್ಟಿಸಿಕೊಡಲಾಗಿದೆಯೇ? ಭಾರತ ಗುಡಿಸಲು ಮುಕ್ತವಾಗದು ಯಾವಾಗ? ನಾವು ಈ ಚುನಾವಣೆಯಿಂದ ಕಾಂಗ್ರೆಸ್ ಮುಕ್ತ ಭಾರತ ಕಟ್ಟಲು ಕಟಿಬದ್ಧರಾಗಿದ್ದೇವೆ ಮತ್ತು ನರೇಂದ್ರ ಮೋದಿಯವರನ್ನೇ ನಮ್ಮ ಪ್ರಧಾನಿಯಾಗಿ ಆರಿಸೋಕೆ ಉತ್ಸುಕರಾಗಿದ್ದೇವೆ. ಯಾಕೆಂದ್ರೆ ಸೂರಿಲ್ಲದ ಪ್ರತಿ ಕುಟುಂಬಕ್ಕೂ ವಸತಿ ಮನೆಯ ವ್ಯವಸ್ಥೆ ಆಗಬೇಕು. ಆ ಮನೆಯನ್ನು ರಾಜ್ಯ, ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಕುಟುಂಬಕ್ಕೆ ಸಾಲದ ರೂಪದಲ್ಲಿ ಕಟ್ಟಿಸಿಕೊಡಬೇಕು. ಕುಟುಂಬದ ಉದ್ಯೋಗ, ಮಾಸಿಕ, ವಾರ್ಷಿಕ ಆದಾಯದ ಮೇಲೆ ಜೀವನ ಮಟ್ಟದ ಆಧಾರದಲ್ಲಿ ಸಬ್ಸಿಡಿ ಘೋಷಿಸಬೇಕು ಮತ್ತು ಅದೇ ಆಧಾರದಲ್ಲಿ ಸಾಲದ ಮರುಪಾವತಿಗೆ ಸಂಬಂಧಿಸಿದಂತೆ ಒಟ್ಟು ಕಂತುಗಳು ಮತ್ತು ಕಂತಿನ ಮೊತ್ತವನ್ನು ನಿರ್ಧರಿಸುವಂತಾಗಬೇಕು. ಆದರೆ ಮಹಾಜನಗಳೇ, ನೀವು ಇನ್ನೂ ಕಾಂಗ್ರೆಸ್ ಅನ್ನೇ ಬೆಂಬಲಿಸುತ್ತೀರಿ ಅಂತಾದ್ರೆ ಇನ್ನೂ 50 ವರ್ಷ ಅಭಿವೃದ್ಧಿಯ ಮಾತು ಬಿಡಿ. ಅದೇ ನಮ್ಮ ಮೂಲಭೂತ ಅಗತ್ಯತೆಗಳಾದ ಅನ್ನ, ವಸತಿ, ಬಟ್ಟೆಗಾಗಿ ಹೋರಾಡುವುದರಲ್ಲೇ ಮುಳುಗಿ ಹೋಗ್ತೀರಿ ಅಂತ ಅರ್ಥ. ನನಗೆ ಗೊತ್ತು, ತಾವೆಲ್ಲ ಬ್ಯುಸಿ ಇದ್ದೀರಿ. ಬದುಕಿನ ಜಂಜಾಟದಲ್ಲಿ ದೇಶದ ಬಗ್ಗೆ ಯೋಚಿಸುವಷ್ಟು, ಕಾಳಜಿಯಿಂದ ಆಲೋಚಿಸುವಷ್ಟು, ದೇಶದ ಹಿತಾಸಕ್ತಿಗಾಗಿ ಓಡಾಡುವಷ್ಟು ಪುರುಸೊತ್ತು, ವ್ಯವಧಾನ ತಮಗಿಲ್ಲ. ಆದರೆ ದೇಶದ ಒಳಿತಿಗಾಗಿ ಮಿಡಿಯುವ ಒಂದು ಪುಟ್ಟ ಮನಸ್ಸು ನಿಮಗಿದ್ದರೆ ಸಾಕು, ಮತ್ತೆ ಜಗತ್ತನ್ನೇ ಕೊಳ್ಳೆ ಹೊಡೆಯೋಣ. ವರ್ಷವಿಡೀ, ಜೀವಮಾನವಿಡೀ ನೀವು ದೇಶದ ಬಗ್ಗೆ ಆಲೋಚನೆ ಮಾಡಿ ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಅಂತ ನಾವು ಹೇಳುತ್ತಿಲ್ಲ. ಏಪ್ರಿಲ್ 17ರ ಗುರುವಾರ, ಆ ಒಂದು ದಿನ, ಮತ ಚಲಾಯಿಸುವ ಆ ಒಂದು ಕ್ಷಣ, ದೇಶದ ಬಗ್ಗೆ, ದೇಶದ ಭದ್ರತೆ, ಹಿತಾಸಕ್ತಿಯ ಬಗ್ಗೆ ನೀವು ಚಿಂತನೆ ಮಾಡಿದ್ರೆ ಸಾಕು. ಯಾರ್ಯಾರನ್ನೋ ಆಯ್ಕೆ ಮಾಡಿ ದೇಶದ ಆಗುಹೋಗುಗಳ ಬಗ್ಗೆ ಪ್ರತಿ ಕ್ಷಣ ಆತಂಕ ಪಡುವ ಯಾತನೆ ನಿಮ್ಮದಾಗದಿರಲಿ, ನಮ್ಮದಾಗದಿರಲಿ. ನಮ್ಮ ನೆಮ್ಮದಿಯ ನಾಳೆಗಳಿಗಾಗಿ ಮೋದಿ ಒಬ್ಬರೇ ನಿಮ್ಮೆಲ್ಲರ ಅಂತಿಮ ಆಯ್ಕೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕಮಲದ ಗುರುತಿಗೆ ಮತ ನೀಡಿ ನರೇಂದ್ರ ಮೋದಿಯವರನ್ನೇ ದೇಶದ ಪ್ರಧಾನಿಯಾಗಿ ಬೆಂಬಲಿಸಿ. ಮತ್ತೆ ಮುಂದಿನದ್ದನ್ನ, ಜಗತ್ತಿನ ಚರಿತ್ರೆಯಲ್ಲಿ ದೇಶದ ಭವಿಷ್ಯ ಉತ್ತುಂಗ ಶಿಖರದಲ್ಲಿ ದಾಖಲಾಗುವ ಹೊಣೆಯನ್ನ ನರೇಂದ್ರ ಮೋದಿಯವರಿಗೆ ಬಿಟ್ಟು ಬಿಡಿ. ಆ ಮಹಾತ್ಮ ನಮ್ಮೆಲ್ಲ ನಾಳೆಗಳನ್ನ ಕಾಯ್ತಾನೆ, ನಮಗೆ, ದೇಶಕ್ಕೆ ಕಾವಲುಗಾರನಾಗಿ ನಮ್ಮನ್ನ ಪೊರೆಯುತ್ತಾನೆ. ವೋಟ್ ಫಾರ್ ಇಂಡಿಯಾ, ವೋಟ್ ಫಾರ್ ಮೋದಿ, ವೋಟ್ ಫಾರ್ ಬಿಜೆಪಿ. ನಾವೆಲ್ಲ ಚಿಕ್ಕ ತರಗತಿಗಳಲ್ಲಿ ಕಲಿಯುತ್ತಿದ್ದಾಗ ಕಡ್ಡಾಯವಾಗಿ ಓದಿದ ಪಾಠ ಅಂತ ಹೇಳಿದ್ರೆ ಜನಸಂಖ್ಯಾ ಸ್ಫೋಟ.
ನಮ್ಮ ದೇಶದ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಅನ್ನೋದು ಪಾಠದ ಸಾರಾಂಶ. ನಮ್ಮ ನಾಳಿದವರು ಅದೇಗೆ ಚಿಕ್ಕ ತರಗತಿಗಳಲ್ಲೇ ಜನರ ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸಿದ್ರು ನೋಡಿ. ಇಂತಹ ಆಡಳಿತ ನೀತಿಗಳನ್ನು ಯಾವ ಹೆಸರಿಂದ ಕರೆಯೋಣ? ಕೇಸರೀಕರಣ ಅಲ್ಲ ಮತ್ತೆ? ಹಾಗೆ ಅವಾಗ್ಲಿಂದಾನೇ ಕಾಂಗ್ರೆಸ್ ಪಕ್ಷ ಸೋಗಲಾಡಿ ರಾಜಕಾರಣ ಮಾಡಿಕೊಂಡೇ ಬಂದಿದೆ. ನಮಗೆ ಇದೆಲ್ಲ ಸ್ಪಷ್ಟವಾಗಿ ಖಚಿತವಾಗಿ ಅರ್ಥವಾಗಿದ್ದು ನಮ್ಮ ನಡುವೆಯೇ ಮೋದಿ ಅನ್ನೋ ಯುಗ ಪ್ರವರ್ತಕ ಹುಟ್ಟಿ ಸಾಧಿಸಿ ತೋರಿಸಿದ ಮೇಲೆ. ಮೋದಿಯವರ ಕಣ್ಣಿನಲ್ಲಿ ಆಡಳಿತ ನೀತಿಯಲ್ಲಿ ಅದೇ ಜನಸಂಖ್ಯೆಯ ಪ್ರಮಾಣ ಭಾರತದ ನಿಜವಾದ ತಾಕತ್ತು, ನಿಜವಾದ ಸಾಮರ್ಥ್ಯ, ನಿಜವಾದ ಶಕ್ತಿ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ವ್ಯತ್ಯಾಸ, ಅಂತರ, ಯೋಗ್ಯತೆ, ಸಾಮರ್ಥ್ಯ, ಚಿಂತನಾ ಕ್ರಮ, ಅಭಿವೃದ್ಧಿ ರೂಪುರೇಷೆಗಳು ಅರಿವಾಗೋಕೆ, ಸ್ಪಷ್ಟವಾಗೋಕೆ ಕೇವಲ ಈ ಒಂದು ದೃಷ್ಟಿಕೋನವೇ ನಮಗೆ ಸಾಕು. ಮುಖ ನೋಡುವ ಕನ್ನಡಿಗಳಿವೆ, ಆದರೆ ಮನಸ್ಸಿಗೆ ಕನ್ನಡಿಗಳಿಲ್ಲ. ಮೋದಿ ಕನಸಿನ ಭಾರತ ಉಗಮಕ್ಕಾಗಿ, ಕಲಾಂ ಕನಸಿನ ಭಾರತ ನಿರ್ಮಾಣಕ್ಕಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 272+ ಸ್ಪಷ್ಟ ಬಹುಮತ ಬೇಕೇ ಬೇಕು. ಸದೃಢ ಭಾರತ ನಿರ್ಮಾಣಕ್ಕಾಗಿ ಬಲಿಷ್ಠ ನಾಯಕತ್ವಕ್ಕೆ ದೇಶವನ್ನಾಳುವ ಅಧಿಕಾರ ಒದಗಿಸುವ ಹೊಣೆ ನಿಮ್ಮದು. ಈ ಒಂದು ಜನಸಂಖ್ಯಾ ದೃಷ್ಟಿಕೋನವೇ ಒಂದಿಡೀ ರಾಷ್ಟ್ರೀಯ ಪಕ್ಷದ ಜನ್ಮ ಜಾತಕಕ್ಕೆ ಕನ್ನಡಿ ಹಿಡಿಯೋದಿಲ್ವಾ ಸ್ನೇಹಿತರೆ? 5-6 ದಶಕಗಳ ಆಡಳಿತದಲ್ಲಿ ತಿಂದು ತೆಗೆದ ನಂತರದಲ್ಲಿ ನಿನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಅಭಿವೃದ್ಧಿಯ ಕನಸು ಬಿತ್ತು. ಅದೇ ಮೋದಿ ಆಡಳಿತದಲ್ಲಿ ಕಳೆದ 10 ವರ್ಷಗಳಲ್ಲೇ ಗುಜರಾತ್ ಅಭಿವೃದ್ಧಿಯ ಹಳಿಯ ಮೇಲೆ ವಿರಾಜಮಾನವಾಗಿದೆ. ಈಗ ಮೋದಿ ಹಾದಿಯಲ್ಲಿ ಈ ರಾಷ್ಟ್ರವು ಅಭಿವೃದ್ಧಿಯ ಶಕೆಗೆ ತನ್ನನ್ನು ತಾನು ಒಗ್ಗಿಕೊಳ್ಳಲು ಸಜ್ಜಾಗಿ ನಿಂತಿದೆ. ಬದಲಾವಣೆ ಜಗದ ನಿಯಮ. ಬದಲಾವಣೆಯ ಹರಿಕಾರರು ಮೊದಲು ನಾವು ಮತ್ತು ನಂತರ ಮೋದಿ ಅನ್ನೋ ಸತ್ಯ ನಿಮಗೆ ತಿಳಿದಿರಲಿ. ಮೋದಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮರುಗಳಿಗೆ ಮನೆಗೆ ತೆರಳಿ ತಾಯಿಯ ಆಶೀರ್ವಾದ ಪಡೆಯುತ್ತಾರೆ. ತಾಯಿ ಹೀರಾಬೆನ್ ಆಶೀರ್ವದಿಸಿ ಹೇಳಿದ್ದು ಒಂದೇ ಮಾತು, ಮಗನೇ, ಯಾವತ್ತೂ ಲಂಚ ತೆಗೆದುಕೊಳ್ಳಬೇಡ. ಅವತ್ತು ತಾಯಿ ಭಾರತಾಂಬೆಯ ಕಂಗಳು ಹನಿಗೂಡಿದ್ದವ. ಅಮ್ಮ, ನಿನ್ನ ಎದೆಯಾಳದಲ್ಲಿ ಮಿಡುಕಾಡುತ್ತಿರುವೆ ನಾನು. ಮುಖ್ಯಮಂತ್ರಿಯಾದ ತರುವಾಯ ಸ್ವೀಕರಿಸಿದ ಸನ್ಮಾನ, ಸ್ಮರಣಿಕೆ, ಕೊಡುಗೆಗಳನ್ನೆಲ್ಲ ಸ್ವಲ್ಪ ಕಾಲದ ಬಳಿಕ ಮೋದಿ ಹರಾಜು ಹಾಕಿದಾಗ ಕಲೆಯಾದ ಮೊತ್ತ 17 ಲಕ್ಷ ರೂಪಾಯಿ. ಆ ಮೊತ್ತವನ್ನು ಮೋದಿ ಮಹಿಳಾ ಶಿಕ್ಷಣಕ್ಕೆ ಕೊಡುಗೆಯಾಗಿ ನೀಡ್ತಾರೆ. ಮತ್ತೆ ಸನ್ಮಾನ, ಕೊಡುಗೆಗಳು, ಮತ್ತೆ ಹರಾಜು, ಮತ್ತೆ ಮಹಿಳಾ ಶಿಕ್ಷಣಕ್ಕೆ ವಿನಿಯೋಗ. ಮಾಜಿ ರಾಷ್ಟ್ರಪತಿ ಕಾಂಗ್ರೆಸ್ ಧುರೀಣೆ ಪ್ರತಿಭಾ ಪಾಟೀಲ್ ಅವರ ಹಾಗೆ 8-10 ಲಾರಿ ಮಾಡಿಕೊಂಡು ತನ್ನ ಮನೆಗೆ ಕೊಡುಗೆಗಳನ್ನು ಹೊತ್ಕೊಂಡು ಹೋಗಿಲ್ಲ ಕಣ್ರೆ. ಮೋದಿಯಂತೆ ಬೇರಾವ ಮುಖ್ಯಮಂತ್ರಿಗಳು ಹೀಗೆ ಮಾಡಿದ್ದನ್ನ ನಾ ಕಾಣೆ. ನಮ್ಮ ಸುತ್ತಮುತ್ತಲ ಜನ ಸುಖವಾಗಿದ್ದರೆ ಮಾತ್ರ ನಾವು ಸಂತೋಷವಾಗಿ ಇರಬಲ್ಲೆವು. ಸರ್ ಎಂ ವಿಶ್ವೇಶ್ವರಯ್ಯನವರ ಮಾತು ಸ್ಮರಣೀಯ. ಸರ್ಕಾರಿ ಯೋಜನೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಮೋದಿ ಯಶಸ್ಸಿಗೆ ಮೂಲ ಕಾರಣ. ಅದೇ ಮೋದಿಯ ನಿಜವಾದ ಸಾಮರ್ಥ್ಯ. ಜನಪರ ಕಾಳಜಿಯುಳ್ಳ ಇಂತಹ ಮೇರು ವ್ಯಕ್ತಿತ್ವದ ಮೋದಿಯವರನ್ನ ಈ ಬಾರಿ ಪ್ರಧಾನಿಯಾಗಿ ಸ್ವೀಕರಿಸುವ ಸುಯೋಗ ನಮ್ಮ ಮುಂದಿದೆ. ಮನಸ್ಸು ಮಾಡಬೇಕಾದವರು ನಾವು. ಕನ್ನಗೆ ತಮಿಳುನಾಡು ಮೂಲದ ಪುರಾಣ ಕಥೆಯನ್ನು ಬಾಲ್ಯದಲ್ಲಿ ಓದಿದ ನೆನಪು. ನಿರಪರಾಧಿಯಾದ ತನ್ನ ಗಂಡನಿಗೆ ಮರಣದಂಡನೆ ವಿಧಿಸಿದ ರಾಜನ ವಿರುದ್ಧ ಹೆಂಡತಿ ಕೋಪೋದ್ರಿಕ್ತಳಾಗುತ್ತಾಳೆ. ರಾಜನ ಆಸ್ಥಾನಕ್ಕೆ ಬಂದು ತನ್ನ ಗಂಡ ನಿರಪರಾಧಿ ಎನ್ನುವುದನ್ನು ಸಾಬೀತು ಮಾಡಿದವಳ ಕೋಪ ಜ್ವಾಲೆಯಾಗಿ ಬದಲಾಗುತ್ತೆ. ಆಕೆಯ ಜ್ವಾಲೆಗೆ ರಾಜ ಮತ್ತು ರಾಜನ ಅರಮನೆ ಆಹುತಿಯಾಗುತ್ತದೆ. ಇಷ್ಟಾದರೂ ಆಕೆಯ ಕೋಪದ ಜ್ವಾಲೆ ತಣ್ಣಗಾಗುವುದಿಲ್ಲ. ನಿರಪರಾಧಿಗೆ ಶಿಕ್ಷೆಯಾಗುವುದನ್ನು ನೋಡಿಯೂ ಸುಮ್ಮನಿದ್ದ ಆಸ್ಥಾನ ಪಂಡಿತರು, ಭಟರು ಮತ್ತು ಇಡೀ ರಾಜ್ಯದ ಪ್ರಜೆಗಳು ತಪ್ಪಿತಸ್ಥರು. ಹಾಗಾಗಿ ಅವರು ಶಿಕ್ಷೆಗೆ ಗುರಿಯಾಗಲ್ಪಡುತ್ತಾರೆ. ಆಕೆಯ ಕೋಪದ ಜ್ವಾಲೆಯಲ್ಲಿ ಇಡೀ ರಾಜ್ಯ ಹೊತ್ತಿ ಉರಿದು ಸುಟ್ಟು ಭಸ್ಮವಾಗುತ್ತದೆ. ಎಷ್ಟು ದಿನ ಅಂತ ತಪ್ಪುಗಳನ್ನ ನೋಡಿ ನೋಡಿ ಸುಮ್ಮನಾಗುತ್ತೀರಿ? ನಿಮ್ಮ ಆಕ್ರೋಶದ ಜ್ವಾಲೆ ಭ್ರಷ್ಟ ರಾಜಕಾರಣಿಗಳನ್ನ, ಭ್ರಷ್ಟ ರಾಜಕೀಯ ಪಕ್ಷಗಳನ್ನ ಸುಟ್ಟು ಬಿಡಲಿ. ಆಡಳಿತದ ಚುಕ್ಕಾಣಿಯನ್ನ ಬದಲಿಸಲಿ. ಇಲ್ಲಾಂದ್ರೆ ದೇಶ ಹೊತ್ತಿ ಉರಿಯೋಕು ಈ ಕಾಂಗ್ರೆಸ್ಸಿಗರು ಏನೂ ಉಳಿಸೋಲ್ಲ. ಮರುಭೂಮಿಯೇ ಭಾರತವಾದೀತೋ ಎಚ್ಚರ. ನಮ್ಮ ನಾಳುವವರು ಸುಧಾರಿಸ್ಯಾರು ಅಂತಂದುಕೊಂಡು ಈವರೆಗೆ ತಾಳ್ಮೆಯಿಂದ ಸಹಿಸಿದ ನಾವು ಇದುವರೆಗಿನ ಅಷ್ಟೂ ತಪ್ಪುಗಳಲ್ಲಿ ಸಹಪಾಲುದಾರರು, ಸಮಪಾಲುದಾರರು. ಆಕ್ರೋಶ ಮತವಾಗಿ ಬಿಜೆಪಿಗೆ ಒಲಿದು ಬರಲಿ. ನಿಮ್ಮ ನಂಬಿಕೆಯನ್ನು, ಸಂಯಮವನ್ನು ಜತನದಿಂದ ಕಾಯುವ ಹೊಣೆ ನರೇಂದ್ರ ಮೋದಿ ಅವರದ್ದು. ಹಾಗೆಂದೇ ರಾಜನಾಥ್ ಸಿಂಗ್ ಹೇಳ್ತಾರೆ, ಒಂದು ಸಲ ಅವಕಾಶ ಕೊಡಿ. ನಿಮಗೆ ನಮ್ಮ ಆಡಳಿತ ಇಷ್ಟವಾಗದೆ ಹೋದ್ರೆ ಮುಂದೆಂದೂ ನಮ್ಮತ್ತ ನೋಡಬೇಡಿ. ಸಹೋದರತ್ವ ಮತ್ತು ಮಾನವೀಯತೆಯನ್ನೊಳಗೊಂಡ ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಬಿಜೆಪಿಗೆ ಮತ ಹಾಕಿ. ಈ ದೇಶದಲ್ಲಿ ಇಷ್ಟೆಲ್ಲ ಅನಾಚಾರ, ಭ್ರಷ್ಟಾಚಾರ, ಅನಾರೋಗ್ಯಕರ ಬೆಳವಣಿಗೆಗೆ ಕೇವಲ ದುರ್ಜನ ಕೆಟ್ಟತನಗಳಷ್ಟೇ ಕಾರಣ ಅಲ್ಲ ಕಣ್ರಿ. ಸಜ್ಜನರ ಮೌನ ಕೂಡ ಅಷ್ಟೇ ಕಾರಣ. ದಯಮಾಡಿ ಈ ಚುನಾವಣೆಯಲ್ಲಿ ಮೌನ ಮುರಿಯಿರಿ. ರಾಜಕಾರಣದಲ್ಲಿ ಸಕ್ರಿಯವಾಗಿ ನಿಮ್ಮನ್ನು ತೊಡಗಿಸಿಕೊಂಡು ನರೇಂದ್ರ ಮೋದಿ ಅವರಿಗೆ ಮತ ಚಲಾಯಿಸಿ, ದೇಶ ಉಳಿಸಿ. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ
500 ಕಿಲೋಮೀಟರ್ ಕುಡಿಯುವ ನೀರಿನ ಪೈಪ್ಲೈನ್ ಜೋಡಿಸಿದ ದೇಶದ ಮೊದಲ ಹಾಗೆಯೇ ಒಬ್ಬನೇ ಒಬ್ಬ ರಾಜಕಾರಣಿ ಇದ್ರೆ ಅದು ನರೇಂದ್ರ ಮೋದಿ, ಕೇವಲ ಮೋದಿ. ಕೇಂದ್ರ ರಾಜ್ಯ ಸರ್ಕಾರಗಳ ಜನಪ್ರಿಯ ಚುನಾವಣಾ ಬಜೆಟ್ಗಳನ್ನು ಗಮನಿಸಿದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮಾತು ನೆನಪಾಗುತ್ತೆ. ಐಶ್ವರ್ಯವನ್ನು ಹಂಚಬೇಕು, ಬಡತನವನ್ನಲ್ಲ. ಮೊದಲು ಸಂಪತ್ತನ್ನು ನಿರ್ಮಿಸಿ ಆಮೇಲೆ ಹಂಚಿ. ಹಾಗೆಂದೇ ಮೋದಿ ಕೇಳಿದ್ದು ಹೇಳಿದ್ದು. 5 ವರ್ಷಗಳ ಪೂರ್ಣ ಬಹುಮತದ ಅಧಿಕಾರಾವಧಿ ಕೊಡಿ, ದೇಶದ ಬೊಕ್ಕಸ ತುಂಬಿಸುತ್ತೇನೆ, ನಿಮ್ಮ ಪರಿಶ್ರಮ ನಿಮ್ಮ ಮತ ವ್ಯರ್ಥವಾಗಲು ಬಿಡುವುದಿಲ್ಲ, ಬಡ್ಡಿ ಸಮೇತ ನಿಮ್ಮ ಋಣ ತೀರಿಸುತ್ತೇನೆ. ಸರಕಾರಿ ಬಸ್ಸಿನ ಹರಿದ ಸೀಟನ್ನು ಬಸ್ಸಲ್ಲಿ ಪ್ರಯಾಣಿಸುತ್ತಲೇ ಹೊಲಿಯುತ್ತಲೇ ನಾನು ಜಪಾನಿ, ಈ ಬಸ್ಸು ನನ್ನ ಜಪಾನ್ ರಾಷ್ಟ್ರದ್ದು ಅಂತ ಹೆಮ್ಮೆ ರಾಷ್ಟ್ರಾಭಿಮಾನ ವ್ಯಕ್ತಪಡಿಸುವ ಜಪಾನಿ ಪ್ರಜೆಗಳ ದೇಶಭಕ್ತಿ ನಮಗೂ ಆದರ್ಶವಾಗೋದು ಯಾವಾಗ? ನಾವು ಅಂತಹ ಹೆಜ್ಜೆಗಳ ಸಾಕಾರದಲ್ಲಿ ಹೆಜ್ಜೆ ಹಾಕೋದು ಯಾವಾಗ? ತಲೆ ಸರಿ ಇದ್ರೆ ಬಾಲ ಸರಿಯಾಗುತ್ತೆ ಅನ್ನೋ ಮಾತಿದೆ. ದೇಶದ ಬಗ್ಗೆ ಕಾಳಜಿ ಹೊಂದಿರುವ ದೇಶಭಕ್ತನೊಬ್ಬ ದೇಶದ ಪ್ರಧಾನಿಯಾದರೆ ರಾಷ್ಟ್ರಾಭಿಮಾನ ಮೆರೆಯುವಲ್ಲಿ ಪ್ರಜೆಗಳಾದ ನಾವು ಹಿಂದೆ ಬೀಳುತ್ತೀವಾ? ಖಂಡಿತ ಇಲ್ಲ. ದೇಶಾಭಿಮಾನದ ಜೊತೆಯಲ್ಲಿ ನಮ್ಮ ಆತ್ಮಾಭಿಮಾನವನ್ನು ಹೆಚ್ಚಿಸುವ ನರೇಂದ್ರ ಮೋದಿ ಈ ರಾಷ್ಟ್ರದ ಚುಕ್ಕಾಣಿ ಹಿಡಿಯಬೇಕು ಅನ್ನೋದೇ ನಮ್ಮ ಈ ಅಭಿಮಾನದ ಸಾಕ್ಷಿ ಪ್ರಜ್ಞೆ. ಜಾಗತೀಕರಣದ ಸವಾಲು ಮತ್ತು ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಎದುರಿಸಿದ ದೇಶದ ಒಬ್ಬನೇ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ. ವಿದೇಶಿ ಕಂಪನಿಗಳು ಇಲ್ಲಿ ಗಳಿಸುವ ಆದಾಯದಲ್ಲಿ 85-90% ಹಣವನ್ನ ದೇಶದ ಗಡಿಯೊಳಗೆ ಇಲ್ಲಿಯೇ ಬಳಕೆ ಮಾಡಬೇಕಾದ ನಿಯಮಗಳು ಮೋದಿ ಆಡಳಿತದಲ್ಲಿ ರೂಪುಗೊಳ್ಳಲಿವೆ. 22,000 ಜೀವಗಳನ್ನು ಬಲಿ ತೆಗೆದುಕೊಂಡ ಭೋಪಾಲ್ ಅನಿಲ ದುರಂತದ ಆರೋಪಿಯನ್ನು ವಿಶೇಷ ಭದ್ರತೆಯೊಂದಿಗೆ ವಿಮಾನ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ಘಟನೆ ಘಟಿಸಿದ 1 ಗಂಟೆಯಲ್ಲೇ ಆರೋಪಿಯನ್ನು ಸ್ವದೇಶಕ್ಕೆ ಕಳುಹಿಸಿಕೊಡಲಿಕ್ಕೆ ನಾವೇನು ದೇಶದ್ರೋಹಿಗಳ? ನಮಗೆ ತಾಯ್ನೆಲದ ಬಗ್ಗೆ ಗೌರವ ಕಾಳಜಿ ಇದೆ ರೀ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈ 66-67 ವರ್ಷಗಳ ಆಡಳಿತದಲ್ಲಿ 57-58 ವರ್ಷ ಕಾಂಗ್ರೆಸ್ ಪಕ್ಷದ್ದೇ ಪಾರುಪತ್ಯ. ಈ ದಿನದವರೆಗೆ ದೇಶದ ಒಟ್ಟು ಸಾಲ ಎಷ್ಟು? ದೇಶದ ಒಟ್ಟು ಜನಸಂಖ್ಯೆ ಎಷ್ಟು? ಒಬ್ಬರ ತಲೆ ಮೇಲೆ ಎಷ್ಟು ಸಾಲ ಇದೆ? ಕಾಂಗ್ರೆಸ್ ಮಹೋದಯರು ಶ್ವೇತಪತ್ರ ಹೊರಡಿಸಬೇಕು. ಕಡೆ ಪಕ್ಷ ಈ ಚುನಾವಣೆಯಲ್ಲಿ ಜನತೆಗೆ ಸತ್ಯ ತಿಳಿಸಬೇಕು. ಕೇಂದ್ರ ಸಚಿವರ ಆದಿಯಾಗಿ ಕಾಂಗ್ರೆಸ್ ಖ್ಯಾತನಾಮರ ಹೆಸರುಗಳು ಉಲ್ಲೇಖಿಸಲ್ಪಟ್ಟಿರುವ ಆದರ್ಶ ಹೌಸಿಂಗ್ ಸೊಸೈಟಿ ಹಗರಣದ ನ್ಯಾಯಾಂಗ ತನಿಖಾ ಸಮಿತಿಯ ವರದಿಯನ್ನು ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರ ತಿರಸ್ಕರಿಸಿದೆ. ಅಷ್ಟಕ್ಕೂ ಆದರ್ಶ ಸೊಸೈಟಿ ಹಗರಣವಾದ್ರೂ ಏನು ಎಂಥದ್ದು? ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಯೋಧರ ಕುಟುಂಬಗಳಿಗೆ, ಸಂಬಂಧಿಗಳಿಗೆ ಮತ್ತು ನಿವೃತ್ತ ಯೋಧರಿಗಾಗಿ ಮುಂಬೈನಲ್ಲಿ ನಿರ್ಮಿಸಿದ್ದ 31 ಮಹಡಿಯ ವಸತಿ ಸಂಕೀರ್ಣಕ್ಕೆ ಭೂ ಹಂಚಿಕೆ ಮಾಡುವ ವೇಳೆ ನಡೆದ ಅವ್ಯವಹಾರ. ಯೋಧರ ಸಂಬಂಧಿಗಳ ಸ್ಥಾನದಲ್ಲಿ ಕಾಂಗ್ರೆಸ್ ಸಂಬಂಧಿಗಳದ್ದೇ ದರ್ಬಾರು. ದೇಶ ಕಾಯುವ, ನಮ್ಮನ್ನ ಪೊರೆಯುವ, ನಮಗಾಗಿ ಬಲಿದಾನವಾಗುವ, ಹುತಾತ್ಮರಾಗುವ ಸೈನಿಕರ ಬಗ್ಗೆ ಕನಿಷ್ಠ ಕೃತಜ್ಞತಾ ಭಾವವೂ ಇವರಿಗಿರಬೇಡವೇ? ರಾಜಕಾರಣದಿಂದ ಕಾಂಗ್ರೆಸ್ ವಂಶವೇ ನಿವೃತ್ತಿಯಾದರೆ ಇದಕ್ಕೆಲ್ಲ ಮುಕ್ತಿ ಸಿಗಬಹುದೇನೋ? ಅಮೆರಿಕ, ಚೀನಾದಿಂದ ಹಿಡಿದು ವೇಗವಾಗಿ ಪ್ರಗತಿ ಹೊಂದುತ್ತಿರುವ ಎಲ್ಲ ದೇಶಗಳ ಏಳಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಭಾರತದ ಇಂಜಿನಿಯರ್ಗಳ, MBA ಪದವೀಧರರ, ವೈದ್ಯರುಗಳ ಪಾತ್ರ ಇದ್ದೇ ಇದೆ. ಆದರೆ ಭಾರತ ಮಾತ್ರ ಅಂತವರನ್ನು ಬಳಸಿಕೊಂಡು ಏಕೆ ಪ್ರಗತಿ ಪಥದಲ್ಲಿ ಸಾಗಲು ಸಾಧ್ಯವಾಗುತ್ತಿಲ್ಲ? ನಮ್ಮ ಸರ್ಕಾರಗಳು ಮತ್ತು ರಾಜಕಾರಣಿಗಳೇ ಕಾರಣ ಅನ್ನೋ ನಗ್ನ ಸತ್ಯ ಎಲ್ಲರಿಗೂ ಗೊತ್ತಿರುವಂತದ್ದೇ. ಅಂಥದ್ದೊಂದು ಹಣಪಟ್ಟಿಯನ್ನ ಕಳಚಿ ಅಭಿವೃದ್ಧಿಯ ಹೊಸ ಶಕೆ ನಮ್ಮದಾಗಬೇಕು. ನಮ್ಮ ಪ್ರತಿಭೆಗಳಿಗೆ ದೇಶದ ಗಡಿಯೊಳಗೆ ಅವಕಾಶದ ಹೆಬ್ಬಾಗಿಲು ತೆರೆಯುವಂತಾಗಬೇಕು. ನಮ್ಮ ಯುವಕ ಯುವತಿಯರು ತಮ್ಮ ತಮ್ಮ ಊರುಗಳಲ್ಲಿಯೇ ನೆಲೆ ಕಂಡುಕೊಳ್ಳುವಂತಾಗಬೇಕು, ನೆಲೆ ನಿಲ್ಲುವಂತಾಗಬೇಕು. ಭಾರತದ ಮೊದಲ ಮಹಿಳಾ ಡಾಕ್ಟರ್ ಆನಂದಿಬಾಯಿ ಜೋಶಿ ಹೇಳ್ತಾರೆ, ಇಲ್ಲಿರುವ ಅಗತ್ಯಗಳನ್ನು ಅರಿತು ಅದನ್ನು ಪೂರೈಸಿಕೊಂಡು ಸ್ವಾವಲಂಬಿಯಾಗುವ ಸಾಧ್ಯತೆಗಳು ನಮ್ಮಲ್ಲಿಲ್ಲ. ಇನ್ನು ಮೋದಿ ಅಭಿಮಾನಿಗಳು ಕೇವಲ ಫೇಸ್ಬುಕ್, ವಾಟ್ಸಪ್ಗೆ ಸೀಮಿತವಾದ ಸಾಲದು. ಅದೇ ಅಭಿಮಾನ ಮತವಾಗಿ ಪರಿವರ್ತನೆಯಾಗಬೇಕು. ಒಂದು ಲೆಕ್ಕಾಚಾರದ ಪ್ರಕಾರ ಮೋದಿ ಅಭಿಮಾನಿಗಳಲ್ಲಿ 40-60% ಮಂದಿ ಮತಗಟ್ಟೆಗೆ ಬಂದು ಮತ ಚಲಾಯಿಸೋದೇ ಇಲ್ಲ. ಹೀಗೆ ಆದ್ರೆ ಹೇಗೆ? ಮೋದಿ ಅಧಿಕಾರಕ್ಕೆ ಬರೋದು ಹೇಗೆ? ಈ ದೇಶದ ಕಥೆ ಏನೋ? ದೇಶದ ಹಿತದೃಷ್ಟಿಯಿಂದ ಒಂದೊಂದು ಓಟು ಬಹಳ ಮಹತ್ವದ್ದು. ನೀವು ಎಲ್ಲೇ ಇದ್ರೂ ಏಪ್ರಿಲ್ 17ರಂದು ನಿಮ್ಮ ಕ್ಷೇತ್ರದ ಮತಗಟ್ಟೆಯಲ್ಲಿ ನೀವಿರಬೇಕು. ಬಸ್, ಟ್ರೈನ್, ಫ್ಲೈಟ್ ಟಿಕೆಟ್ ಈಗಲೇ ಬುಕ್ ಮಾಡಿಸಿಕೊಂಡು ಬಿಡಿ. ದೇಶದ ಇತಿಹಾಸವನ್ನ ನೋಡಿದ್ರೆ 50% ಆಸುಪಾಸು ಮತದಾನವಾದಾಗಲೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. ಅದೇ 70-80% ಮತದಾನದ ಪ್ರಮಾಣ ಏರಿಕೆಯಾದಾಗಲೆಲ್ಲ ಗೆಲುವು ಬಿಜೆಪಿಗೆ ನೀರು ಕುಡಿದಷ್ಟೇ ಸಲೀಸು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ದೇಶಾದ್ಯಂತ ಕನಿಷ್ಠ 90% ಏರಿಕೆಯಾಗುವ ಪಣ ತೊಡಬೇಕಿದೆ ನಾವು. ಮೇಲ್ವರ್ಗದ ಶಿಕ್ಷಿತ ಮಹಿಳೆಯರು, ಉದ್ಯೋಗಸ್ಥ ಮಹಿಳೆಯರು ಬಿಸಿಲ ಜಳದಲ್ಲಿ ಸರದಿಯಲ್ಲಿ ನಿಂತು ಮತ ಚಲಾಯಿಸುವ ವ್ಯವಧಾನ ಹೊಂದಿರುವುದಿಲ್ಲ ಅನ್ನೋ ಅಪವಾದವಿದೆ. ದಯಮಾಡಿ ಬಿಡುವು ಮಾಡಿಕೊಂಡು ಬಂದು ದೇಶಕ್ಕಾಗಿ ಮತ ಚಲಾಯಿಸಿ.
ವಿದೇಶಗಳಲ್ಲಿ ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಉದ್ಯೋಗಿಯಾಗಿದ್ದು ಉದ್ಯಮಿಯಾಗಿದ್ದು ಈವರೆಗೆ ಊರಿಗೆ ಬಂದಿದ್ದು ತಮ್ಮ ಸ್ವಾರ್ಥಕ್ಕಾಗಿ, ಸಂಬಂಧಿಗಳ ಮದುವೆ, ಸ್ನೇಹಿತರ ಗೃಹ ಪ್ರವೇಶ ಅಂತ. ಆದರೆ ಈ ಬಾರಿ ತಾವು ದೇಶಕ್ಕೋಸ್ಕರ ಊರಿಗೆ ಬರಬೇಕು. ಏಪ್ರಿಲ್ 17ರ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರಿಗೆ ಮತ ಚಲಾಯಿಸೋಕ್ಕೋಸ್ಕರ ತಾವು ಊರಿಗೆ ಬರಬೇಕು ಪ್ಲೀಸ್. ಮೋದಿ ಅವರ ಸಾಮರ್ಥ್ಯದ ಬಗ್ಗೆ ಒಂದು ಮಾತಿದೆ. ದೇಶದ 300 ಆಯ್ದ ಕ್ಷೇತ್ರಗಳಲ್ಲಿ ಕೇವಲ ಮೋದಿಯೊಬ್ಬರೇ ಸ್ಪರ್ಧಿಸಿದ್ರು ಗೆಲುವು ಖಚಿತ. ಹಾಗಾಗಿ ಮೋದಿ ಪ್ರತಿನಿಧಿಗಳು, ಬಿಜೆಪಿ ಅಭ್ಯರ್ಥಿಗಳು 272+ ಬಹುಮತದೊಂದಿಗೆ ಸಂಸತ್ತಿಗೆ ಆಯ್ಕೆಯಾಗಿ ಸರ್ಕಾರ ರಚಿಸೋದು ಶತಸಿದ್ಧ. ಮುಕ್ತವಾಗಿ ಮೋದಿ ಅಭಿವೃದ್ಧಿ ಮಾದರಿಯನ್ನ ಬೆಂಬಲಿಸೋಣ. ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ನಾಂದಿಯಾಗೋಣ. ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ನೀಡಿಯೂ ಅದು ಕೇಂದ್ರದಲ್ಲಿ ಬದ್ಧವೈರಿ ಕಾಂಗ್ರೆಸ್ ಆಡಳಿತದಲ್ಲಿದ್ದು ಯಾವುದೇ ಪ್ರಭಾವವನ್ನು ಬೀರಲು ಅಸಾಧ್ಯವಿರುವಾಗಲೂ ಮೋದಿಯನ್ನು ಹಿಟ್ಲರ್ ಅಂತ ಕರೆಯಬಹುದಾದರೆ 7,000 ಜನರ ಮಾರಣ ಹೋಮಕ್ಕೆ ಕಾರಣವಾದ ಸಿಖ್ ದಂಗೆಯ ಕಾಲಘಟ್ಟದಲ್ಲಿ ಪ್ರಧಾನಿಯಾಗಿದ್ದು ದೊಡ್ಡ ಮರ ಬಿದ್ದಾಗ ಭೂಮಿ ಅಲುಗುವುದು ಸಹಜ ಅಂತ ಸಿಖ್ ನರಮೇಧವನ್ನು ಸಮರ್ಥಿಸಿದ್ದ ರಾಜೀವ್ ಗಾಂಧಿ ಅವರನ್ನ ಯಾವ ಹೆಸರಿನಿಂದ ಕರೆಯಲು ಇಚ್ಛಿಸುತ್ತೀರಿ ಸೋನಿಯಾಜಿ? ಸಾವಿನ ವ್ಯಾಪಾರಿ ಅಂತಾನ? ಭಯೋತ್ಪಾದಕತೆ ಬಗ್ಗೆ ಬಿಜೆಪಿಯವರು ಮಾತಾಡಿದ ಕೂಡಲೇ ಇಬ್ಬರು ಭಯೋತ್ಪಾದಕರನ್ನು ಜೈಲಿನಿಂದ ಹೊರಗೆ ಬಿಟ್ಟು ಕಂದಹಾರ್ನಿಂದ ನಮ್ಮ ವಿಮಾನ ಮತ್ತು ಭಾರತೀಯ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತಂದ ಬಿಜೆಪಿಯ ಕ್ರಮವನ್ನು ಕಾಂಗ್ರೆಸ್ಸಿಗರು ಮತ್ತು ತಥಾಕಥಿತ ಬುದ್ಧಿಜೀವಿಗಳು ಟೀಕಿಸುತ್ತಾರೆ, ನಮ್ಮ ಬಾಯಿ ಮುಚ್ಚಿಸಲು ಪ್ರಯತ್ನಿಸುತ್ತಾರೆ. ಎನ್ಡಿಎ ಇಬ್ಬರು ಭಯೋತ್ಪಾದಕರನ್ನು ಬಿಡುಗಡೆ ಮಾಡಿದ ಉದ್ದೇಶ ಏನು? 185 ಪ್ರಯಾಣಿಕರ ಪ್ರಾಣವನ್ನ ರಕ್ಷಿಸಲು, ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲು. ಮಾನವೀಯತೆಯ ತಳಹದಿಯ ಮೇಲೆ ರೂಪಿತವಾದ ನಿರ್ಧರಿಸಲ್ಪಟ್ಟ ಕ್ರಮ ಅದು. ಆದರೆ ಭೋಪಾಲ್ ಅನಿಲ ದುರಂತದಲ್ಲಿ 22-23 ಸಾವಿರ ಜನರ ಮಾರಣ ಹೋಮ ನಡೆದಾಗ ಅಪರಾಧಿ ಅನಿಲ ದುರಂತದ ಕರ್ತೃ ವಾರನ್ ಆಂಡರ್ಸನ್ ನಮ್ಮ ಭಾರತದ ಗಡಿಯೊಳಗೆ ಇದ್ದು ಅಪರಾಧಿಗೆ ವಿಶೇಷ ಭದ್ರತೆ ಕಲ್ಪಿಸಿ ಅಪರಾಧಿಯನ್ನ ಮುಖ್ಯಮಂತ್ರಿಗಳ ಖಾಸಗಿ ಹೆಲಿಕಾಪ್ಟರು ಸೇರಿ ವಿಶೇಷ ವಿಮಾನ ಹತ್ತಿಸಿ ಆತನನ್ನು ತಾಯ್ನಾಡಿಗೆ ರವಾನಿಸಿದ ಕ್ರಮ, ನಿಲುವು, ನಿರ್ಧಾರ ಮಾನವೀಯತೆಯ ತಳಹದಿಯ ಮೇಲೆ ರೂಪುಗೊಂಡಿದ್ದ. ಪುಟ್ಟ ಮಕ್ಕಳು, ಗರ್ಭಿಣಿಯರು, ಯುವಕರು, ಮಹಿಳೆಯರು, ವೃದ್ಧರು, ವಿದ್ಯಾರ್ಥಿಗಳು, ಪುರುಷರು ಅಂತ ಮುಲಾಜಿಲ್ಲದೆ 22 ಸಾವಿರ ಜನರ ಸಾವಿಗೆ ಕಾರಣನಾದ ಭೋಪಾಲ್ ಅನಿಲ ದುರಂತದ ರೂವಾರಿ ವಾರನ್ ಆಂಡರ್ಸನ್ ಅನ್ನ ನಮ್ಮ ಭದ್ರತೆಯಲ್ಲೇ, ನಮ್ಮ ಹೆಲಿಕಾಪ್ಟರ್ನಲ್ಲೇ, ಅದು ಘಟನೆ ಘಟಿಸಿದ 1 ಗಂಟೆಯಲ್ಲೇ ಸುರಕ್ಷಿತವಾಗಿ ಆತನ ತಾಯ್ನಾಡಿಗೆ ಕಳುಹಿಸಿಕೊಟ್ಟ ಕ್ರಮಕ್ಕೆ ಏನು ಸಮರ್ಥನೆ ಇದೆ ಸ್ವಾಮಿ? ಕಂದಹಾರ್ ವಿಮಾನ ಅಪಹರಣ ಪ್ರಕರಣದ ಬಗ್ಗೆ ಬೊಬ್ಬಿರುವ ಕಾಂಗ್ರೆಸ್ಸಿಗರೇ, ಮೇಧಾವಿ ಬುದ್ಧಿಜೀವಿಗಳೇ, ನೀವು ಉತ್ತರಿಸಬೇಕು. ಭೋಪಾಲ್ ಅನಿಲ ದುರಂತದಲ್ಲಿ ಘಟಿಸಿದ ನರಮೇಧಕ್ಕೆ ಯಾರು ಹೊಣೆ? ಅಧರ್ಮವನ್ನು, ಅಪರಾಧಿಯನ್ನು ಬೆಂಬಲಿಸುವುದು ಕೂಡ ಅಪರಾಧವೇ ಅನ್ನೋ ಮಾತಿದೆ. ಹಾಗಾದ್ರೆ ಭೋಪಾಲ್ ಅನಿಲ ದುರಂತದ ನಿಜವಾದ ಅಪರಾಧಿ ಯಾರು? ಅಪರಾಧಿಗಳಿಗೆ ಶಿಕ್ಷೆ ಆಯಿತಾ? ಸಾವಿರ ಸಂಖ್ಯೆಯಲ್ಲಿ ಸತ್ತ ಭಾರತೀಯರ ಆತ್ಮಕ್ಕೆ ಮುಕ್ತಿ ದೊರೆಯಿತಾ? ನಮ್ಮವರ ಪ್ರಾಣಗಳಿಗೆ ನ್ಯಾಯ ದೊರೆಯೋದು ಯಾವಾಗ? ಸಿದ್ದರಾಮಣ್ಣ ನರಹರ. ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ನರೇಂದ್ರ ಮೋದಿ ನಂಬರ್ 1 ಸ್ಥಾನದಲ್ಲಿ ಇರುವ ಬಗ್ಗೆ ನಮ್ಮ ಬುದ್ಧಿಜೀವಿಗಳು ತುಟಿಪಿಟಿಕ್ ಎನ್ನುವುದಿಲ್ಲ. ಬುದ್ಧಿಜೀವಿಗಳಿಗೆ ಭಯೋತ್ಪಾದಕರಿಂದ ಏನು ಲಾಭವಿದೆ? ಏನಾದರೂ ಲಾಭವಿದೆಯೇ? ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಭಯೋತ್ಪಾದಕರ ಪರ ನಿಲುವು ಧೋರಣೆಗಳನ್ನು ಹೊಂದಿತ್ತಾ ಅಥವಾ ಹೊಂದಿದೆಯೇ? ಮೋದಿ ಪ್ರಧಾನಿಯಾದರೆ ಭಯೋತ್ಪಾದಕರ ವಿರುದ್ಧ ನಿರ್ಣಾಯಕ ಸಮರ ಸಾರುತ್ತಾರೆ ಅನ್ನೋ ಭಯನ ಭಯೋತ್ಪಾದಕರಿಗೆ? ನಾವು ಹೆಮ್ಮೆ ಪಡಬೇಕು. ದೇಶವನ್ನು ಅಸ್ಥಿರಗೊಳಿಸಲು ಹೊಂಚಾಗುತ್ತಿರುವ ಭಯೋತ್ಪಾದಕರಿಗೆ ನಮ್ಮ ಮೋದಿ ನಡುಕ ಹುಟ್ಟಿಸಿದ್ದಕ್ಕೆ. ವೋಟ್ ಫಾರ್ ಇಂಡಿಯಾ. ಈ ನಾಡಿನ ತಥಾಕಥಿತ ಬುದ್ಧಿಜೀವಿಗಳಾದ ಡಾಕ್ಟರ್ UR ಅನಂತಮೂರ್ತಿಯವರು ಸ್ವಲ್ಪ ದಿನಗಳ ಹಿಂದೆ ಒಂದು ಮಾತು ಹೇಳಿದ್ರು. ಮೋದಿ ಪ್ರಧಾನಿಯಾಗುವ ದೇಶದಲ್ಲಿ ಇರೋಕೆ ನಾನು ಇಷ್ಟಪಡುವುದಿಲ್ಲ. ಶ್ರೀಯುತರ ಒಂದು ಡೈಲಾಗ್ ಮೌಲ್ಯ 10 ಲಕ್ಷ ರೂಪಾಯಿ. ಕರ್ನಾಟಕ ಸರ್ಕಾರ ಕೊಡಮಾಡಿದ ಬಸವ ಪುರಸ್ಕಾರ ಮತ್ತು 11 ಲಕ್ಷ ರೂಪಾಯಿ ವೈದ್ಯಕೀಯ ವೆಚ್ಚ. ಇಂತಹ ಬುದ್ಧಿಜೀವಿ ವಲಯದ ಬೌದ್ಧಿಕ ದಿವಾಳಿತನಕ್ಕೆ ಒಂದು ದೊಡ್ಡ ನಮಸ್ಕಾರ. ದೇಶದಲ್ಲಿ ಅದೆಷ್ಟು ಭಯೋತ್ಪಾದಕ ದಾಳಿಗಳು ನಡೆದಿವೆ. ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನಿಲುವುಗಳು, ಒಂದು ಸಮುದಾಯವನ್ನು ಓಲೈಸುವ ನೀತಿಗಳು, ಇದಾವುದರ ಬಗ್ಗೆಯೂ ನಿಮ್ಮ ಲೇಖನಿ ಈವರೆಗೆ ಬರದಿಲ್ಲ. ಇಷ್ಟು ದಿನ ಇಲ್ಲದ ರಾಜಕೀಯ ಪ್ರಲಾಪ ಈಗ್ಯಾಕೆ? ಎಲ್ಲರೂ ಒಂದೇ ವ್ಯಕ್ತಿಯನ್ನು ಬೆಂಬಲಿಸಿದ್ರೆ ಹೊರಗಿದ್ದು ವಿರೋಧಿಸಿ ಪ್ರಚಾರ ಗಿಟ್ಟಿಸುವ ತಂತ್ರವಾ? ಸಂದರ್ಭಕ್ಕೆ ತಕ್ಕಂತೆ ಗೋಸುಂಬೆ ಹಾಗೆ ಬದಲಾಗುವ ನಿಮ್ಮ ವಿಚಿತ್ರ ಹಿತಾಸಕ್ತ ನಡೆಗಳು, ಹಿಡನ್ ಅಜೆಂಡಾಗಳು ನಮಗೆ ಅರ್ಥವಾಗಿಲ್ಲ, ಅಥವಾ ಅರ್ಥವಾಗಿಯೂ ನಾವು ನಿಮ್ಮ ಬಗೆಗಿನ ಗೌರವ ಭಾವದಿಂದ ಸುಮ್ಮನಿದ್ದೇವೆ. ಗೋದ್ರೋತ್ತರ ನರಮೇಧದ ಬಗ್ಗೆ ಮಾತನಾಡುವ ತಾವು ಕರಸೇವಕರ ಸಜೀವ ದಹನದ ಬಗ್ಗೆ, ಸಿಖ್ ನರಮೇಧ, ಭೋಪಾಲ್ ಅನಿಲ ದುರಂತಗಳ ಬಗ್ಗೆ, ಮೋದಿ ಬ್ಯಾನರ್ಗೆ ಸೀಮೆ ಎಣ್ಣೆ ಸುರಿದು ಸುಟ್ಟು ಖುಷಿ ಪಡುವ ವಿಕೃತ ಮನಸ್ಸುಗಳ ಬಗ್ಗೆ ತುಟಿ ಪಿಟಿಕ್ ಎನ್ನುವುದಿಲ್ಲ. ದೇರಳಕಟ್ಟೆಯಂತಹ ಒಂದು ಪುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 15 ದಿನಗಳ ನಂತರ ರೇಪ್ ಕೇಸ್ ದಾಖಲು ಮಾಡುವ ಕಾಂಗ್ರೆಸ್ ಸರ್ಕಾರ ಗೋಧ್ರಾ ಗೋದ್ರೋತ್ತರ ಹತ್ಯಾಕಾಂಡ ನಡೆದ 24 ಗಂಟೆಯೊಳಗೆ FIR ದಾಖಲಿಸಿದ್ದ
ಮೋದಿ ನೇತೃತ್ವದ ಗುಜರಾತ್ನ ಬಿಜೆಪಿ ಸರ್ಕಾರವನ್ನ ಟೀಕಿಸುತ್ತೆ. ಸಿಖ್ ಹತ್ಯಾಕಾಂಡ ನಡೆದು 7 ವರ್ಷಗಳ ನಂತರ ಎಫ್ಐಆರ್ ದಾಖಲಿಸಿದ ಕಾಂಗ್ರೆಸ್ ಪಕ್ಷ ನರೇಂದ್ರ ಮೋದಿಯವರನ್ನ ಸುಪ್ರೀಂ ಕೋರ್ಟ್ ಸಿಬಿಐ ನಿರಪರಾಧಿ ಅಂತ ಘೋಷಿಸಿದ ಮೇಲೂ ವಿನಾಕಾರಣ ನಿಂದಿಸುತ್ತೆ ಅಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇರೆ ಇದೆಯಾ? ಇನ್ನೊಂದು ಆಘಾತಕಾರಿ ಸತ್ಯವನ್ನ ಜನರು ಮನಗಾಣಬೇಕು. ಗೋದ್ರೋತ್ತರ ಹತ್ಯಾಕಾಂಡದಲ್ಲಿ ಸರಿಸುಮಾರು 137 ದಂಗೆಕೋರರನ್ನ ಪೊಲೀಸರು ತಮ್ಮ ಬಂದೂಕಿಗೆ ಬಲಿ ತೆಗೆದುಕೊಂಡಿದ್ದರೆ ಸಿಖ್ ಹತ್ಯಾಕಾಂಡದಲ್ಲಿ ಈ ಸಂಖ್ಯೆ ಕೇವಲ 1. ಕಾಂಗ್ರೆಸ್ ಪಕ್ಷ ಮತ್ತು ತಥಾಕಥಿತ ಬುದ್ಧಿಜೀವಿಗಳು ಒಂದನ್ನು ಸ್ಪಷ್ಟಪಡಿಸಬೇಕು. ತಾವು ಟೀಕಿಸುತ್ತಿರುವುದು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನ ಅಥವಾ ಕಾಂಗ್ರೆಸ್ ಕೈಗೊಂಬೆ ಪಂಜರದ ಗಿಣಿ ಸಿಬಿಐಯನ್ನ. ತುಂಬಾ ಬಾಲಿಶ ಮತ್ತು ತೀರಾ ಹಾಸ್ಯಾಸ್ಪದ ನಡೆ ಈ ಕಾಂಗ್ರೆಸ್ ಮತ್ತು ಬುದ್ಧಿಜೀವಿಗಳದ್ದು. ದೇರಳಕಟ್ಟೆ, ಮಣಿಪಾಲ ಪ್ರಕರಣ, ಮುಜಾಫರ್ ನಗರ, ಉಳ್ಳಾಳ ಪ್ರಕರಣಗಳಲ್ಲಿ ಈ ಬುದ್ಧಿಜೀವಿಗಳದ್ದು ಮೌನಗೌರಿ ರಥ. ಕಾಶ್ಮೀರ ಸಮಸ್ಯೆ ಪರಿಹಾರಕ್ಕೆ ಗಡಿಯಿಂದ ಸೇನೆಯನ್ನು ಹಿಂದಕ್ಕೆ ಕರೆಸಿಕೊಳ್ಳುವುದು ಹಾಗೂ ಗಡಿ ಬಗೆಗಿನ ಕಠಿಣ ನಿಲುವನ್ನು ಕೈಬಿಡುವುದೇ ಪರಿಹಾರ. ಈ ಬಗ್ಗೆ ಮುಷರಫ್ ಪ್ರಸ್ತಾಪಿಸಿದ್ದ 4 ಅಂಶಗಳ ಸೂತ್ರವನ್ನು ಬೆಂಬಲಿಸುತ್ತೇನೆ. ಉಮರ್ ಅಬ್ದುಲ್ಲಾ, ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ. ಉಮರ್ ಅವರೇ, ತಾವು ಪಾಕಿಸ್ತಾನದಲ್ಲಿದ್ದೀರಾ, ಭಾರತದಲ್ಲ. ತಾವು ದೇಶಪ್ರೇಮೀನ. ಬುದ್ಧಿಜೀವಿಗಳಿಗೆ ಇಂತಹ ಮಾತುಗಳು ಹಾಗೂ ದೇಶದ ಸಾಮರಸ್ಯ ಕದಡುವ ಅಕ್ಬರುದ್ದೀನ್ ಓವೈಸಿ, ಆಜಂ ಖಾನ್ ಅವರಂತವರ ಮಾತುಗಳೆಲ್ಲ ಕಿವಿಗೆ ಕೇಳೋದೇ ಇಲ್ಲ. ಆಧಾರ ಅವಂತರ ಅವರ ಕಣ್ಣಿಗೆ ಕಾಣೋದೇ ಇಲ್ಲ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗಿ ಸ್ವಾಮಿ. ಈ ದೇಶದ ಯಾವ ಮೂಲೆಗೆ ಹೋದ್ರೂ ಹಳಿಯುವ ಜನ ಇದ್ದೇ ಇರುತ್ತಾರೆ. ನಮ್ಮ ಮನೋಭಾವಗಳನ್ನ ಬದಲಿಸೋಕೆ ಸಾಧ್ಯವೇ ಇಲ್ಲವಾ? ಕಾಂಗ್ರೆಸ್ನ ಅಷ್ಟು ಪ್ರಮಾದಗಳ ಮೇಲೆ ಪರದೆ ಹಾಕಿಕೊಂಡೇ ಮಾತನಾಡುವ ಈ ಬುದ್ಧಿಜೀವಿಗಳ ವಾದ ತುಂಬಾ ವಿಚಿತ್ರ ಕಣ್ರೆ. ಮೋದಿ ವಿರೋಧಿಸಿ ಮಾಧ್ಯಮಗಳು ಸುದ್ದಿ ಬಿತ್ತರ ಮಾಡಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದೇ ಮಾಧ್ಯಮ ಮೋದಿ ಪರವಾಗಿ ಮಾತನಾಡಿದ್ರೆ RSS ಬಿಜೆಪಿ ಮುಖವಾಣಿ. ಈ ತೊಗಲುಗೊಂಬೆಯಾಟಕ್ಕೆಲ್ಲ ಉತ್ತರಿಸುತ್ತಾ ಕುಳಿತುಕೊಂಡ್ರೆ ಆಗೋದ ಮಾರಾಯರ. ಅಂತಹ ತಥಾಕಥಿತ ಬುದ್ಧಿಜೀವಿಗಳಿಗೆ ದೇಶಪ್ರೇಮ, ರಾಷ್ಟ್ರಾಭಿಮಾನ ಅನ್ನೋ ಪದಗಳು, ವಿಚಾರಧಾರೆಗಳು ಕೇವಲ ಕ್ಲೀಶೆ ಅನಿಸಿಕೊಳ್ಳುತ್ತವೆ. ನಮಗೆ ಅದೇ ಮನಸ್ಸಾಕ್ಷಿ, ಆತ್ಮಸಾಕ್ಷಿ. ವ್ಯತ್ಯಾಸ ಮತ್ತು ಗುರಿ ಸ್ಪಷ್ಟ, ಖಚಿತ. ಈ ಧಾರ್ಮಿಕ ಅಸಹಿಷ್ಣುಗಳದ್ದು ಅದೇ ಪುಂಗಿಯಾಟ ಬಿಡೆ. ಬುದ್ಧಿಜೀವಿಗಳು ಮೊದಮೊದಲು ಮೋದಿ ಗೋದ್ರೋತ್ತರ ಹತ್ಯಾಕಾಂಡದ ರೂವಾರಿ, ಆಮೇಲೆ ಮೋದಿ ಆಲೆ ಇಲ್ಲ, ಏನೂ ಇಲ್ಲ. ನಂತರ ಮಾಧ್ಯಮಗಳ ಹೈಲೈಟ್ ಅಷ್ಟೇ, ಪೇಯ್ಡ್ ನ್ಯೂಸ್. ಈಗ ಮೋದಿ ಬಹುಮತ ಪಡೆದು ಆಯ್ಕೆಯಾಗಿ ಪ್ರಧಾನಿಯಾಗಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೋದಿಯನ್ನು, ಬಿಜೆಪಿಯನ್ನು ಬೆಂಬಲಿಸಿದ ಈ ದೊಡ್ಡ ಯುವ ಸಮೂಹಕ್ಕೆ ಭವಿಷ್ಯದಲ್ಲಿ ಮೋದಿ ಆಡಳಿತ ನೋಡಿ ಬ್ರಹ್ಮನಿರಸನವಾಗುತ್ತೆ. ಗೆಲುವು ಖಚಿತ ಆಗ್ತಾ ಇದ್ದ ಹಾಗೆ ವ್ಯಾಖ್ಯಾನ ಹೇಗೆ ಬದಲಾಗ್ತಾ ಬಂತು ನೋಡಿ. ನಾಳೆ ಮೋದಿ ಅಭಿವೃದ್ಧಿ ನೀತಿಯಿಂದಾಗಿ ದೇಶ ಬೆಳಗಿದ ಕೂಡಲೇ ಇದೇ ಬುದ್ಧಿಜೀವಿಗಳು ಇದು ಭ್ರಮೆ, ಕನಸು, ವಾಸ್ತವ ನನಸು ಅಲ್ಲ, ಒಮ್ಮೆ ನಿಮ್ಮ ಮೈ ಚಿವುಟಿ ನೋಡಿ ಅಂತಾರೆ. ಅವರು ಸುಧಾರಿಸೋಲ್ಲ, ಬಿಟ್ಟು ಬಿಡಿ. ಆದರೆ ಮಹಾಶಯರೇ, ಬಿಜೆಪಿ, ಕಾಂಗ್ರೆಸ್, ಸಮಾಜವಾದಿ ಅಂತ ಯಾವ ಪಕ್ಷದ ಹೆಸರನ್ನೂ ಗಣನೆಗೆ ತೆಗೆದುಕೊಳ್ಳದೆ ತಪ್ಪುಗಳನ್ನು ತಪ್ಪು ಅಂತಾನೆ ಬಹಿರಂಗವಾಗಿ ಟೀಕಿಸಿಕೊಂಡು ಬಂದವರು ನಾವು. ನಮಗೆ ಒಂದು ಖಚಿತತೆ ಇದೆ, ನಮ್ಮ ಹೋರಾಟದ ಬಗ್ಗೆ ಸ್ಪಷ್ಟತೆ ಇದೆ. ಈ ಕಾಲಘಟ್ಟದಲ್ಲಿ ದೇಶದ ಅಷ್ಟೂ ರಾಜಕಾರಣಿಗಳನ್ನು ಸಾವಿರ ಬಾರಿ ತುಲನೆ ಮಾಡಿ ನೋಡಿದರೂ ಪ್ರಧಾನಿ ಹುದ್ದೆಗೆ ನರೇಂದ್ರ ಮೋದಿಯವರೇ ಸರ್ವಶ್ರೇಷ್ಠ ಮತ್ತು ಅಂತಿಮ ಆಯ್ಕೆ. ದೇಶದ ಬಗ್ಗೆ ಕಾಳಜಿ ಇರುವ ಯಾವುದೇ ವ್ಯಕ್ತಿ, ಯಾವುದೇ ವ್ಯಕ್ತಿತ್ವ ಈ ಮಾತನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಇನ್ನು ಬೇರೆ ಬೇರೆ ಉದ್ದಿಷ್ಟಗಳಿಗಾಗಿ ಮೋದಿ ವಿರೋಧಿ ಹೇಳಿಕೆ, ನಿಲುವು ತಳೆಯುವ ಸಂಕುಚಿತ ಮನಸ್ಸುಗಳ ಬಗ್ಗೆ ನಾನೇನು ಹೆಚ್ಚು ಹೇಳುವುದಿಲ್ಲ. ಯೋಚಿಸಿ, ಆಲೋಚಿಸಿ ನಿರ್ಧರಿಸುವ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲೂ ಇದೆ ಅಂತ ನಾನು ಅಂದುಕೊಳ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕ್ಲೀನ್ ಚಿಟ್ ನೀಡಿದ ಮೇಲೂ 2002ರ ಗೋದ್ರೋತ್ತರ ದಂಗೆಯಲ್ಲಿ ಮೋದಿ ಭಾಗಿಯಾಗಿರುವ ಆರೋಪ ಹೊರಿಸಿ ವೀಸಾ ನಿರಾಕರಿಸಿರುವ ಅಮೆರಿಕ ನಮ್ಮ ಭಾರತವನ್ನ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ಪ್ರಶ್ನಿಸುವ ದಾರ್ಶ್ಯ ತೋರ್ಪಡಿಸಿದ್ದಾದರೂ ಹೇಗೆ? ನಮ್ಮನ್ನಾಳುವವರೇ ನಮ್ಮ ನ್ಯಾಯಾಂಗವನ್ನ, ನಮ್ಮ ಚುನಾವಣಾ ಆಯೋಗವನ್ನ ಅನುಮಾನಿಸಿದ್ರೆ, ಅವಮಾನಿಸಿದ್ರೆ ವಿದೇಶದವರು ಇನ್ನೇನು ಮಾಡ್ಯಾರೋ? ವಿದೇಶಗಳೆದುರು ನಮ್ಮೊಳಗಿನ ಗುಟ್ಟನ್ನು ಬಿಟ್ಟುಕೊಡದೆ ರಾಷ್ಟ್ರಪ್ರೇಮ ಮೆರೆಯುವ ಮೋದಿ ಅದೇ ಕಾರಣಕ್ಕೆ ನಮಗೆ ಆದರ್ಶಪ್ರಾಯರಾಗುತ್ತಾರೆ. ದೇಶದ ಮುಸ್ಲಿಂ ಭಯೋತ್ಪಾದಕರ ಪ್ರಶ್ನೆ ಬಂದಾಗ ಮೋದಿ ಆಡಿದ ಮಾತು ಅವರ ರಾಷ್ಟ್ರಪ್ರೇಮಕ್ಕೆ ಜ್ವಲಂತ ಸಾಕ್ಷಿ. ಅಮೆರಿಕ 500 ಭಯೋತ್ಪಾದಕರನ್ನ ಬಂಧಿಸಿದೆ. ಅದರಲ್ಲಿ ನೆರೆಯ ಪಾಕಿಸ್ತಾನ ಸೇರಿದಂತೆ ಎಲ್ಲ ರಾಷ್ಟ್ರಗಳ ಮುಸ್ಲಿಮರಿದ್ದಾರೆ. ಆದರೆ ಅದರಲ್ಲಿ ಒಬ್ಬನೇ ಒಬ್ಬ ಭಾರತೀಯ ಮುಸ್ಲಿಮನಿಲ್ಲ. ನೆರೆಯ ರಾಷ್ಟ್ರಗಳ ಕುಮ್ಮಕ್ಕಿನಿಂದ ನಮ್ಮವರು ಹಾದಿ ತಪ್ಪುತ್ತಿದ್ದಾರೆ, ದೇಶದ್ರೋಹಿಗಳಾಗುತ್ತಿದ್ದಾರೆ, ಭಯೋತ್ಪಾದಕರಾಗುತ್ತಿದ್ದಾರೆ. ಇದು ನಮ್ಮೊಳಗಿನ ಸಮಸ್ಯೆ. ನಮ್ಮ ಮನೆ ಮಗ ತಪ್ಪು ಮಾಡಿದರೆ ಆತನನ್ನು ಸರಿದಾರಿಗೆ ತರಬೇಕಾದವರು ನಾವೇ. ತಾಯಿ ಭಾರತಾಂಬೆಯ ಪುತ್ರನನ್ನು ಸರಿದಾರಿಗೆ ತಂದು ಭಾರತ ಮಾತೆಯ ಸೇವೆಗೆ ಆತನ ಶಕ್ತಿ, ಸಾಮರ್ಥ್ಯ, ಪ್ರತಿಭೆಯನ್ನು ಪಣವಾಗಿಡುವ ಶಪಥ ಮೋದಿಯವರದು. ನಮಗೆ ವೋಟ್ ಬ್ಯಾಂಕ್ ರಾಜಕೀಯ, ಚುನಾವಣಾ ಭಾಷಣ ಬೇಡ. ನಮಗೆ ರಾಷ್ಟ್ರದ ಹಿತಾಸಕ್ತಿ ಮತ್ತು ದೇಶದ ಏಳಿಗೆಯ ಬಗ್ಗೆ ನಿಜವಾದ ಕಾಳಜಿ, ನಿಷ್ಠೆ ಮತ್ತು ಪ್ರಯತ್ನ ಸಾಕು. ಮುಸ್ಲಿಂ ಮತ ಬ್ಯಾಂಕ್ ನಮ್ಮ ಆಸ್ತಿ ಅಂದುಕೊಂಡಿದ್ದ ಕಾಂಗ್ರೆಸ್ನಲ್ಲೀಗ ನಡುಕ ಶುರುವಾಗಿರುವುದಾದರೂ ಯಾಕೆ? ನಾನು ಮಸೀದಿ, ಅವನು ಮಂದಿರ್, ನಮಗೊಬ್ಬ ಯೇಸು ಪ್ರಭು ಹುಟ್ಟಿದ್ದ.
ಮೆಹಜಬೀನ್ರ ಮಾತು ರಿಂಗಣಿಸುವ, ಪ್ರತಿಧ್ವನಿಸುವ ನೆಲ, ಜಲ, ಗಿರಿ, ಶಿಖರ, ಪರ್ವತಗಳಿದ್ದರೆ ಅದು ನಮ್ಮ ಭಾರತದಲ್ಲಿ ಮಾತ್ರ. ಸಹಿಷ್ಣುತೆ ಮತ್ತು ಭ್ರಾತೃತ್ವದ ಭಾವನೆಗಳು ಬಿಜೆಪಿಯಲ್ಲಿ ಇಲ್ಲ. ಸೋನಿಯಾ ಗಾಂಧಿ ಮೇಡಮ್, ತಮ್ಮ ಹೆಸರಿನ ಮುಂದೆ ಗಾಂಧಿ ಅನ್ನೋ ಸರ್ನೇಮ್ ಹೇಗೆ, ಯಾಕೆ ಬಂತು ಅನ್ನೋ ವಿಚಾರವನ್ನ ನಿಮ್ಮತ್ತೆ ನಿಮಗೆ ಬಿಡಿಸಿ ಹೇಳಿದ್ದಿದ್ರೆ ತಾವು ಈ ಮಾತು ಆಡ್ತಾ ಇರಲಿಲ್ಲ. ಯಾರು ನಿಜವಾದ ಜಾತ್ಯತೀತವಾದಿಗಳು, ಯಾರು ಸೋಗಲಾಡಿಗಳು ಅನ್ನೋ ಕಹಿ ಸತ್ಯವನ್ನು ಅರಗಿಸಿಕೊಳ್ಳುವ ಪ್ರಯತ್ನ ಮಾಡಿ ಸೋನಿಯಾಜಿ. ಆಕರ್ಷಣೆ ಆಗಬೇಕಾಗಿದ್ದ ವೈವಿಧ್ಯತೆ ದ್ವೇಷಕ್ಕೆ ಕಾರಣವಾಗುತ್ತಿದೆ. ಜಾತಿ ಮತ್ತು ಧರ್ಮದಲ್ಲಿ ಎಲ್ಲೆಡೆ ಅಂಧತೆ ಕಾಣುತ್ತಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಮತಾಂಧತೆ ಮೊದಲು ತಿಂದು ಹಾಕುವುದು ಮಾನವೀಯತೆಯನ್ನ, ಬಳಿಕ ಅದು ತನ್ನದೇ ಜನರ ಕಣ್ಣು ಕಿವಿ ತಿನ್ನುತ್ತಾ ನರಬಲಿ ಕೇಳುತ್ತೆ. ಪ್ರಾಜ್ಞರೊಬ್ಬರ ಎಚ್ಚರದ ಮಾತು ನಮಗೂ ಹೃದಯವಾಗಬೇಕು. ಗುರು ಗೋವಿಂದ ಭಟ್ಟ ಮತ್ತು ಶಿಶುನಾಳ ಶರೀಫರ ಮಾದರಿ ಗುರು ಶಿಷ್ಯ ಸಂಬಂಧ, ಸಾಮರಸ್ಯವೇ ಈ ದೇಶದ ನಿಜವಾದ ಸಾಮರ್ಥ್ಯ, ಅಭಿವೃದ್ಧಿ ದಿಕ್ಸೂಚಿ ಮತ್ತು ಶಾಂತಿ ಮಂತ್ರ ಅಂತ ಸಾರಿದ ಅಯೋಧ್ಯೆ ತೀರ್ಪು, ಏಕತೆಯಿಂದ ಬದುಕಿ ದೇಶವನ್ನು ಎತ್ತರಕ್ಕೇರಿಸಿ ಅಂತ ನೀತಿ ಪಾಠ ಬೋಧಿಸುವ ಬಾಬಾ ಬುಡಾನ್ಗಿರಿ ಬೆಟ್ಟ ನಮ್ಮ ಅಂತರಂಗವನ್ನೂ ಬೆಳಗಲಿ ಅಂತ. ಉಡುಪಿಯ ಶ್ರೀಕೃಷ್ಣನ ಉತ್ಸವಕ್ಕೆ, ರಥೋತ್ಸವಕ್ಕೆ ಮುಸ್ಲಿಂ ಸಹೋದರರು ನೇಯ್ದು ನೀಡುವ ಚಾದರ, ವಸ್ತ್ರ ವಿನ್ಯಾಸ ನೆರವಾಗುವುದಾದರೆ, ಹಿಂದೂ ಮುಸ್ಲಿಮರು ಜೊತೆಯಾಗಿ ಬಪ್ಪಬ್ಯಾರಿ ಉತ್ಸವ ನಡೆಸುತ್ತಾರಾದರೆ, ಜೊತೆಯಾಗಿ ಉರುಸ್ ಜಾತ್ರೆ ಹಾಗೂ ಇಫ್ತಾರ್ ಕೂಟಗಳಲ್ಲಿ ಭಾಗವಹಿಸುತ್ತಾರಾದರೆ, ಮೋದಿ ವಾರಣಾಸಿಯಿಂದ ಸ್ಪರ್ಧಿಸುವ ಸುದ್ದಿ ತಿಳಿದು ಆ ಭಾಗದ ಮುಸ್ಲಿಂ ಮಹಿಳೆಯರು ಸಿಹಿ ಹಂಚಿ ಸಂಭ್ರಮಿಸುತ್ತಾರಾದರೆ, ಮಧ್ಯಪ್ರದೇಶದ ಭೋಪಾಲ್ನ RSS ಕಾರ್ಯಕರ್ತರ ಪಥಸಂಚಲನಕ್ಕೆ ಮುಸ್ಲಿಂ ಸಮುದಾಯದವರು ಪುಷ್ಪವೃಷ್ಟಿ ಮೂಲಕ ಸ್ವಾಗತ ಕೋರುತ್ತಾರಾದರೆ, ಯಾವ ಅನುಮಾನ ಶಂಕೆಗಳಿಗೂ ಆಸ್ಪದವಿಲ್ಲದೆ ನಾವ್ಯಾಕೆ ಜೊತೆಯಾಗಿ ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಆಚರಿಸುವುದು ಸಾಧ್ಯವಿಲ್ಲ? ಸಾಧ್ಯ ಇದೆ. ಪರಿಹಾರ ಒಂದೇ. ರಾಜಕಾರಣವನ್ನ, ರಾಜಕೀಯವನ್ನ ಜಾತಿ, ಮತ, ಧರ್ಮ, ಪಂಥಗಳ ತಕ್ಕಡಿಯಿಂದ ಅಳೆದು ನೋಡುವ, ತೂಗುವ ಪರಿಪಾಠ ಕೊನೆಯಾಗಬೇಕು. ಗುಜರಾತ್ನ ಗಾಳಿಪಟ ಉತ್ಸವ ನಮಗಿಲ್ಲಿ ಮಾದರಿಯಾಗುತ್ತದೆ. ಕಳೆದ 50-60 ವರ್ಷಗಳಲ್ಲಿ ಈ ಸಾಧ್ಯತೆ ಕಾಂಗ್ರೆಸ್ನಿಂದ ಸಾಧ್ಯವಾಗಿಲ್ಲ. ವೋಟ್ ಬ್ಯಾಂಕ್ ಆಗಿ ನಮ್ಮ ನಡುವಿನ ಸಣ್ಣ ಪುಟ್ಟ ಕಂದಕಗಳನ್ನ ಇನ್ನಷ್ಟು ಆಳವಾಗಿ, ವಿಸ್ತಾರವಾಗಿ ವ್ಯಾಪಿಸಿದ್ದಷ್ಟೇ ಕಾಂಗ್ರೆಸ್ನ ಹೆಗ್ಗಳಿಕೆ. ಹಾಗಾಗಿ ಜಾತಿ, ಧರ್ಮವನ್ನ ಮೀರಿದ ಭಾರತೀಯತೆಯನ್ನ, ದೇಶಾಭಿಮಾನವನ್ನ ಎತ್ತಿ ಹಿಡಿಯುವುದಕ್ಕಾಗಿ ಆ ನೆಲೆಯಲ್ಲೇ ನಾವೆಲ್ಲ ಸಂಘಟಿತರಾಗಿ ಏಕತೆಯಿಂದ ಬಾಳುವ, ರಾಷ್ಟ್ರದ ಒಳಿತಿಗಾಗಿ ದುಡಿಯುವ ಪುಣ್ಯ ಕಾರ್ಯಕ್ಕಾಗಿ ನರೇಂದ್ರ ಮೋದಿಯವರೇ ಈ ರಾಷ್ಟ್ರದ ಪ್ರಧಾನಿಗಾದಿ ಏರಬೇಕಾದ ಅನಿವಾರ್ಯತೆ, ಜರೂರತ್ತು ದೊಡ್ಡದಿದೆ. ಆ ಒಂದು ಮಹತ್ತರ ಕನಸಿನ ಸಾಕಾರಕ್ಕಾಗಿ ಈ ಬಾರಿ ಬಿಜೆಪಿಯನ್ನ ಅಧಿಕಾರಕ್ಕೇರಿಸೋಣ. ಕಾಂಗ್ರೆಸ್ನ ತಪ್ಪುಗಳು ಬಿಜೆಪಿಯಿಂದ ಪುನರಾವರ್ತನೆಯಾಗೋದಿಲ್ಲ ಎನ್ನುವ ನಂಬಿಕೆ ನಿಮ್ಮದಾಗಲಿ. ನಿಮ್ಮ ನಂಬಿಕೆಯನ್ನ ಕಾಯುವ, ಕಾಪಿಡುವ ಹೊಣೆಯನ್ನ ನರೇಂದ್ರ ಮೋದಿಯವರಿಗೆ ಬಿಟ್ಟು ಬಿಡಿ. ಒಂದೇ ಮಾತರಂ. ಒಂದು ಕಡೆ ಕೇಂದ್ರ ಸಂಸದೀಯ ಸಮಿತಿಯ ವರದಿ ನಮ್ಮನ್ನ ಅಧೀರರನ್ನಾಗಿಸುತ್ತದೆ. ಇವತ್ತಿಗೂ ದೇಶದ 7.5 ಕೋಟಿ ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲ. ಇನ್ನೊಂದು ಕಡೆ ಸೋಲಾರ್ ಪರಿಹಾರದ ಹರಿಕಾರ ಮೋದಿ ತಮ್ಮ ಸಾಧನೆಗಳಿಂದ ನಮ್ಮನ್ನ ಆಶ್ಚರ್ಯಕ್ಕೆ ತಳ್ಳುವ ಜೊತೆಯಲ್ಲಿ ನಮ್ಮನ್ನ ಆಶಾವಾದಿಗಳನ್ನಾಗಿಸುತ್ತಾರೆ. UPA ಅಧ್ಯಕ್ಷೆ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಭೂ ಹಗರಣ ಬಯಲಿಗೆಳೆದ IAS ಅಧಿಕಾರಿ ಅಶೋಕ್ ಖೇಮ್ಕಾ ವಿರುದ್ಧ ಅಂತೆ ಕಂತೆಗಳ ಸಂತೆಯನ್ನು ಸೃಷ್ಟಿ ಮಾಡಿರುವ ಹರಿಯಾಣ ಸರ್ಕಾರ CBI ತನಿಖೆಗೆ ಆದೇಶಿಸಿದೆ. 4-5 ವರ್ಷಗಳ ನಂತರ ಹರಿಯಾಣ ಸರ್ಕಾರ ನಿದ್ದೆಯಿಂದ ಎತ್ತಂತೆ. ಈಗಾಗಲೇ ತನ್ನ ವೃತ್ತಿ ಜೀವನದಲ್ಲಿ 42 ಬಾರಿ ವರ್ಗಾವಣೆಯಾಗಿರುವ ಖೇಮ್ಕಾ ಗಿನ್ನಿಸ್ ದಾಖಲೆಯತ್ತ ಮುನ್ನುಗ್ಗುತ್ತಿದ್ದಾರೆ. 2G ತರಂಗಗುಚ್ಚ ಹಗರಣಕ್ಕೆ ಸಂಬಂಧಿಸಿದಂತೆ CAG ದಾಖಲೆಗಳ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಸಚಿವಾಲಯ ಈ ದಿನದವರೆಗೆ ಯಾವುದೇ ಉತ್ತರ ನೀಡಿಲ್ಲ. ಅಧಿಕಾರಾವಧಿಯ ಈ ಕೊನೆಗಾಲದಲ್ಲಿ ಈಗ ಪ್ರತಿದಿನ 11 ಗಂಟೆ ಕೆಲಸ ಮಾಡ್ತಾ ಮನಮೋಹನ್ ಸಿಂಗ್ ಮತ್ತು ಲೆಕ್ಕಪತ್ರ ಪರಿಶೋಧಕರ ತಂಡದವರು ಪರಿಶೀಲಿತ, ಸುಧಾರಿತ ಉತ್ತರ ರೆಡಿ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಕಾಂಗ್ರೆಸ್ನಿಂದ ಹೊರಹೋಗಿ ಪ್ರತ್ಯೇಕ ಪಕ್ಷ ಸ್ಥಾಪಿಸಿದ ಮರುಗಳಿಗೆ ಜಗನ್ಮೋಹನ್ ರೆಡ್ಡಿ ಜೈಲು ಪಾಲಾಗ್ತಾರೆ. ಕಾಂಗ್ರೆಸ್ನಲ್ಲಿ ಇರೋವರೆಗೂ ಆತ ಮಾಡಿದ್ದೆಲ್ಲ ಸರಿ, ಹೊರಹೋದ ಕೂಡಲೇ ಅದೇ ತಪ್ಪುಗಳು ದಾಖಲಾಗ್ತವೆ. CBI ಗುಮ. ಕೇಂದ್ರ ಗೃಹ ಸಚಿವಾಲಯದ ಕಾರ್ಯವೈಖರಿಗೆ ಬೇಸತ್ತಿರುವ ಅರಸೇನಾ ಪಡೆ ಸಚಿವಾಲಯದಿಂದ ತಮ್ಮನ್ನು ಬೇರ್ಪಡಿಸುವಂತೆ ಆಗ್ರಹಿಸುತ್ತಿದೆ. ಅಂದ್ರೆ ಆಡಳಿತದ ಸೂತ್ರ ಎಲ್ಲಿವರೆಗೆ ಬಂತು? ಆಹಾರ ಭದ್ರತಾ ಮಸೂದೆಯ ನೀತಿ ನಿಯಮಗಳ ಕುರಿತಂತೆ ಪೂರ್ವ ತಯಾರಿ ಇರಲಿಲ್ಲ, ಸಮರ್ಪಕ ಮಾರ್ಗಸೂಚಿಯೂ ಇರಲಿಲ್ಲ. ಈ ಬಗ್ಗೆ ದೆಹಲಿ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಚುನಾವಣೆಗೆ ಎದುರಾಗಿ ಜನರನ್ನ ಮಂಗ ಮಾಡಲಿಕ್ಕೆ ಗಡಿಬಿಡಿಯಲ್ಲಿ ಮಸೂದೆ ಜಾರಿ ಮಾಡಿದ್ದು ಬಿಟ್ಟರೆ ಪ್ರಾಯೋಗಿಕತೆ, ಅನುಷ್ಠಾನ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅಲ್ಲ ಬಿಡೆ. ಕುಟ್ಟಿ ಕುಂದಾಪುರಕ್ಕೆ ಹೋಗಿ ಬಂದ ಹಾಗಾಯ್ತು. ಕಲ್ಲಿದ್ದಲು ಇಲಾಖೆ ಕಡತಗಳನ್ನು ನೀಡುತ್ತಿಲ್ಲ, ತನಿಖೆಗೆ ಸಹಕರಿಸುತ್ತಿಲ್ಲ. CBI ತಾನು ಸಲ್ಲಿಸಿದ ಕಡತಗಳ ಜೆರಾಕ್ಸ್ ಪ್ರತಿಯನ್ನು CBI ಹಿಂದಿರುಗಿಸುತ್ತಿಲ್ಲ. ಕಲ್ಲಿದ್ದಲು ಇಲಾಖೆ. ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿಗಳ ಕಣ್ಣ ಮುಚ್ಚಾಲೆ ಆಟ. ನಾವು ಮತದಾರರೇನು ಕುರುಡರೆ? ನಿಮ್ಮ ಅಷ್ಟು ಅವಾಂತರಗಳಿಗೆ, ನಾಟಕಗಳಿಗೆ ತೆರೆ ಎಳೆಯುವ ಕಾಲ ಬಂದಾಯ್ತು. ಉಪ್ಪು ತಿಂದವ ನೀರು ಕುಡಿಯಲೇಬೇಕು.
ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ISI ಜೊತೆ ಶಶಿ ತರೂರ್ ಸಂಬಂಧ ಹೊಂದಿದ್ದಾರೆ ಅಂತ ಪತ್ನಿ ಸುನಂದಾ ಪುಷ್ಕರ್ ಹೇಳಿಕೆ ನೀಡಿದ 2 ದಿನದಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾರೆ. ಸುನಂದಾ ಮೈ ಮೇಲಿನ 12 ಗಾಯಗಳಿಂದಾಗಿ ಆಕೆ ಸತ್ತಿಲ್ಲ ಸರಿ, ಆದರೆ ಗಾಯಗಳು ಹೇಗಾದವು, ಯಾಕಾದವು? ಇತ್ತೀಚಿನ ಬೆಳವಣಿಗೆ ಆಕೆ ವಿಷದಿಂದಲೂ ಸತ್ತಿಲ್ಲ. ಹೀಗೆ ದೇಶದ ಇತಿಹಾಸದಲ್ಲಿ ಘಟಿಸಿದ ಅನುಮಾನಾಸ್ಪದ ಸಾವುಗಳಿಗೂ ಒಂದು ದೊಡ್ಡ ಇತಿಹಾಸವಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ರಾಜೇಶ್ ಪೈಲಟ್, ಮಾಧವರಾವ್ ಸಿಂಧಿಯಾ, ಅಣುವಿಜ್ಞಾನಿ ಹೋಮಿ ಬಾಬಾ, ಈಗ ಸುನಂದಾ ಪುಷ್ಕರ್. ಸಾವಿನ ಸರಣಿಗೆ ಕೊನೆ ಯಾವಾಗ? ಸೇನೆಯ ಮಾಮೂಲಿ ಕವಾಯತನ್ನೇ ಸೇನಾ ಬಂಡಾಯ ಎನ್ನುವಂತೆ ಅನುಮಾನಿಸುವ ಕೇಂದ್ರ ಸರ್ಕಾರ, ದೇಶದ ಪೊಲೀಸ್ ಇಲಾಖೆಯನ್ನು ಅನುಮಾನಿಸುವ ಗೃಹ ಸಚಿವರು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟು ಬಿಟ್ಟೆವ. ನೆರೆಯ ಪಾಕಿಸ್ತಾನ ತಾಲಿಬಾನ್ ಜೊತೆ ಷರತ್ತುರಹಿತ ಮಾತುಕತೆಗೆ ಒಪ್ಪಿಗೆ ನೀಡಿದೆ. ದಾವೂದ್ ಬೇರೆ ಪಾಕ್ನಲ್ಲಿ ಇಲ್ಲ ಅಂತೆ. ನಮ್ಮ ಭಾರತದ ಗತಿ? UPAಯ ಅಷ್ಟೂ ಹಗರಣಗಳ ಕುರಿತಂತೆ ಸಾರ್ವಜನಿಕ ಚರ್ಚೆ ಬೇಡ, ಕನಿಷ್ಠ ಮಾಧ್ಯಮ ಚರ್ಚೆಗೂ ಮನಮೋಹನ್ ಸಿಂಗ್ ರೆಡಿ ಇಲ್ಲ. 10 ವರ್ಷ ದೇಶದ ಚುಕ್ಕಾಣಿ ಹಿಡಿದವರಿಗೆ ತಮ್ಮ ಮೇಲಿನ ಆಪಾದನೆಗಳ ಕುರಿತಂತೆ ಉತ್ತರಿಸುವ, ತಮ್ಮನ್ನು ಸಮರ್ಥಿಸಿಕೊಳ್ಳುವ ನೈತಿಕ ಹೊಣೆಗಾರಿಕೆಯೂ ಇಲ್ಲವಾಗಿದೆ. ಮತ್ತೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುತ್ತಿರುವುದು ಯಾವ ಪುರುಷಾರ್ಥಕ್ಕೆ? ಇನ್ನೊಂದು ಕುತೂಹಲಕಾರಿ ಅಂಶ ಅಂದ್ರೆ 10 ವರ್ಷಗಳ ಸುದೀರ್ಘ ಅವಧಿಗೆ ದೇಶವನ್ನಾಳಿದ ಪ್ರಧಾನಿ ಮನಮೋಹನ್ ಸಿಂಗ್ ಒಮ್ಮೆಯೂ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ. ಕಾಂಗ್ರೆಸ್ ಪ್ರಜಾಪ್ರಭುತ್ವವನ್ನು ಈ ಚುನಾವಣೆಯಲ್ಲಿ ಪ್ರತಿಪಾದಿಸುತ್ತಿದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 66-67 ವರ್ಷಗಳ ನಂತರವೂ ಇನ್ನೂ ಜನರ ಮೂಲಭೂತ ಅವಶ್ಯಕತೆಗಳಿಗಾಗಿ ಧರಣಿ ಕುಳಿತುಕೊಳ್ಳಬೇಕಾದ, ಅವೇ ಚುನಾವಣಾ ಪ್ರಣಾಳಿಕೆಗಳ ಮೇಲೆಯೇ ಕಣ್ಣಾಡಿಸಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂದ್ರೆ ಇದಕ್ಕೆಲ್ಲ ಯಾರು ಹೊಣೆ? ನಂಬಿಕೆ ಇಟ್ಟು ಮತ ನೀಡಿದ ಜನರ? ಅಮಾವಾಸ್ಯ ರಾತ್ರಿ ಹುಣ್ಣಿಮೆ ಚಂದ್ರನ ತೋರಿಸಿ ಟೋಪಿ ಹಾಕಿದ ಕಾಂಗ್ರೆಸ್ ಪಕ್ಷವ? ಈ ಎಲ್ಲ ಆಭಾಸ ಅಪಸವ್ಯಗಳ ನಡುವೆಯೂ ಕಾಂಗ್ರೆಸ್ ಅನ್ನ ಬೆಂಬಲಿಸುವ ವಿಕೃತ ಮನಸ್ಸುಗಳಿಗೆ, ವಿಚ್ಛಿದ್ರಕಾರಿ ಶಕ್ತಿಗಳಿಗೆ, ತಥಾಕಥಿತ ಬುದ್ಧಿಜೀವಿಗಳಿಗೆ ನರೇಂದ್ರ ಮೋದಿಯವರನ್ನ ಟೀಕಿಸುವ ನೈತಿಕತೆ ಇದೆಯಾ? ಆ ಮುಖವಾಡಗಳ ಬೌದ್ಧಿಕ ದಿವಾಳಿತನಕ್ಕೆ ನಾವು ಏನನ್ನಬೇಕೋ? ಆದರೆ ಇದೇ ಸಂಕ್ರಮಣ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯವರ ಚಿಮ್ಮುವ ಆತ್ಮವಿಶ್ವಾಸದ ಹೇಳಿಕೆಗಳನ್ನೊಮ್ಮೆ ನಾವು ಗಮನಿಸಬೇಕು. ಕಾಂಗ್ರೆಸ್ಗೆ 60 ವರ್ಷಗಳ ಅವಕಾಶ ಕೊಟ್ಟಿದ್ದೀರಿ, ನಮಗೆ 6 ತಿಂಗಳ ಅವಕಾಶ ಕೊಡಿ, ಕಪ್ಪು ಹಣ ವಾಪಸ್ಸು ತರುತ್ತೇವೆ, ನಿರುದ್ಯೋಗ ಕೊನೆಗಾಣಿಸುತ್ತೇವೆ. ಯಾರು ಏನೇ ಅನ್ನಲಿ, ಏನೇ ಹೇಳಲಿ, ದೇಶದ ಬಗ್ಗೆ ನಿಜವಾದ ಕಾಳಜಿ ಉಳ್ಳವರಾಗಿ ನಾವು ನಮ್ಮ ಗುರಿಯನ್ನು ನಿರ್ದೇಶಿಸಿಯಾಗಿದೆ, ನಾವು ನಮ್ಮ ಆಯ್ಕೆಯನ್ನು ನಿರ್ಧರಿಸಿಯಾಗಿದೆ. ಮೋದಿ 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 ಮತ್ತು ನರೇಂದ್ರ ಮೋದಿ. ಮೋದಿ ಹೇಳ್ತಾರೆ, ಗುಜರಾತ್ ಅಭಿವೃದ್ಧಿಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ಮಾಧ್ಯಮಗಳು ಹೇಳ್ತಿವೆ ಅಂತ ನನ್ನನ್ನು ಬೆಂಬಲಿಸಬೇಡಿ. ಗುಜರಾತ್ಗೆ ಭೇಟಿ ಕೊಟ್ಟು ಪ್ರತ್ಯಕ್ಷವಾಗಿ ಪರಂಬರಿಸಿ ನೋಡಿ, ಬಿಜೆಪಿಗೆ ಮತ ನೀಡಿ. ಕಳೆದ ಹಲವಾರು ವರ್ಷಗಳಿಂದ ಮುಖವಾಡಗಳಿಗೆ ಮಣೆ ಹಾಕಿಕೊಂಡು ಬಂದವರು ನಾವು. ಈ ಒಂದು ಬಾರಿ ಮುಖಕ್ಕೆ ಮತ ಹಾಕೋದು ತರವಲ್ಲವೇ? 10-12 ಅವಕಾಶ ಕೊಟ್ಟು ಕೈಗೆ ಟೋಪಿ ಪಡೆದ ನಮಗೆ ಬಿಜೆಪಿಗೆ 1 ಅವಕಾಶ ನೀಡಿ ಅಭಿವೃದ್ಧಿಯ ದಾಪುಗಾಲನ್ನು ಬೆಂಬಲಿಸೋಕೆ ಸಾಧ್ಯವಿಲ್ಲವಾ? ನಿಮ್ಮ 1 ಮತ ದೇಶದ ಅಸ್ತಿತ್ವವನ್ನು ಜಗತ್ತಿನ ಪುಟಗಳಲ್ಲಿ ಎತ್ತಿ ತೋರಿಸಿತು. ನಿಮ್ಮ 1 ಮತ ಮುಖವಾಡಗಳ ರಾಜಕಾರಣಕ್ಕೆ ಅಂತ್ಯ ಹಾಡಿ ಮುಖದ ನಿಜ ಆಡಳಿತಕ್ಕೆ ಮುನ್ನುಡಿ ಬರೆದೀತು. ಅಡಕೆಯಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾದ ಪದಾರ್ಥಗಳಿವೆ ಅಂತ ಸುಪ್ರೀಂ ಕೋರ್ಟ್ಗೆ ಬೊಗಳೆ ಅಫಿದಾವಿತ್ ನೀಡಿ, ಹೊರಗೆ ಅಡಕೆ ನಿಷೇಧದ ಪ್ರಸ್ತಾಪ ಕೇಂದ್ರದ ಮುಂದೆ ಇಲ್ಲ ಅಂತ ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಂಡು, ಅಡಕೆ ನಿಷೇಧ ಸದ್ಯಕ್ಕಿಲ್ಲ ಅಂತ ತಣ್ಣಗೆ ಪತ್ರಿಕಾ ಹೇಳಿಕೆ ನೀಡಿ, ಅಡಕೆ ನಿಷೇಧ ಇಲ್ಲ, ಏನೂ ಇಲ್ಲ, ಅದೆಲ್ಲ ಸುಳ್ಳು ಸುದ್ದಿ, ವಿರೋಧಿಗಳ ಕೆಲಸ ಅಂತ ಸಾರ್ವಜನಿಕರ ಮುಂದೆ ಚುನಾವಣಾ ಭಾಷಣಗಳಲ್ಲಿ ದಂಗುರ ಸಾರುವ ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಪ್ರತಿನಿಧಿಗಳ ಬೇರೆ ಬೇರೆ ಮುಖವಾಡಗಳ ಬಣ್ಣ ಬುದ್ಧಿಜೀವಿಗಳ ಪ್ರವರಕ್ಕಿಂತ ಸ್ವಲ್ಪ ಹೆಚ್ಚೇ ಇದೆ. ಅಡಕೆ ಬೆಳೆಗಾರರ ಹಿತರಕ್ಷಣೆಗಾಗಿ 2009ರಲ್ಲಿ ಅಂದಿನ ಯಡಿಯೂರಪ್ಪ ಸರ್ಕಾರ ನೇಮಿಸಿದ್ದ ವಕೀಲರು ಮತ್ತು ಹಾಕಿದ್ದ ದಾವೆಯನ್ನು 22 ಅಕ್ಟೋಬರ್ 2013ರಂದು ಹಿಂಪಡೆದ ಈಗಿನ ಸಿದ್ದರಾಮಯ್ಯ ಸರ್ಕಾರ ಹಗಲು ವೇಷದ ನಾಟಕವಾಡ್ತಾ ಇರುವ ಕಾರಣ ಏನು? ದಾವೆ ಹಿಂಪಡೆಯುವ ಸಂದರ್ಭ ಕಾನೂನು ತಜ್ಞರೊಂದಿಗೆ, ಬೆಳೆಗಾರರ ಪ್ರಾತಿನಿಧಿಕ ಸಂಸ್ಥೆಗಳೊಂದಿಗೆ ಸೌಜನ್ಯಕ್ಕೂ ಚರ್ಚಿಸಿಲ್ಲ ಯಾಕೆ? ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳ ಉತ್ಪಾದನಾ ವೆಚ್ಚ ಅಂದಾಜು ಮಾಡುವ ಸಮಿತಿಯಿಂದ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯಂತೆ ಅಡಕೆ ಬೆಳೆಯನ್ನು ಯಾವ ಕಾರಣಕ್ಕಾಗಿ ಹೊರಗಿಡಲಾಗುತ್ತಿದೆ? ಅದರರ್ಥ ಅಡಕೆಗೆ ಬೆಂಬಲ ಬೆಲೆಯ ಅಗತ್ಯವಿಲ್ಲ ಅಂತನ? ಸಾರ್ವಜನಿಕರ ಮುಂದೆ ಮಂಡಿಸುವ ಅಡಕೆ ನಿಷೇಧಿಸಲಿಲ್ಲ ಅನ್ನೋ ಅದೇ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸಲು ಪ್ರಿಯ ಕಾಂಗ್ರೆಸ್ಸಿಗೆ ಕಷ್ಟವಾಗುತ್ತೆ. ಜನರ ಮುಂದೆ ಪಟಾಕಿ ಸಿಡಿಸೋ ಬದಲು ಅಫಿದಾವಿತ್ ಹಿಂಪಡೆಯಬಹುದಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಸಿದ್ಧವಿಲ್ಲ. ಸದ್ಯ ಅಡಕೆ ನಿಷೇಧವಿಲ್ಲ ಸರಿ, ನಾಳೆ ಅಫಿದಾವಿತ್ನ ಮುಂದಿನ ಅಧ್ಯಾಯ, ನಾಳೆ ಕತೆ ನಾರಾಯಣ ಬಲ್ಲ. ಅಡಕೆ ನಿಷೇಧದ ಕಡೆ ಹೆಜ್ಜೆ ಹಾಕಿರುವ ಕೇಂದ್ರ ಸರ್ಕಾರ ಸಿಗರೆಟ್ ಲಾಬಿಯಲ್ಲೋ, ರಾಜ್ಯ ಜಿಲ್ಲಾ ರಸ್ತೆಗಳಲ್ಲಿ ಟೋಲ್ ಸಂಗ್ರಹಿಸಲು ಅನುಮತಿ ನೀಡುವ ಮುಖೇನ ರಾಜ್ಯ ಸರ್ಕಾರ ಟೋಲ್ ಲಾಬಿಯಲ್ಲೋ
ತಮ್ಮ ನೆರಳುಗಳನ್ನು ಚೆಲ್ಲುತ್ತಾ ಇವೆ. ಜನ ಏನೆಂದುಕೊಂಡಾರು ಅನ್ನೋ ಮಂಡೆ ಬಿಸಿ ಅವರಿಗಿಲ್ಲ. ಚಲ್ತಾ ಹೇ ಧೋರಣೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಖರ್ಚಿನ ತಲೆಬಿಸಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಬಿಡಿ. ಆ ಸತ್ಯ ನಿಮಗೂ ಗೊತ್ತಾಗಲಿ ಅನ್ನೋದು ನಮ್ಮ ಕಳಕಳಿ. ಗುಲ್ಬರ್ಗಾ ಶೂಟೌಟ್. ಎಎಸ್ಐ ಬಂಡೆ ಸಾವಿಗೆ ಗೃಹ ಸಚಿವರು 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು 50 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು. ಈ ಸರಕಾರಿ ಗೊಂದಲದಲ್ಲಿ ಬಹುಶಃ ಬಂಡೆ ಕುಟುಂಬಕ್ಕೆ ಇವತ್ತಿನವರೆಗೆ ತಲುಪಿದ್ದು ಕೇವಲ 10 ಲಕ್ಷ ರೂಪಾಯಿ ಮಾತ್ರ. ಬಾಗಲಕೋಟೆಯ 4ರ ಬಾಲೆಯ ಅತ್ಯಾಚಾರ ಪ್ರಕರಣ, ಮಗುವಿನ ಅಜ್ಜಿಯ ಗೋಳು, ನಮಗೆ ಬೇರೆ ಏನು ಬೇಡ ರೀ, ಡಾಕ್ಟರ್ ಹತ್ರ ಮಗುವಿಗೆ ಟ್ರೀಟ್ಮೆಂಟ್ ಕೊಡೋಕೆ ಹೇಳಿ ಸಾಕು. ಕೂಸು ನರಕಯಾತನೆ ಅನುಭವಿಸ್ತಾ ಇದೆ, ಹೀಗೆ ಆದ್ರೆ ಆಕೆ ಉಳಿಯಂಗಿಲ್ಲ. ಮೂಡಬಿದಿರೆ ಮನೆ ತಿರುವೆ ಕಟ್ಟಿಯೂ ಅಧಿಕಾರಿಗಳಿಂದ ಮನೆ ತೆರವು ಪ್ರಕರಣ. ನಾವ್ಯಾಕೆ ಇಷ್ಟೊಂದು ಕೂರಿಗಳಾಗ್ತಾ ಇದ್ದೇವೆ? ಇದನ್ನೆಲ್ಲ ನೋಡಿದ್ರೆ ಗುಲಾಬಿ ಗ್ಯಾಂಗ್ ಕರ್ನಾಟಕದಲ್ಲೂ ಅಸ್ತಿತ್ವ ಕಂಡುಕೊಳ್ಳಬೇಕು ಅನ್ಸುತ್ತಾ? ಬೇಡ. ಈ ಬಾರಿ ಮೋದಿಗೆ ಮತ ನೀಡಿ ಸಾಕು. ನಮ್ಮೊಳಗಿನ ಮಾನವೀಯ ಗುಣಗಳನ್ನ ಔನ್ನತ್ಯಕ್ಕೆರಿಸುವ ಸ್ಫೂರ್ತಿ, ಪ್ರೇರಣೆ ನರೇಂದ್ರ ಮೋದಿ. ಗುಲಾಬಿ ಗ್ಯಾಂಗ್ ಬೇಡ, ಮೋದಿಗೆ ಮತ ನೀಡಿ ದೇಶ ಕಟ್ಟೋಣ. ಪ್ರೀತಿಯೊಂದೇ ಗೆಲ್ಲುವುದು, ಪ್ರೀತಿಯೇ ಜಯವನ್ನ ತಂದುಕೊಡುವುದು. ಸ್ವಾಮಿ ವಿವೇಕಾನಂದರ ಮಾತನ್ನ ಧ್ಯೇಯವಾಗಿಸಿಕೊಂಡು ಪ್ರಧಾನಿ ಪಥದಲ್ಲಿ ಮುಂದಡಿ ಇಟ್ಟವರು ಶ್ರೀಯುತ ನರೇಂದ್ರ ಮೋದಿ. ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಮಿತಿಯನ್ನ 9ರಿಂದ 6ಕ್ಕೆ, ಮತ್ತೆ 9ಕ್ಕೆ, ಮತ್ತೆ 12ಕ್ಕೆ ಇರಿಸಿ ಬ್ಯಾಲೆನ್ಸ್ ಕಾಯ್ದುಕೊಂಡು ಹೆಗಲು ತಟ್ಟಿಕೊಳ್ಳುವ ಕಾಂಗ್ರೆಸ್ ಎಲ್ಲ ರಾಹುಲ್ ಮಹಿಮೆ ಅನ್ನೋ ಕೊಟ್ಟಿ ಡೈಲಾಗ್ ಬೇರೆ. ಮಹಾಶಯರೇ, ಕಳೆದ 50-60 ವರ್ಷಗಳಿಂದ ಇದೇ ಕಣ್ಣು ಬಂಗಾಳಿಯನ್ನ, ನಾಟಕವನ್ನ, ಸೋಗಲಾಡಿತನವನ್ನ ನೋಡಿ ನೋಡಿ ನಮಗೂ ಸಾಕಾಗಿದೆ. ಹಾಗಾಗಿ ನಾವು ಭಾರತೀಯರು, ಭಾರತೀಯ ಪ್ರಜೆಗಳು ಈ ಬಾರಿ ನರೇಂದ್ರ ಮೋದಿಯವರನ್ನ, ಭಾರತೀಯ ಜನತಾ ಪಕ್ಷವನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರುವ ಗುರಿಯನ್ನು ಫಿಕ್ಸ್ ಮಾಡಿಯಾಗಿದೆ. ಸಾಧ್ಯವಾದ್ರೆ ನಿಮ್ಮ ಈ ಡಂಬಾಚಾರವನ್ನ, ಪೊಳ್ಳು ಮಾತುಗಳನ್ನ ಬಿಟ್ಟು ಬಿಡಿ. ಈ ಲೋಕಸಭಾ ಚುನಾವಣೆ ಬಿಡಿ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಇದ್ರೆ ಸಾಚಾ ಹೋರಾಟಕ್ಕೆ ಅಣಿಯಾಗಿ. ನಮಸ್ಕಾರ. ದೇಶದಲ್ಲಿ ಪ್ರತಿ 6 ಗೃಹಿಣಿಯರಲ್ಲಿ ಒಬ್ಬರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕರ್ನಾಟಕದಲ್ಲಿ 50.6% ಅಂದ್ರೆ ಅರ್ಧಕ್ಕರ್ಧ ಗೃಹಿಣಿಯರು ಕೌಟುಂಬಿಕ ದೌರ್ಜನ್ಯಗಳಿಂದಾಗಿಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಜಾತಿ, ಮತ, ಧರ್ಮಗಳನ್ನು ಪುಷ್ಟೀಕರಿಸಿ ಯೋಜನೆಗಳನ್ನು ಘೋಷಿಸುವ, ಜಾರಿಗೊಳಿಸುವ ಕೇಂದ್ರ, ರಾಜ್ಯ ಸರ್ಕಾರಗಳಿಗೆ ಮಹಿಳೆಯರ ಈ ಅಂಕಿಅಂಶಗಳು ಕಣ್ಣಿಗೆ ಕಾಣೋದಿಲ್ವಾ? ಪ್ರತಿ ಮನೆಯ ಗೃಹಿಣಿ ದಿಕ್ಕು ತಪ್ಪಿದರೆ ಏನಾಗಬಹುದು? ಒಂದು ಕ್ಷಣ ಯೋಚಿಸಿ. ನಮ್ಮ ಕೌಟುಂಬಿಕ ವ್ಯವಸ್ಥೆಯೇ ಛಿದ್ರ. ನಾವು ಈವರೆಗೆ ಪಾಲಿಸಿಕೊಂಡು ಬಂದಿರುವ ಆಚಾರ ವಿಚಾರ, ಒಳಿತು ಕೆಡುಕು, ಆದರ್ಶ ಎಲ್ಲ ಗೊಡವೆಗಳು ಮೂಲೆಗುಂಪಾಗಿ ಬಿಡುತ್ತವೆ ಅಷ್ಟೇ. ಅಂತಹ ಕೇಂದ್ರ ಸ್ಥಾನದಲ್ಲಿರುವ ಗೃಹಿಣಿಯರ ಭದ್ರತೆಗೆ, ಹಕ್ಕುಗಳಿಗೆ ನಮ್ಮ ಸರ್ಕಾರ ಮೂಕವಾಗಿದೆ. ಅವಿಭಕ್ತ ಕುಟುಂಬಗಳಲ್ಲಂತೂ ಗೃಹಿಣಿಯರ ಗೋಳು ಹೇಳೋದಲ್ಲ, ಕೇಳೋದಲ್ಲ. ಅವಿಭಕ್ತ ಕುಟುಂಬಗಳಿಗೆ ಸಂಬಂಧಿಸಿದ ಕಾನೂನು ಕಟ್ಟಳೆಗಳು ಗ್ರಾಮೀಣ ಗೃಹಿಣಿಯರನ್ನು ತಲುಪೋದು ಯಾವಾಗ? ಶಿವನೇ ಶಂಭುಲಿಂಗ. ಕನಿಷ್ಠ ನಮ್ಮ ಅಮ್ಮನ, ಅಕ್ಕನ ನೆಮ್ಮದಿಯ ನಿಟ್ಟುಸಿರಿಗೆ ಒತ್ತಾಸೆಯಾಗೋದು ಬೇಡವಾ? ಅಂತಹ ಒತ್ತಾಸೆಗೋಸ್ಕರ ನಿಮ್ಮ ಆಯ್ಕೆ ನರೇಂದ್ರ ಮೋದಿ. ಕ್ರಿಮಿನಲ್ಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ನೀಡುವ ಕೇಂದ್ರದ ಮಸೂದೆ, ನಮ್ಮ ರಾಜ್ಯ ಸರ್ಕಾರದ ಅಗ್ಗದ ಮದ್ಯ, ಮಠ ಮಂದಿರಗಳ ಸ್ವಾಧೀನ, ಅಹಿಂದ ಮಕ್ಕಳ ಪ್ರವಾಸ, ಮೂಢನಂಬಿಕೆ ವಿರುದ್ಧ ವಿಧೇಯಕ ಎಲ್ಲವೂ ಯೋಜನೆಗಳೇ ಇಲ್ಲದ ಮಕ್ಕಳಾಟಿಕೆಯ ಸಂಕೇತಗಳೇ. ಮೊದಲು ಚಿಂತನೆ ನಡೆಸಿ ಮತ್ತೆ ನಿರ್ಧಾರ ಪ್ರಕಟಿಸುವ, ಮಸೂದೆ ಜಾರಿಗೆ ಶ್ರಮಿಸುವ ಸಮರ್ಥ ಮೇಧಾವಿ, ದಕ್ಷ ಆಡಳಿತಗಾರ, ಅಭಿವೃದ್ಧಿ ಚಿಂತಕ, ದೇಶ ಮೊದಲು ಎನ್ನುವ ನೆಲೆಯಲ್ಲಿ ಯೋಜನೆಗಳನ್ನು ರೂಪಿಸುವ ಅಪ್ಪಟ ದೇಶಪ್ರೇಮಿ, ಮಹಾನ್ ದೇಶಭಕ್ತ ನರೇಂದ್ರ ಮೋದಿ ಈ ಎಲ್ಲ ಕಾರಣಗಳಿಗಾಗಿ ನಮಗೆ ಆಪ್ತವಾಗುತ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಆಯ್ಕೆಯಾಗುತ್ತಾರೆ. ನಾವೆಲ್ಲ ಬಿಟ್ಟು ಬಿಡದೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರನ್ನ ಹಂಬಲಿಸುವ ಏಕೈಕ ಕಾರಣ ಇಷ್ಟೇ, ಮತ್ತು ಅದು ಸ್ಪಷ್ಟ. ಉಳಿದೆಲ್ಲ ರಾಜಕಾರಣಿಗಳಿಗಿಂತ ಮೋದಿಯೇ ಅನಿವಾರ್ಯ ಅನ್ನಿಸೋದು ಈ ಎಲ್ಲ ಕಾರಣಗಳಿಗಾಗಿಯೇ. ಮೋದಿ ಸಂಭಾವ್ಯ ಪ್ರಧಾನಿ. ಮೋದಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ದಿನದಿಂದ ಕೇಂದ್ರದ ಯುಪಿಎ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿಕ್ಕು ತಪ್ಪಿದೆ. ವಿಪರ್ಯಾಸ ನೋಡಿ. ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋ ಫೀಲ್ ಕೂಡ ನಮಗಿಲ್ಲ. ಆಡಳಿತ ಚಕ್ರವನ್ನು ಗಮನಿಸಿದ್ರೂ ಅಂತಹ ಕ್ರಿಯಾಶೀಲ ನಡೆಗಳ್ಯಾವುದೂ ನಮಗೆ ಕಂಡು ಬರ್ತಾ ಇಲ್ಲ. ಹೊಗಳಿದಾಗ ಖುಷಿಯಾಗುವುದು ಮತ್ತು ಟೀಕಿಸಿದಾಗ ನೋವು ಅನುಭವಿಸುವುದು ದುರ್ಬಲ ಮನಸ್ಸಿನ ವ್ಯಕ್ತಿಯ ಸ್ವಭಾವ ಅನ್ನೋ ಮಾತಿದೆ. ಆದರೆ ಮೋದಿ, ದೇಶ ವಿದೇಶಗಳಿಂದ ಎಲ್ಲಿಂದ ಎಂತಹ ಟೀಕೆಗಳೇ ಎದ್ದು ಬರಲಿ, ಆತ ಸ್ಥಿತಪ್ರಜ್ಞ. ಪ್ರತಿ ಹೆಜ್ಜೆಯಲ್ಲಿಯೂ ತಪ್ಪು ಹುಡುಕುವ, ಪ್ರತಿ ಹೆಜ್ಜೆಗೂ ಕಾಲೆಳೆಯಲು ತವಕಿಸುವ ವಿಲಕ್ಷಣ ಮನಸ್ಸುಗಳ ನಡುವೆ ಮೋದಿಯ ಮೇರು ವ್ಯಕ್ತಿತ್ವ ಅನಾವರಣಗೊಂಡಿದೆ. ಮೋದಿ ಕೇಳ್ತಾರೆ, ಶವ ಪರೀಕ್ಷೆಯಲ್ಲಿಯೇ ಹೆಚ್ಚು ಉತ್ಸುಕರಾಗಿರುವ ನಮ್ಮ ಟೀಕಾಕಾರರು ಶಾಂತಿ ಪ್ರಯತ್ನದಲ್ಲಿ ಕೈ ಜೋಡಿಸಲಾರರೆ. ಹಾಗೆಂದೇ ಅಯೋಧ್ಯೆ ರಾಮ ಮಂದಿರ ಧ್ವಂಸ ಪ್ರಕರಣದ ಪ್ರಮುಖ ಕಕ್ಷಿದಾರರಾಗಿರುವ ಮಹಮ್ಮದ್ ಹಶೀಂ ಅನ್ಸಾರಿ ಹೇಳ್ತಾರೆ, ಗುಜರಾತ್ನಲ್ಲಿ ಮುಸ್ಲಿಮರು ಖುಷಿಯಾಗಿದ್ದಾರೆ, ಆದರೆ ಮೋದಿ ಭಯವನ್ನ ಕಾಂಗ್ರೆಸ್ ಬಿತ್ತುತ್ತಿದೆ. ಮೋದಿ ಮಾತು ಮುಂದುವರಿಯುತ್ತದೆ.
ಕಣ್ಣುಗಳಲ್ಲಿ ವೇದನೆಯನ್ನಿಟ್ಟುಕೊಂಡು ಎದೆಯಲ್ಲಿ ನೋವು ತುಂಬಿಕೊಂಡು ಕಕ್ಕುಲಾತಿಯೊಂದಿಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ಭಾರತವನ್ನ ಔನ್ನತ್ಯಕ್ಕಿರಿಸಿ. ಜೈ ಜೈ ಗರ್ವಿ ಭಾರತ್. ಭಾರತ ಹೋಳಾಗಬಾರದು, ಒಂದಾಗಿ ಎದ್ದು ನಿಲ್ಲಬೇಕು ಎನ್ನುವುದು ಸರ್ದಾರ್ ವಲ್ಲಭಭಾಯ್ ಪಟೇಲರ ಹೋರಾಟವಾಗಿತ್ತು. ಅವರನ್ನ ಆದರ್ಶವಾಗಿ ಕಂಡವರು, ಸ್ವೀಕರಿಸಿದವರು ನರೇಂದ್ರ ಮೋದಿ. ಜನ ಒಂದಾಗಬಾರದು, ಒಂದಾದ್ರೆ ವೋಟ್ ಬ್ಯಾಂಕ್ ನಡೆಯೋಲ್ಲ ಅಂತ ತಮ್ಮ ರಾಜಕೀಯ ನೀತಿಗಳನ್ನ ಒಡೆದು ಆಳುವ ಬ್ರಿಟಿಷ್ ನೀತಿಗಳಿಗೆ ಅನುಗುಣವಾಗಿ ರೂಪಿಸಿಕೊಂಡವರು ನೆಹರು ಮತ್ತು ಕಾಂಗ್ರೆಸ್. ದೇಶದ ಗಡಿಯಲ್ಲಿ ಯೋಧರ ತಲೆ ಕಡಿದುಕೊಂಡು ಹೋದ್ರೂ ತುಟಿ ಬಿಚ್ಚದ ಕೇಂದ್ರ ಸರ್ಕಾರ ಮೊನ್ನೆ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ದೇವಯಾನಿ ಖೋಬ್ರಗಡೆ ಪ್ರಕರಣದಲ್ಲಿ ತುಂಬಾ ದೊಡ್ಡ ಸಾಹಸ, ಧೈರ್ಯವನ್ನ ಪ್ರದರ್ಶಿಸಿ ಅಮೆರಿಕದ ಕ್ರಮವನ್ನ ತೀವ್ರವಾಗಿ ಖಂಡಿಸಿತು. ಅಮೆರಿಕ ಕ್ಷಮೆ ಕೇಳಲೇಬೇಕು ಅಂತ ಡಂಗುರ ಸಾರಿತು. ಅಮೆರಿಕವು ಪಟ್ಟು ಸಡಿಲಿಸದೇ ಇದ್ದಾಗ 2 ದಿನದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಉಲ್ಟಾ ಹೊಡೆದು ತೇಪೆ ಹಚ್ಚುವ ಕೆಲಸ ಆರಂಭಿಸಿ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವುದಾಗಿ ಪ್ರಕಟಣೆ ನೀಡಿತು. ಅದಕ್ಕಾಗಿ ದೇಶದ ವಿದೇಶಾಂಗ ಇಲಾಖೆ ತಲೆ ತಗ್ಗಿಸಿ ನಿಂತುಕೊಳ್ಳಬೇಕಾಯಿತು. ಅಮೆರಿಕದೆದುರು ಮಂಡಿಯೂರಿ ಕುಳಿತುಕೊಳ್ಳಬೇಕಾಯಿತು. ಆಳುವವರ ಚುನಾವಣಾ ಗಿಮಿಕ್ಗೆ, ಚಪಲಗಳಿಗೆ ನಮ್ಮ ದೇಶದ ಮಾನ, ಮರ್ಯಾದೆ, ಗೌರವ, ಘನತೆ, ಪ್ರತಿಷ್ಠೆ ಮಣ್ಣು ಪಾಲಾಯಿತು. ನಮ್ಮನ್ನಾಳುವವರು ಮಕ್ಕಳಾಟಿಕೆಯಲ್ಲಿ ನಿರತರಾಗಿದ್ದಾರೆ. ದೇಶದ ಗೌರವಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚಿಸಬೇಕಿತ್ತಾ ಬೇಡವಾ? ಕನಿಷ್ಠ ಪ್ರಜ್ಞೆ, ವ್ಯವಧಾನಗಳೂ ಇಲ್ಲವಾ? ಅವರ ಪಕ್ಷದ ಹಿತಾಸಕ್ತಿಗಳ ಮುಂದೆ ದೇಶದ ಕತೆ ಯಾವ ಲೆಕ್ಕ? ಇದೆಲ್ಲ ಇಷ್ಟಕ್ಕೆ ಇಲ್ಲಿಗೆ ಮುಗಿಸಿ ಬಿಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತ ಅಂದ ಕೂಡಲೇ ಇಡೀ ಜಗತ್ತು 100 ಬಾರಿ ಯೋಚಿಸಿ ನಿರ್ಧಾರ ಪ್ರಕಟಿಸುವ ಹಂತಕ್ಕೆ ನಾವು ಬೆಳೆಯಬೇಕು, ಬಲಿಯಬೇಕು. ಉಳಿದವರ ಸಾಮರ್ಥ್ಯ ಈ ಹಿಂದಿನ 6 ದಶಕಗಳಲ್ಲಿ ನಾವು ನೋಡಿದ್ದೇವೆ. ಇನ್ನೇನಿದ್ದರೂ ನಿರ್ಣಾಯಕ ಸಮರ. ಹೇಗೆ ಗುಜರಾತ್ ದೇಶದ ಅಭಿವೃದ್ಧಿ ಪಥದಲ್ಲಿ ಇತಿಹಾಸ ನಿರ್ಮಿಸಿದೆಯೋ ಅದೇ ಪಥ ವಿಶ್ವಪಥವಾಗಬೇಕು. ಭಾರತ ಜಗತ್ತಿನ ಸಾಲಿನಲ್ಲಿ ಇತಿಹಾಸ ನಿರ್ಮಿಸುವ ಹಂತಕ್ಕೆ ಬೆಳೆದು ನಿಲ್ಲಬೇಕು. ಹಾಗಾಗಿ 2014ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ ನಮ್ಮ ನಿಮ್ಮ ಮತ, ನಮ್ಮ ನಿಮ್ಮ ಬೆಂಬಲ. ಪಕ್ಷದ ಹಿತಾಸಕ್ತಿಗಾಗಿ, ವೈಯಕ್ತಿಕ ಹಿತಾಸಕ್ತಿಗಾಗಿ ದೇಶವನ್ನೇ ಬರಿದು ಮಾಡುವ, ರಾಷ್ಟ್ರವನ್ನೇ ಕೊಳ್ಳೆ ಹೊಡೆಯುವ, ಮಾತೃಭೂಮಿಯನ್ನೇ ಬೆತ್ತಲು ಮಾಡುವ ಜಾಯಮಾನ ಬಿಜೆಪಿಯದಲ್ಲ ಕಣ್ರೆ. ಅಂತಹ ಗುಣ ಬಿಜೆಪಿಗೆ ರಕ್ತಗತವಾಗಿಯೂ ಬಂದಿಲ್ಲ. ಭಾರತ ಮೊದಲು ಅನ್ನೋ ಜಾತ್ಯತೀತ ಭಾವದೊಂದಿಗೆ ಭಾರತದ ಸಂವಿಧಾನವನ್ನೇ ಧರ್ಮಗ್ರಂಥವಾಗಿ ಸ್ವೀಕರಿಸಿರುವವರು ನರೇಂದ್ರ ಮೋದಿ. ಹಾಗೆ ದೇಶದ 120 ಕೋಟಿ ಜನರ ಆತ್ಮಸಾಕ್ಷಿಗೆ ಕಾಯಕಲ್ಪ ನೀಡುವ ಮಹತ್ತರ ಗುರಿಯ ಸಾಕಾರದಲ್ಲಿ ನೆರವಾಗಬೇಕಾದ್ದು ನಮ್ಮ ನಿಮ್ಮ ಕರ್ತವ್ಯವಲ್ಲವೇ? ಕೊರೆಯುವ ಚಳಿಯಿಂದ ರಕ್ಷಣೆ ಪಡೆಯಲು ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧರಿಗೆ ಗುಣಮಟ್ಟದ ಉಡುಗೆ ತೊಡುಗೆ ಪೂರೈಸುವಲ್ಲಿ ಸೇನಾಧಿಕಾರಿಗಳು ಮೀನ-ಮೇಷ ಎಣಿಸಿದಾಗ ಅದೇ ಪ್ರದೇಶದಲ್ಲಿ ಆ ಅಧಿಕಾರಿಗಳನ್ನು ಸೇವೆಗೆ ನಿಯುಕ್ತಿಗೊಳಿಸಿ ಆ ಕೊರೆಯುವ ಚಳಿಯ ಬಿಸಿ ತಾಗಿಸಿದವರು ಜಾರ್ಜ್ ಫರ್ನಾಂಡಿಸ್. ಅಂತಹ ಮಹಾನುಭಾವನ ಮೇಲೆ ಯುದ್ಧ ಸಾಮಗ್ರಿ ಖರೀದಿ ಮತ್ತು ಶವಪೆಟ್ಟಿಗೆ ಹಗರಣದ ಸುಳ್ಳೆ ಕೆಸರು ರಾಚಿ ಸರಿಸುಮಾರು 10 ವರ್ಷಗಳ ಕಾಲ ನಿರಂತರ ಹಿಂಸೆ ನೀಡಿದವರು ಭ್ರಷ್ಟ ಕಾಂಗ್ರೆಸ್ಸಿಗರು. ಇತ್ತ ಫರ್ನಾಂಡಿಸ್ ಕೋರ್ಟ್ ಮತ್ತು ಸಿಬಿಐನಿಂದ ಕ್ಲೀನ್ ಚಿಟ್ ಪಡೆದಿದ್ದರೆ, ಅತ್ತ ಸಲ್ಲದ ಆಪಾದನೆಯ ರೂವಾರಿ ತರುಣ್ ತೇಜ್ಪಾಲ್ ಲೈಂಗಿಕ ಪ್ರಕರಣದಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಹೀಗೆ ಪ್ರತಿಪಕ್ಷದ ಸಜ್ಜನ ರಾಜಕಾರಣಿಗಳನ್ನ, ತಮಗೆ ಪ್ರತಿರೋಧ ಒಡ್ಡುವವರನ್ನ ರಾಜಕೀಯವಾಗಿ ಮುಗಿಸುವ ಯೋಜನೆಗಳನ್ನ ಕಾಂಗ್ರೆಸ್ ಮೈಗೂಡಿಸಿಕೊಂಡು ಅದೆಷ್ಟು ವರ್ಷಗಳಾಗಿವೆ? ಈ ರಾಜಕೀಯ ಷಡ್ಯಂತ್ರಗಳಿಗೆ ಕೊನೆ ಎಂತೋ? ಇನ್ನೊಂದು ವಿಚಿತ್ರ ವಿಲಕ್ಷಣ ವಿಶೇಷ, ಈ ದೇಶದ ರಾಜಕಾರಣಿಗಳ ನಿಜ ಬಣ್ಣ ನಿಮಗೆ ಗೊತ್ತಿರಲಿ ಅಂತ. ಈ ದೇಶದ ಭ್ರಷ್ಟ ರಾಜಕಾರಣಿಗಳು ಕಪ್ಪು ಹಣ ಸಾಗಾಟಕ್ಕೆ ಪಾಕಿಸ್ತಾನದ ISI ಭಯೋತ್ಪಾದಕ ಹವಾಲಾ ಜಾಲವನ್ನ ಬಳಸುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ 73,000 ಕೋಟಿ ರೂಪಾಯಿಗಳನ್ನು ಇದೇ ಹವಾಲಾ ಜಾಲದ ಮೂಲಕ ಸ್ವಿಸ್ ಹಾಗೂ ಇತರ ವಿದೇಶಿ ಬ್ಯಾಂಕ್ಗಳಿಗೆ ಸಾಗಿಸಲಾಗಿದೆ. ಈ ಕೆಲಸಕ್ಕಾಗಿ ರಾಜಕಾರಣಿಗಳಿಂದ ಉಗ್ರ ಸಂಘಟನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಪಾವತಿಯಾಗ್ತಾ ಇದೆ. ಉಗ್ರರು ಈ ಹಣವನ್ನು ಭಾರತದಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳಿಗೆ ವಿನಿಯೋಗಿಸುತ್ತಿದ್ದಾರೆ. ಕೋಲು ಕೊಟ್ಟು ಪೆಟ್ಟು ತಿನ್ನುವ ವ್ಯವಹಾರ ಚತುರತೆ. ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಲು ಜನಪ್ರತಿನಿಧಿಗಳು ಅಡ್ಡಿಪಡಿಸುತ್ತಾರೆ. ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ ಹವಾಲಾ ಜಾಲದ ಮೂಲಕ ಭಾರತದ ಹಲವು ರಾಜಕಾರಣಿಗಳ ಬ್ಲಾಕ್ ಲಿಸ್ಟ್ ತಯಾರಿಸಿದ್ದು, ಇವರಿಂದ ಅಪಾರ ಹಣ ಪಡೆಯುತ್ತಿದ್ದಾನೆ. ಈ ಬಗ್ಗೆ ನಮ್ಮಲ್ಲಿ ಹಲವು ಸಾಕ್ಷಿಗಳಿವೆ. ಇಂಥದ್ದೊಂದು ಆಘಾತಕಾರಿ ಸತ್ಯವನ್ನ ಭಾರತೀಯ ಗುಪ್ತಚರ ಇಲಾಖೆ ರಾದ ನಿವೃತ್ತ ಅಧಿಕಾರಿ RNS ಸಿಂಗ್ ತೆರೆದಿಟ್ಟಾಗ ನಾವೆಲ್ಲ ದಿಗ್ಭ್ರಮೆಗೆ ಒಳಗಾಗಿದ್ದು ಸುಳ್ಳಲ್ಲ. ಈ ಜಾಲದಲ್ಲಿರುವ ಉದ್ಯಮಿಗಳು ಹಾಗೂ ರಾಜಕಾರಣಿಗಳಿಗೆ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮುಖಾಂತರ ಹೆಚ್ಚಿನ ಹಣ ಪಡೆದ ಹಫೀಜ್ ಸಯೀದ್ ನನ್ನ ಕಾಪಾಡೋ ಕೈಗಳು ನಮ್ಮ ನಡುವೆಯೇ ಇವೆ. 1993ರಲ್ಲಿ ಕೇಂದ್ರ ಗೃಹ ಇಲಾಖೆ ನೀಡಿದ್ದ ಇಂಥದ್ದೇ ವರದಿಯನ್ನ ಆಳುವ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಇಚ್ಛಾಶಕ್ತಿಯ ಕೊರತೆ ಹೋಗಲಿ. ಆ ವರದಿಯಲ್ಲಿ ಉಲ್ಲೇಖವಿರುವ ರಾಜಕಾರಣಿಗಳ, ಉದ್ಯಮಿಗಳ ಹೆಸರುಗಳ ಪಟ್ಟಿಯನ್ನು ಬಹಿರಂಗಪಡಿಸುವುದು ಯಾವಾಗ?
ಭಯೋತ್ಪಾದಕತೆಯನ್ನು ಹೇಗೆ ನಿಗ್ರಹಿಸಬೇಕು ಅಂತ ಮೋದಿಯವರಿಗೆ ಗೊತ್ತಿದೆ. ಭಯೋತ್ಪಾದಕರ ನೆರವಿನ ಹಸ್ತಗಳನ್ನ ಮೊದಲು ಇಲ್ಲವಾಗಿಸಬೇಕು. ಹಾಗಾಗಿ ಮೋದಿ ಕಾಂಗ್ರೆಸ್ ಮುಕ್ತ ಭಾರತದ ಮಾತನಾಡುತ್ತಿರುವುದು. ಜೊತೆಗೆ ಇನ್ನೊಂದು ಕುತೂಹಲಕಾರಿ ವಿಚಾರ ನಿಮಗೆ ಗೊತ್ತಿರಲಿ. ಕಪ್ಪು ಹಣದ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ದಳ SITಯನ್ನು ಸ್ಥಾಪಿಸುವಂತೆ 2011 ಜುಲೈನಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶಿಸಿತ್ತು. ಆ ನಿರ್ದೇಶನದ ವಿರುದ್ಧ ಕೇಂದ್ರದ UPA ಕಾಂಗ್ರೆಸ್ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ಮೊನ್ನೆ ಸುಪ್ರೀಂ ಕೋರ್ಟ್ ಛೀಮಾರಿಯೊಂದಿಗೆ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಯೋಜನೆಯನ್ನ ರಾಜ್ಯಗಳ ರಾಜಧಾನಿ ಬೆಸೆಯುವ ಯೋಜನೆಯನ್ನ ಪ್ರಕಟಿಸಿ ಜಾರಿಗೆ ತಂದು ಕನಿಷ್ಠ 10 ವರ್ಷಗಳಾಯಿತು. ಈ 10 ವರ್ಷ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದದ್ದು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ. ಹೆದ್ದಾರಿ ಚತುಷ್ಪಥ ಕಾಮಗಾರಿ ಮುಗಿದು ಎಷ್ಟು ವರ್ಷ ಆಯ್ತು? ಮುಗಿದಿಲ್ಲ ಸ್ವಾಮಿ, ಇನ್ನು ಪ್ರಗತಿಯಲ್ಲಿದೆ. ರಸ್ತೆ ಏರಿದ ಕೂಡಲೇ ನಮ್ಮ ಕಣ್ಣಿಗೆ ರಾಚುವ ಕಾಮಗಾರಿಯ ಧೂಳು, ಡೈವರ್ಷನ್ ಫಲಕ, ಅನುಭವಿಸುವ ಹೆದ್ದಾರಿ ಕಾಮಗಾರಿಯ ಅವಾಂತರಗಳು ಗೊತ್ತೇ ಇವೆ. ಕಳೆದ 50 ವರ್ಷಗಳಲ್ಲಿ ಅಂತಹದ್ದೊಂದು ಸುಂದರ ಕನಸನ್ನ ಕಾಣಲಾಗದ ಕಾಂಗ್ರೆಸ್ ವಾಜಪೇಯಿಯವರ ಆ ಕನಸಿನ ಸಾಕಾರದಲ್ಲೂ 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ಯಶ ಕಾಣುವಲ್ಲಿ ಸಫಲವಾಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಇಚ್ಛಾಶಕ್ತಿಯ ಪ್ರಮಾಣ ಪತ್ರ. ವಾಜಪೇಯಿಯವರು ಆ ಯೋಜನೆಯನ್ನು ಪ್ರಕಟಿಸಿದ ಕಾಲಘಟ್ಟದಲ್ಲಿ ಬಳಕೆದಾರರ ವೇದಿಕೆಯ ರವೀಂದ್ರನಾಥ್ ಶಾನುಭಾಗ್ ಅವರು ಪತ್ರಿಕೆಯೊಂದರ ಸಂದರ್ಶನದಲ್ಲಿ ಒಂದು ಮಾತು ಹೇಳಿದ್ದರು. ನಮ್ಮ ರಸ್ತೆಗಳ ಮೇಲೆ ಓಡಾಡುವ ವಾಹನಗಳ ಸಂಖ್ಯೆಗಳನ್ನು ಆಧರಿಸಿ ಈ ಯೋಜನೆ 35-40 ವರ್ಷಗಳ ಹಿಂದೆಯೇ ಜಾರಿಗೆ ಬರಬೇಕಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಈಗಿನ ವಾಹನಗಳ ಸಂಖ್ಯೆಯನ್ನ, ವಾಹನ ದಟ್ಟಣೆಯನ್ನ ಗಮನಿಸಿದ್ರೆ ಕನಿಷ್ಠ 6 ಅಥವಾ 8 ಪಥ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಯೋಜನೆಯ ಜಾರಿ ಆರಂಭಿಸಿ ಮತ್ತೆ 10 ವರ್ಷಗಳೇ ಕಳೆದಿವೆ. ಈ 35-40 ವರ್ಷಗಳ ಹಿಂದೆ ಅಧಿಕಾರದಲ್ಲಿದ್ದವರು ಯಾರು? ಅವರ ತಲೆಯೊಳಗೆ ದೇಶದ ಭವಿಷ್ಯದ ಸಂಕಲ್ಪದ ಇಂತಹ ಯೋಜನೆಗಳು ಯಾಕೆ ಪಡಿ ಮೂಡೋದಿಲ್ಲ? ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ವಿರೋಧ ಪಕ್ಷದಲ್ಲಿದ್ದು ಆಡಳಿತ ಪಕ್ಷವನ್ನು ಬೆಂಬಲಿಸುವ, ವಿರೋಧ ಪಕ್ಷದ ಮಿಕ್ಕುಳಿದ ಸದಸ್ಯರನ್ನು ಬೆಂಬಲಿಸುವಂತೆ ಒತ್ತಾಯಿಸುವ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಆದರ್ಶ ರಾಜಕಾರಣಿಗಳ ಹುಡುಕಾಟದ ಸಂದಿಗ್ಧ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸಾರಾಯಿ ಮಾರಾಟಗಾರರ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಿಷೇಧ ಮಾಡಬಾರದಾಗಿತ್ತು. ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಹಾಗಾದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತೃತ್ವದಲ್ಲಿ ನಡೆಸುವ ಮದ್ಯವರ್ಜನ ಶಿಬಿರಗಳು ಯಾವ ಪುರುಷಾರ್ಥಕ್ಕೆ ಸಿದ್ದರಾಮಣ್ಣ? ಆ ಶಿಬಿರದಿಂದ ಪಾವನವಾದ ಕುಟುಂಬಗಳು, ಲಾಟರಿ ನಿಷೇಧದಿಂದ ಬೀದಿಗೆ ಬಿದ್ದ ಒಂದಂಕಿ ಲಾಟರಿ ಮಾರಾಟಗಾರರ ಕುಟುಂಬಗಳು ನಿಮ್ಮ ಕಣ್ಣಿಗೆ ಕಾಣೋಲ್ವಾ? ಮದ್ಯಮುಕ್ತ ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳ ಕೃಪೆಯಿಂದ ತಡೆರಾತ್ರಿ 1 ಗಂಟೆಯವರೆಗೂ ನಶೆಯಲ್ಲಿ ತೇಲಾಡುವ ಕರ್ನಾಟಕ ಎಲ್ಲಿ? ಒಂದು ಮೊದಲ ಸ್ಥಾನ, ಇನ್ನೊಂದು 2ರಿಂದ 12ನೇ ಸ್ಥಾನಕ್ಕೆ ಅಷ್ಟೇ 11 ಸ್ಥಾನಗಳ ಅಂತರ. ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇರುವ ವ್ಯತ್ಯಾಸ ಈ ಒಂದು ನಿಲುವಿನಲ್ಲೇ ವ್ಯಕ್ತವಾಗುತ್ತೆ. ಜನ ಜೀವಮಾನವಿಡೀ ನಶೆಯಲ್ಲೇ ಇರಲಿ, ಸ್ಥಿಮಿತ ಮನಸ್ಸಿನ ಖುಷಿಯ ಭ್ರಮಾಲೋಕದಲ್ಲೇ ಇರಲಿ, ವಾಸ್ತವ ಸ್ಥಿತಿಗತಿ ಅವರಿಗೆ ಅರ್ಥವಾಗೋದು ಬೇಡ. ವಾಸ್ತವ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಈ ಕುಡಿತದ ನಶೆಯಲ್ಲೇ ಕಳೆದು ಹೋಗಲಿ. ನಾವು ಜನರ ಕಣ್ಣೀರು ಒರೆಸುವ ನಾಟಕವಾಡಿಕೊಂಡೇ ರಾಜ್ಯ ಆಳ್ತೇವೆ, ದೇಶ ತಿಂತೇವೆ. ನೀವು ಕುಡಿದುಕೊಂಡು ಕಣ್ಣು ಮುಚ್ಚಿಕೊಂಡು ಸಾಯಿರಿ. ದೇಶವನ್ನು ನಾವು ನುಂಗಿ ನೀರು ಕುಡಿಯುತ್ತೇವೆ, ನೀವು ಕುಡಿತದಲ್ಲೇ ನಿಮ್ಮನ್ನ ನೀವು ಕರಗಿಸಿಕೊಳ್ಳಿ, ಒರಗಿಸಿಕೊಳ್ಳಿ ಅನ್ನೋದು ಕಾಂಗ್ರೆಸ್ ಧ್ಯೇಯ. ಅದೇ ಮೋದಿ. ಮತದಾನದ ಪ್ರಮಾಣ ಹೆಚ್ಚಾಗಬೇಕು, ಜನರ ಸಹಭಾಗಿತ್ವದಲ್ಲಿ ಸರ್ಕಾರಿ ಯೋಜನೆಗಳು ಜಾರಿಯಾಗಬೇಕು, ಯಶ ಕಾಣಬೇಕು. ಸರ್ಕಾರದ ದೈನಂದಿನ ಆಗುಹೋಗುಗಳೊಂದಿಗೆ ಸಾಮಾನ್ಯ ಜನರ ಸ್ಪಂದನೆ ಇರಬೇಕು. ಆ ನಿಟ್ಟಿನಲ್ಲೇ ಅವರ ಪ್ರಯತ್ನ ಗುಜರಾತ್ನಲ್ಲಿ ಸಾಧನೆಯ ಹಾದಿಯಲ್ಲಿ ವಿರಾಜಮಾನವಾಗಿದೆ. ಇಡೀ ಇಂಡಿಯಾ ದೇಶಕ್ಕೆ ಅದೇ ನಿಲುವು, ಧೋರಣೆಗಳು, ಚಿಂತನೆಗಳು, ಯೋಜನೆಗಳು ವ್ಯಾಪಿಸೋದು ಬೇಡವಾ? ನಾನು ಉಚಿತ ಲ್ಯಾಪ್ಟಾಪ್ ಬದಲಾಗಿ ಲ್ಯಾಪ್ಟಾಪ್ ಖರೀದಿಸಬಲ್ಲ ಉದ್ಯೋಗವನ್ನು ಕೊಡುತ್ತೇನೆ. ಯುವಕರಿಗೆ ನಿರುದ್ಯೋಗ ಭತ್ಯೆಯ ಬದಲಾಗಿ ನಿರುದ್ಯೋಗ ಸಮಸ್ಯೆ ನೀಗಬಲ್ಲ ವಿದ್ಯಾಭ್ಯಾಸ ಮತ್ತು ಕೌಶಲ್ಯ ತರಬೇತಿಯನ್ನು ನೀಡುತ್ತೇನೆ. ನರೇಂದ್ರ ಮೋದಿ. ಎಲ್ಲಿಯ ಸಿದ್ದರಾಮಯ್ಯ, ಎಲ್ಲಿಯ ಮೋದಿ? ಎತ್ತನಿಂದೆತ್ತ ಹೋಲಿಕೆಯ GDP ಅಭಿವೃದ್ಧಿ ಸೂಚ್ಯಂಕ ಬಿಜೆಪಿ ನೇತೃತ್ವದ NDA ಅವಧಿಯಲ್ಲಿ 2003-4ರಲ್ಲಿ 8.1%, ಆದರೆ ಕಾಂಗ್ರೆಸ್ ನೇತೃತ್ವದ UPA ಅವಧಿಯಲ್ಲಿ 2013-14ರಲ್ಲಿ 4.8%. ಹೆಚ್ಚು ಕಡಿಮೆ ಅರ್ಧಕ್ಕರ್ಧ. NDA ಜೊತೆ UPA ಹೋಲಿಕೆಯೇ ಸಮಂಜಸ ಅಲ್ಲ ಕಣ್ರೆ. ಗುಜರಾತ್ ವಿಶ್ವದ 2ನೇ ಒಳ್ಳೆಯ ಸರ್ಕಾರ ಎನ್ನುವ ಹೆಗ್ಗಳಿಕೆ ಇದೆ. ಅಂತಹ ಹೆಗ್ಗಳಿಕೆ ನಮ್ಮ ರಾಷ್ಟ್ರಕ್ಕೂ ದಕ್ಕೋದು ಬೇಡವಾ? ಪ್ರಪಂಚದ ಕಣ್ಣಿಗೆ ಭಾರತ ಶೋಭಾಯಮಾನವಾಗಿ ವಿರಾಜಮಾನವಾಗೋದು ನಿಮಗಿಷ್ಟವಿಲ್ಲವಾ ಸ್ನೇಹಿತರ? ಕಬ್ಬಿಣದ ಮಾಂಸಖಂಡಗಳುಳ್ಳ ಪ್ರಬಲ ಇಚ್ಛಾಶಕ್ತಿಯುಳ್ಳ ಒಂದಷ್ಟು ಯುವಕರನ್ನ ನನಗೆ ಕೊಡಿ, ನಾನು ಈ ದೇಶದ ಚಿತ್ರಣ ಬದಲಾಯಿಸುತ್ತೇನೆ ಹಾಗಂತ ಗುಡುಗಿದ್ದರು ಸ್ವಾಮಿ ವಿವೇಕಾನಂದ. ಅದೇ ವಿವೇಕಾನಂದರು ಮತ್ತೆ ಅವತಾರವೆತ್ತಿ ಬಂದಿದ್ದಾರೋ ಏನೋ ಎನ್ನುವ ಭ್ರಮೆ ಹುಟ್ಟಿಸುವ ನಮ್ಮ ಮೋದಿ ಕೇಳ್ತಾ ಇರೋದು ಅದನ್ನೇ. 60 ತಿಂಗಳು ಅಧಿಕಾರಾವಧಿ, ಪ್ರಧಾನಿ ಗಾದಿ ಕೊಡಿ, ಈ ದೇಶದ ಅಭಿವೃದ್ಧಿ ಚಿತ್ರಣ ಬದಲಾಯಿಸುತ್ತೇನೆ.
ನಾವು ಯುವಕರು ಜೊತೆಯಾಗಿ ಶ್ರಮಿಸಬೇಕಿದೆ. 100% ಪರಿಶ್ರಮ ವಹಿಸಬೇಕಿದೆ. ಕೇವಲ ಮೋದಿಗೋಸ್ಕರ, ಈ ರಾಷ್ಟ್ರದ ಸ್ವಾಭಿಮಾನದ ಉಳಿವಿಗೋಸ್ಕರ. ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಮೋದಿ ಜನರಲ್ಲಿ ಹಗಲುಗನಸು ಬಿತ್ತುತ್ತಾ ಇದ್ದಾರೆ. ಸರ್, ಕನಸು ಕಾಣುವ ನಮ್ಮ ಮನಸ್ಸನ್ನೇ ಕಲುಷಿತಗೊಳಿಸಿದ, ನಮ್ಮ ಮನಸ್ಸಿನ ಸ್ಥೈರ್ಯವನ್ನೇ ಕುಗ್ಗಿಸಿದ, ಕನಸುಗಳನ್ನೇ ಕೊಂದು ತಿಂದ ಕಾಂಗ್ರೆಸ್ ಪಕ್ಷಕ್ಕಿಂತ, ಕಾಂಗ್ರೆಸ್ ಸರ್ಕಾರಕ್ಕಿಂತ ಕನಿಷ್ಠ ಕನಸು ಕಾಣುವ ಮನಸ್ಸನ್ನಾದರೂ ಅರಳಿಸುವ ಕೆಲಸ ಮಾಡುತ್ತಿರುವ ಮೋದಿ ನಮ್ಮ ಆಯ್ಕೆಯಾಗಲಾರರ. ಇಷ್ಟಕ್ಕೂ ಮೋದಿ ಹಗಲುಗನಸು ಬಿತ್ತುತ್ತಿದ್ದಾರೆ ಅಂತ ನಾವ್ಯಾಕೆ ಅಂದುಕೊಳ್ಳಬೇಕು? ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಅಳತೆಗೋಲಿನಲ್ಲೇ ಅಭಿವೃದ್ಧಿಯಲ್ಲಿ ಗುಜರಾತ್ನ ಮೋದಿ ಸರ್ಕಾರ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ. ಎಷ್ಟೊಂದು ಸ್ಪಷ್ಟವಾದ ಅಮೋಘವಾದ ಸಾಧನೆ, ಅದು ಕೇಂದ್ರದ ಅಸಹಕಾರ ಚಳವಳಿಯಲ್ಲಿಯೂ. ಇದೆಲ್ಲ ಸಾಧ್ಯವಾಗಿದ್ದು ನರೇಂದ್ರ ಮೋದಿ ಅಭಿವೃದ್ಧಿ ರಾಜಕಾರಣದಿಂದ ಅಲ್ಲವಾ? ಹಗಲುಗನಸು ಅನ್ನೋ ತುಷ್ಟೀಕರಣ ಬೇಡ ಸರ್. ಈವರೆಗೆ ಮೋದಿ ಹೇಳಿದ್ದನ್ನೆಲ್ಲ ಸಾಧ್ಯವಾಗಿಸಿದ್ದಾರೆ. ಆಡುವುದೊಂದು, ಮಾಡುವುದಿನ್ನೊಂದು. ಇದರಲ್ಲೇನಿದೆ ಸ್ವಾಮಿ ವಿಚಿತ್ರ? ಹೆಂಡದಂಗಡಿಯ ಗೋಡೆಗೂ ಬಾಪೂಜಿ ಭಾವಚಿತ್ರ ಎಂಬಂತೆ ಆಳುವ ಕಾಂಗ್ರೆಸ್ ಪಕ್ಷದಂತೆ ಮೋದಿ ಯಾವತ್ತೂ ನಡೆದುಕೊಂಡಿದ್ದಿಲ್ಲ. ತೀರಾ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ವಿಧಾನಸೌಧದ ಮುಂದಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕಾದ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಬಹುಶಃ ಈ ಹಿಂದೆ ಹಾಗೆ ಹೋಗಿದ್ರೂ ಗಮನಿಸಿರಲಿಲ್ಲ ಅನ್ಸುತ್ತೆ, ಅಥವಾ ಗಮನಿಸಿಯೂ ಏನೂ ಅನ್ನಿಸಿಲ್ಲ ಇರಬೇಕು. ನಾವೆಲ್ಲ ರಾಜಕೀಯದ ಬಗ್ಗೆ ತೀರಾ ಗಾಢವಾಗಿ ಆಲೋಚಿಸೋಕೆ, ರಾಜಕೀಯದ ಕುರಿತಂತೆ ನಮ್ಮೊಳಗೊಂದು ಚಿಂತನೆಯನ್ನ ಹೊರಗೆ ಹಚ್ಚಲಿಕ್ಕೆ, ಜಾಗೃತಗೊಳಿಸೋಕೆ ಶುರು ಮಾಡಿದ್ದು ಅಣ್ಣಾ ಹಜಾರೆ ಹೋರಾಟ ಮತ್ತು ಮೋದಿ ಅಭಿವೃದ್ಧಿ ರಾಜಕಾರಣದ ಶಕೆ ಆರಂಭವಾದ ಮೇಲೇನೆ. ವಿಧಾನಸೌಧದ ಪ್ರವೇಶ ದ್ವಾರದಲ್ಲಿನ ಬರಹ, ಸರ್ಕಾರದ ಕೆಲಸ ದೇವರ ಕೆಲಸ, ಒಮ್ಮೆ ಜೋರಾಗಿ ಗಹಗಹಿಸಿ ನಗಬೇಕು ಅನ್ನಿಸಿತ್ತು ನನಗೆ. ನನ್ನೊಳಗೆ ಒಂದು ದೇಶಾವರಿನಾಗಿ ಚೆಲ್ಲಿದ್ದೆ. ಸ್ನೇಹಿತರೆ, ನಾವು ಆರಿಸಿ ಕಳುಹಿಸಿದ ಎಷ್ಟು ಜನರಿಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಪೂಜನೀಯ ಭಾವ ಇದೆ? ಒಬ್ರು, ಇಬ್ರು? ನನಗೂ ಉತ್ತರ ಸಿಕ್ಕಿಲ್ಲ. ಆದರೆ ನಾನು ಉತ್ತರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಆರಂಭಿಸಿದ್ದೇನೆ, ನರೇಂದ್ರ ಮೋದಿ ಅವರನ್ನ ಬಹಿರಂಗವಾಗಿ ಬೆಂಬಲಿಸುವ, ಪ್ರೋತ್ಸಾಹಿಸುವ ಮೂಲಕ. ಈ ನೆಲದ ಬಗ್ಗೆ, ಈ ನೆಲದ ಸಂಸ್ಕೃತಿಯ ಬಗ್ಗೆ, ಹೆತ್ತ ತಾಯಿಯ ಬಗ್ಗೆ ಪೂಜನೀಯ ಭಾವವಿಲ್ಲದ ಯಾವ ರಾಜಕಾರಣಿಯೂ ಪ್ರಜೆಗಳ ಹಿತವನ್ನ ಕಾಯಲಾರ, ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಾರ. ಅಂಥದ್ದೊಂದು ಹಿತ ಕಾಯುವ ನಾಯಕ, ಅಭಿವೃದ್ಧಿಯ ಚಿಂತಕ ನರೇಂದ್ರ ಮೋದಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮೋದಿಯನ್ನ ಬೆಂಬಲಿಸೋಣ, ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಮಾತಿಗೆ ನ್ಯಾಯ ಒದಗಿಸಬಲ್ಲ ನೇತಾರನಿಗೆ ದೇಶದ ಚುಕ್ಕಾಣಿ ನೀಡೋಣ. ಪ್ರತಿ ಬಾರಿ ಚುನಾವಣೆ ಎದುರಾದಾಗಲೂ ನಾವು ರಾಷ್ಟ್ರದ ಉದ್ಧಾರ, ತನ್ಮೂಲಕ ನಮ್ಮ ಉದ್ಧಾರ ಆಗುತ್ತೆ ಅನ್ನೋ ಗುಂಗಿನಲ್ಲೇ ಮತ ಚಲಾಯಿಸಿದ್ದೇವೆ. ಆದರೆ ನಮ್ಮ ನಂಬಿಕೆಗಳೇ ಧೂಳಿಪಟವಾಗಿವೆ. ಈ ತಪ್ಪು ಈ ಬಾರಿಯೂ ಪುನರಾವರ್ತನೆಯಾಗಬಾರದು. ಈ ಚುನಾವಣೆ ರಾಷ್ಟ್ರದ, ನಮ್ಮ ಭಾರತದ ಅಳಿವು ಉಳಿವಿನ ಪ್ರಶ್ನೆ. ನರೇಂದ್ರ ಮೋದಿಯವರ ಮಿಷನ್ 272+ ಏನಿದೆ, ಅದು ಖಂಡಿತವಾಗಿ ಸಾಧ್ಯವಾಗಬೇಕು. ಅವಾಗಷ್ಟೇ ನಮ್ಮ ನೆಮ್ಮದಿಯ ನಾಳೆಗಳ ಹೊಸ ಪರ್ವ ಆರಂಭವಾಗಲು ಸಾಧ್ಯ. ಈ ಜಗತ್ತು ಎರಡು ಸಂಗತಿಗಳಿಂದ ನಡೀತಾ ಇದೆ. ಒಂದು ನಂಬಿಕೆ, ಇನ್ನೊಂದು ಛದ್ಮವೇಷ. ಸತ್ಯ, ನ್ಯಾಯ, ಧರ್ಮ, ನಿಷ್ಠೆಗಳಿಗೆ ಉಸಿರಾಡಲು ಆಸ್ಪದವಿಲ್ಲದಷ್ಟು ಗಾಢವಾದ ದಪ್ಪ ಚರ್ಮ, ಛದ್ಮವೇಷವೇ, ಮುಖವಾಡವೇ ಸಮಾಜವನ್ನ ಆಳ್ತಾ ಇದೆ. ಮುಖವೇ ಇಲ್ಲ, ಮುಖವಾಡವೇ ಎಲ್ಲ. ನಾವು ಎಷ್ಟು ಜನ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಪೂರಕವಾಗಿ ಬದುಕು ಸಾಗಿಸ್ತಾ ಇದ್ದೇವೆ? ಬದುಕು ಇಷ್ಟೊಂದು ಅಸಹನೀಯ ಅನಿಸೋಕೆ ಯಾರು ಕಾರಣ? ಛದ್ಮವೇಷ ಮುಕ್ತ, ಛದ್ಮವೇಷ ರಹಿತ, ಸ್ವಸ್ಥ, ಸಹಜ ಸಮಾಜ ನಿರ್ಮಾಣದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳೋಣ. ನರೇಂದ್ರ ಮೋದಿಯವರನ್ನೇ ಪ್ರಧಾನಿಯಾಗಿ ಆರಿಸೋಣ. ನಮ್ಮ ಕನಸುಗಳಿಗೆ ಮರು ಜೀವ ತುಂಬೋಣ. ನಮಗೊಬ್ಬ ನಿಜ ನೇತಾರ ಸಿಕ್ಕಿದ್ದಾನೆ. ಮುಖವಾಡ ರಹಿತ ಅಭಿವೃದ್ಧಿ ಮುಖವೇ ನಮ್ಮ ಆಯ್ಕೆ. ಮೋದಿ, ಕೇವಲ ನರೇಂದ್ರ ಮೋದಿ. ಇತ್ತ ಆಧ್ಯಾತ್ಮಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಬಲಿಷ್ಠ ಭಾರತ ನಿರ್ಮಾಣದ ಕನಸನ್ನ ಬಿಜೆಪಿ ಕಾಣ್ತಾ ಇದ್ರೆ, ಅತ್ತ ಲೋಕಸಭೆ ಸ್ಪೀಕರ್ ಮೀರಾ ಕುಮಾರ್ ಸದ್ಯ ವಾಸವಾಗಿರುವ ಬಂಗಲೆಯಲ್ಲಿ ಮುಂದಿನ 25 ವರ್ಷಗಳವರೆಗೆ ಬಾಡಿಗೆ ಇಲ್ಲದೆ ಉಳಿದುಕೊಳ್ಳಲು ಅನುಮತಿ ಲಭ್ಯವಾಗಿದೆ. ಇದು ಎಂತಹ ನಿರ್ಧಾರ? ಕನಿಷ್ಠ ವಿವೇಚನೆಯೂ ಇಲ್ಲವಾ? ತಕ್ಕ ತೋಂಗ. ದೇಶದ ಆಂತರಿಕ ಭದ್ರತೆ ಕಳವಳಕಾರಿ ಹಂತದಲ್ಲಿದೆ. ಅರಸೇನಾ ಪಡೆ ಮತ್ತು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ನ ಪ್ರಮುಖ ಹುದ್ದೆಗಳು ಕಳೆದ ಕೆಲವು ತಿಂಗಳಿಂದ ಖಾಲಿ ಬಿದ್ದಿವೆ. ಇನ್ನೊಂದೆಡೆ ಸಾಲು ಸಾಲು ಸಬ್ಮೆರಿನ್ಗಳು ಆಘಾತಕ್ಕೀಡಾಗ್ತಾ ಇವೆ. ಮದ್ದುಗುಂಡುಗಳ ಕೊರತೆ ಕಾಡ್ತಾ ಇದೆ. ಸರ್ಕಾರ ಚುನಾವಣೆ ಮತ್ತು 10 ವರ್ಷಗಳ ತನ್ನ ಹುಳುಕನ್ನ ಹುಡುಕಿ ದಾಖಲೆ ತಿದ್ದಿ ಸರಿಪಡಿಸುವ ಕಾಯಕದಲ್ಲೇ ಬ್ಯುಸಿಯಾಗಿದೆ. ಆಡಳಿತ ಯಂತ್ರ ಮರಗಟ್ಟಿ ನಿಂತಿದೆ, ಸ್ತಬ್ಧವಾಗಿದೆ. ಕೇಂದ್ರ ರಾಜ್ಯ ಸರ್ಕಾರಗಳ ಕನ್ನ ಮುಚ್ಚಾಲೆ ಆಟದಲ್ಲಿ ಉತ್ತರ ಪ್ರದೇಶದ ಮುಜಾಫರ್ನಗರ ನಿರಾಶ್ರಿತರ ಶಿಬಿರದಲ್ಲಿ ಈವರೆಗೆ 35 ಅಲ್ಪಸಂಖ್ಯಾತ ಮಕ್ಕಳ ಸಾವು. ನಮ್ಮ ದೇಶಕ್ಕೆ ಮುಸಲ್ಮಾನರು ಬಂದು 800 ವರ್ಷವಾಯಿತು ಸ್ವಾಮಿ. ಕಾಂಗ್ರೆಸ್ ಪಕ್ಷದ ಉಗಮಕ್ಕೂ ಮೊದಲೇ ಈ ದೇಶದಲ್ಲಿ ಕ್ರೈಸ್ತರು ನೆಲೆ ಕಂಡುಕೊಂಡಿದ್ದರು.
67 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಹಿತ ಕಾದಿದ್ದಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯೇ 800 ವರ್ಷಗಳಿಂದ ಅಲ್ಪಸಂಖ್ಯಾತರ ಹಿತ ಕಾಯ್ದುಕೊಂಡು ಬಂದಿದೆ. ಪ್ರಿಯ ಕಾಂಗ್ರೆಸ್ಸಿಗರೇ, ದೇಶದ ಹಿತಾಸಕ್ತಿಗಳ ಜೊತೆ ಇಷ್ಟು ವರ್ಷ ಆಟ ಆಡಿದ್ದು ಸಾಕು. ನಿಮ್ಮ ಮುಖವಾಡ ಕಳಚಿ ಮನೆ ಸೇರಲು ಅಣಿಯಾಗಿ. ಕಾಂಗ್ರೆಸ್ ಆಡಳಿತ ನೋಡಿ ನೋಡಿ ರೋಸಿ ಹೋದ ನಮಗೆ ಆತಂಕಗಳಿಗೆ ಎಡೆಮಾಡಿಕೊಡದ ಆರಾಮದಾಯಕ ನೆಮ್ಮದಿದಾಯಕ ಮೋದಿ ನೇತೃತ್ವದ ಬಿಜೆಪಿ ಆಡಳಿತ ಭವಿಷ್ಯದಲ್ಲಿ ಖುಷಿ ಕೊಡೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಡಾಲರ್ ಮೌಲ್ಯವನ್ನ ರೂಪಾಯಿ ಎದುರು 10 ರೂಪಾಯಿಗೆ ಇಳಿಸುವ ಮೋದಿ ಗುರಿ. ಆಗ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಿ ಹೆಂಡತಿ ಮಕ್ಕಳಿಂದ ದೂರಾಗಿ ಕೊರಗುವ ಎಲ್ಲ ಸಹೃದಯರು ಇಂಡಿಯಾದ ಗಡಿಯೊಳಗೆ ನೆಲೆ ಕಂಡುಕೊಳ್ಳಲಿದ್ದಾರೆ. ಅಲ್ಲಿಗಿಂತ ಇಲ್ಲೇ ಹೆಚ್ಚಿನ ಗಳಿಕೆ ಪ್ರತಿಫಲ ಪಡೆಯಲಿದ್ದಾರೆ. ಜೊತೆಯಲ್ಲಿ ಗಂಡ ಹೆಂಡತಿ ಮಕ್ಕಳು, ರಬ್ಬ ಖುಷಿ. ವಿದೇಶಗಳಲ್ಲಿರುವ ಕಪ್ಪು ಹಣವನ್ನು ವಾಪಸ್ ತಂದರೆ ಮುಂದಿನ ಹಲವಾರು ವರ್ಷಗಳವರೆಗೆ ದೇಶದ ನಾಗರಿಕರು ಈಗ ತೆರುತ್ತಿರುವ 30% ಆದಾಯ ತೆರಿಗೆಯನ್ನು ತೆರುವ ಅಗತ್ಯ ಇರೋಲ್ಲ. ದೇಶದ ಪ್ರಜೆಗಳ ತಲಾ ಆದಾಯ ಕೂಡ ಏರಿಕೆ ಕಂಡುಕೊಳ್ಳಲಿದೆ. ರಾತ್ರಿ ಬೆಳಗಾಗುವುದರಲ್ಲಿ ಈ ಬದಲಾವಣೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತು. ಆದರೆ ಸ್ಪಷ್ಟ ಬಹುಮತ ನಮ್ಮದಾದರೆ ಆ ನೆಲೆಯಲ್ಲಿ ಕಪ್ಪು ಹಣವನ್ನು ವಾಪಸ್ ತರುವ ನಿಟ್ಟಿನಲ್ಲಿ ನಿರ್ಣಾಯಕ ಹೋರಾಟವು ನಮ್ಮದಾಗಲಿದೆ. ದೇಶಕ್ಕೆ ತೆರಿಗೆ ಕಟ್ಟಿ ಹಣ ಬ್ಯಾಂಕಲ್ಲಿಟ್ಟು ಬಡ್ಡಿ ಎಣಿಸುವುದು ಬಿಟ್ಟು ದೇಶಕ್ಕೆ ತಾಯ್ನೆಲಕ್ಕೆ ಪಂಗನಾಮ ಹಾಕಲು ಹಣ ವಿದೇಶದಲ್ಲಿಟ್ಟು ಅಲ್ಲಿ ಇಟ್ಟುಕೊಂಡಿದ್ದಕ್ಕೆ ಆ ದೇಶಕ್ಕೆ ಬ್ಯಾಂಕಿಗೆ ಅಸಲಿನ ಮೊತ್ತದ ಮೇಲೆ ಬಡ್ಡಿ ಕಟ್ಟುವ ಕಪ್ಪು ಹಣ ಹೊಂದಿರುವ ಈ ರಾಜಕಾರಣಿಗಳು, ಉದ್ಯಮಿಗಳು ದೇಶದ್ರೋಹಿಗಳಲ್ಲದೆ ಮತ್ತೇನು? ಋಣಮುಕ್ತ ಸಾಲಮುಕ್ತ ಸ್ವಾಭಿಮಾನಿ ಭಾರತ ನಿರ್ಮಾಣದ ಎಲ್ಲ ಸಾಧ್ಯತೆಗಳನ್ನು ತುಂಬು ಮನಸ್ಸಿನಿಂದ ಸ್ವಾಗತಿಸುವ ಒಪ್ಪುವ ಹೃದಯವಂತಿಕೆ ನಮ್ಮದಾಗದೆ. ಪುಕ್ಸಟ್ಟೆ ಪ್ರಣಾಳಿಕೆಗಳಿಗೆ ಬ್ರೇಕ್ ಹಾಕುವ ಅನುತ್ಪಾದಕ ಭರವಸೆಗಳನ್ನು ಮತ್ತು ಯೋಜನೆಗಳನ್ನು ತಡೆಯುವ ಒಂದು ಮಾದರಿ ನಡೆಗೆ ಪ್ರಶಂಸಾ ಕಾರ್ಯಕ್ಕೆ ಚುನಾವಣಾ ಆಯೋಗ ಈ ಬಾರಿ ಕೈ ಹಾಕಿತು. ಆದರೆ ಪ್ರಣಾಳಿಕೆ ವಿಚಾರದಲ್ಲಿ ಚುನಾವಣಾ ಆಯೋಗ ಮಧ್ಯ ಪ್ರವೇಶಿಸದಂತೆ ತಡೆಯಲು ಶತಪ್ರಯತ್ನ ಪಟ್ಟ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನೀತಿ ಸಂಹಿತೆಯನ್ನು ಪ್ರಜಾಪ್ರತಿನಿಧಿ ಕಾಯ್ದೆ ವ್ಯಾಪ್ತಿಗೆ ತರಲು ಆಗ್ರಹಿಸಿತ್ತು. ಜೀವಮಾನವಿಡೀ ಸೋಗಲಾಡಿ ರಾಜಕಾರಣವನ್ನೇ ಮಾಡಿ ಜನರ ಕಿವಿಗೊಂದು ಹೂವು ತಲೆಗೊಂದು ಟೋಪಿ ಇಡೋದೇ ಅಂತ ಗಟ್ಟಿ ನಿರ್ಧರಿಸಿದ್ದಾರೆ ಈ ಕಾಂಗ್ರೆಸ್ಸಿಗರು. ಮತದಾರ ಬಾಂಧವರಿಗೆ ಇದೆಲ್ಲ ಗೊತ್ತಾಗುತ್ತೆ ಅನ್ನೋ ವಿವೇಕವೂ ಅವರಿಗಿಲ್ಲ ಬಿಡಿ. ಹಣ ಹೆಂಡ ಹಂಚಿದ್ರೆ ಆಯ್ತಪ್ಪ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಚುರುಕಾಗಬೇಕು. ಅಪರಾಧ ಜನರ ಮನಸ್ಸಿನಲ್ಲಿ ಹಸಿಯಾಗಿರುವಾಗಲೇ ಅಪರಾಧಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ಮಿಕ್ಕುಳಿದ ಅಪರಾಧಿ ಮನೋಭಾವಗಳಿಗೊಂದು ಎಚ್ಚರಿಕೆ, ಕಡಿವಾಣ ಸಾಧ್ಯ. ಯಾವುದಕ್ಕೂ ಇದಕ್ಕೆಲ್ಲ ಮೋದಿ ಅಧಿಕಾರಕ್ಕೇರಬೇಕು. ವಿದೇಶಿ ಕಂಪನಿಗಳ ಔಷಧ ಮಾತ್ರೆಗಳಿಗೆಲ್ಲ ನಮ್ಮ ಭಾರತ ಪ್ರಯೋಗಶಾಲೆಯಾಗುವುದು ಮೊದಲು ನಿಲ್ಲಬೇಕು. ಭಾರತ ವಿಶ್ವದ ಮಾರುಕಟ್ಟೆಗೆ ಪ್ರಯೋಗಶಾಲೆ ಅಲ್ಲ. ಎಂಡೋಸಲ್ಫಾನ್ನಂತೆ ವಿದೇಶಿ ಕಂಪನಿಗಳಿಗೆ ದೇಶವನ್ನು ಮಾರಿಕೊಳ್ಳೋ ಜಯಮಾನ ಮೋದಿಯದ್ದಲ್ಲ ಕಣ್ರೆ. ಎಂಡೋ ಪೀಡಿತರ ಪುನರ್ವಸತಿಗೆ ಪರಿಹಾರ ಕಾರ್ಯಕ್ಕೆ ಇವತ್ತಿಗೂ ಒಂದು ಸ್ಪಷ್ಟ ಮಾರ್ಗಸೂಚಿ ಚೌಕಟ್ಟು ರೂಪಿಸಲಾಗದ ದೌರ್ಭಾಗ್ಯಕ್ಕೆ ಯಾರು ಕಾರಣ? ಆಮ್ ಆದ್ಮಿ ಪಕ್ಷಕ್ಕೆ 50 ದಿನದಲ್ಲಿ 7 ಕೋಟಿ ರೂಪಾಯಿ ಚುನಾವಣಾ ದೇಣಿಗೆ ಸಂಗ್ರಹ. ಅಮೆರಿಕ, ಬ್ರಿಟನ್ ಹಾಗೂ ಅರಬ್ ದೇಶಗಳಿಂದ ಹೆಚ್ಚಿನ ಪ್ರಮಾಣದ ದೇಣಿಗೆ. ಅಲ್ಲಿಗೆ ಎಎಪಿ ಮತ್ತು ವಿದೇಶಿ ಶಕ್ತಿಗಳ ಟಾರ್ಗೆಟ್ ದೇಶದ ಉದ್ಧಾರ ಅಲ್ಲ. ಕಾಂಗ್ರೆಸ್ ಹೇಗೂ ಸಮಾರೋಪದ ಹಾದಿಯಲ್ಲಿದೆ. ಎಎಪಿಯನ್ನು ಬಳಸಿಕೊಂಡು ಮೋದಿ ಸಾರಥ್ಯಕ್ಕೆ ಅಡ್ಡಗಾಲಾಗುವುದು ಅವರ ಯೋಜನೆ. ದೇಶದ್ರೋಹಿಗಳು. ವಿದೇಶಗಳಿಗೆ ನಡುಕ ಹುಟ್ಟಿಸಿರುವ ಮೋದಿ ಚಿಂತನೆಗಳು, ಗುಜರಾತ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲೂ ಜಾರಿಯಾಗಬೇಕು ಮತ್ತು ಅನುಷ್ಠಾನಕ್ಕೆ ಬರಬೇಕು. ಯಾವುದಕ್ಕೂ ನಿಮ್ಮ ಓಟು ಬಿಜೆಪಿಗೆ ಮೀಸಲಿರಬೇಕು. ಕಳೆದ 57 ವರ್ಷಗಳಲ್ಲಿ ದೇಶದ ಚುಕ್ಕಾಣಿ ಹಿಡಿದು ಇನ್ನೂ ಕೋಮುವಾದದ ಬಗ್ಗೆನೇ ಕಹಳೆ ಊದುತ್ತಿರುವ ಕಾಂಗ್ರೆಸ್ ಪಕ್ಷ ತನ್ನದೇ ಆಡಳಿತದ ದೌರ್ಬಲ್ಯಗಳಿಗೆ ಕನ್ನಡಿ ಹಿಡಿತಿದೆಯಲ್ಲದೆ ಮತ್ತೇನಲ್ಲ. ಇಚ್ಛಾಶಕ್ತಿ ಇದ್ದರೆ ಪೂರ್ಣ ಬಹುಮತದ 2-3 ಆಡಳಿತಾವಧಿಯಲ್ಲೇ ಕೋಮುವಾದದ ಹೆಡೆಮುರಿ ಕಟ್ಟಬಹುದು. ಆದರೂ ಕೋಮುವಾದವನ್ನು ಇನ್ನೂ ಯಾಕೆ ಜೀವಂತ ಇಡಲಾಗಿದೆ? ಮೋದಿ ಪ್ರಧಾನಿಯಾದರೆ ನಮ್ಮನ್ನ ಕಾಯುವ, ನಮ್ಮ ಗಡಿ ಕಾಯುವ ಸೈನಿಕರಿಗೂ ಆನೆ ಬಲ ಬಂದಂತೆ. ದೇಶದ ಭದ್ರತೆಯ ವಿಚಾರದಲ್ಲಿ ಮೋದಿ ಎಂದೂ ಯಾವ ಕಾರಣಕ್ಕೂ ಮತ ರಾಜಕಾರಣದ ಮುಖವಾಡ ತೊಟ್ಟು ರಾಜಿ ಮಾಡಿಕೊಳ್ಳುವ ಜಾಯಮಾನದವರಲ್ಲ. ಹಿಂದೂ ಚೀನಿ ಬಾಯಿ ಅಂತ ಜಗತ್ತಿನೆದುರು ಶಾಂತಿದೂತನ ಪೋಜು ಕೊಡುವವರಲ್ಲ. ಉಗ್ರವಾದದ ವಿರುದ್ಧದ ಸೈನಿಕರ ಉಗ್ರ ಕ್ರಮಗಳಿಗೆ ಯಾವತ್ತೂ ಯಾವ ಹಂತದಲ್ಲೂ ಮೋದಿ ಬೆಂಬಲವಾಗಬಲ್ಲರೇ ವಿನಃ ಹಿಂದಡಿ ಇಡುವವರಲ್ಲ, ಹುಳಿ ಹಿಂಡುವವರಲ್ಲ. ನೀವು ಸಲ್ಮಾನ್ ಖಾನ್ ಅಭಿನಯದ ಏಕ್ತಾ ಟೈಗರ್ ಹಿಂದಿ ಚಿತ್ರ ನೋಡಿರಬಹುದು. ಅದೇ ಹಳೆ ಕಥೆ. ಪಿ.ವಿ. ನರಸಿಂಹರಾವ್ ಅವರ ಆಡಳಿತಾವಧಿಯಲ್ಲಿ ದಾವೂದ್ ಇಬ್ರಾಹಿಂನನ್ನು ದುಬೈನ ಹೋಟೆಲ್ ಒಂದರಲ್ಲಿ ಹಿಂದಿ ಚಿತ್ರದ ಆ ಕಥೆಯ ಎಳೆಯಂತೆಯೇ ಬಲಿ ತೆಗೆದುಕೊಳ್ಳುವ ನಮ್ಮ ಯೋಜನೆ ಹೊಸ್ತಿಲವರೆಗೆ ಹೋಗಿ ವಾಪಸ್ ಆಗಿದ್ದು ಯಾಕೆ? ದಾವೂದನ್ನು ಕೊಲ್ಲುವ ನಿರ್ಣಾಯಕ ಹಂತದಲ್ಲಿ ತಡೆಯಾದವರು ಯಾರು? 2ನೇ ಯತ್ನದಲ್ಲೂ ಅದೇ ಅಡೆ ತಡೆ. ಆ ಕಾಣದ ಕೈ ಯಾರದ್ದು?
ಸರಕಾರದ ತೀರಾ ಆಯಕಟ್ಟಿನ ಹುದ್ದೆಯಲ್ಲಿರುವವರಿಗೆ, ಪಕ್ಷದ ಆಪ್ತರಿಗೆ ಮಾತ್ರ ತಿಳಿದಿದ್ದ ಆ ಆಪರೇಷನ್ ವಿಫಲವಾಗಿಸುವಲ್ಲಿ ಸಫಲರಾಗಿದ್ದು ಯಾರು? ಕಾಂಗ್ರೆಸ್ಸಿಗರೇ, ನೀವು ದೇಶದ ಜನತೆಗೆ ನಿಜ ತಿಳಿಸಿ, ನಾಟಕ ಮಾಡಬೇಡಿ. ಪಾಕಿಸ್ತಾನದ ಬೆಂಬಲದ ಹೊರತಾಗಿಯೂ ಭಯೋತ್ಪಾದನೆಯನ್ನು ಹತ್ತಿಕ್ಕುವ ತಾಕತ್ತು ಭಾರತಕ್ಕಿದೆ. ಹೀಗಂತ 2001ರ ಆಗ್ರಾ ಶೃಂಗಸಭೆಯಲ್ಲಿ ಮುಷರಫ್ಗೆ ನೇರವಾಗಿ ಚಾಟಿ ಬೀಸಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳು ನಮಗೆ ಪ್ರೇರಣೆಯಾಗುತ್ತವೆ. ಪುಟ್ಟ ರಾಷ್ಟ್ರ ಇಸ್ರೇಲ್ ತನ್ನ ಗಡಿ ಹಾಗೂ ತನ್ನ ಯೋಧರನ್ನು ಕೊಂಕುವ ನೆರೆ ರಾಷ್ಟ್ರಗಳ ಸೊಕ್ಕಡಗಿಸಿ ಬಿಡುತ್ತದೆಯಾದರೆ ನಮಗ್ಯಾಕೆ ಸಾಧ್ಯವಿಲ್ಲ? ಈ ಬಾರಿ ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಸಮರ ನಮ್ಮದು. ಮೋದಿ ನಮ್ಮ ಅಸ್ತ್ರ, ನರೇಂದ್ರ ಮೋದಿಯೇ ನಮ್ಮ ಆಯುಧ. ಇಡೀ ದೇಶದಲ್ಲಿ ಭಯೋತ್ಪಾದನೆಯನ್ನು ಹರಡುತ್ತಿರುವ ಉಗ್ರಗಾಮಿಗಳ ಚಿತಾವಣೆಗೆ ತಡೆಯಾಗುವ ಕಾಂಗ್ರೆಸ್ಸಿಗರು ದೇಶದ ಸ್ವಾತಂತ್ರ್ಯ ಹೋರಾಟಗಾರ, ನಾನಿನ್ನೂ ಬದುಕಿದ್ದೇನೆ, ದೇಶಕ್ಕೆ ಹಿಂದಿರುಗಲು ಉತ್ಸುಕನಾಗಿದ್ದೇನೆ ಅಂತ ಪ್ರಧಾನಿಗೆ ಪತ್ರ ಬರೆದರೆ, ಅದೇ ಪತ್ರವನ್ನ ಬ್ರಿಟಿಷರಿಗೆ, ಈಸ್ಟ್ ಇಂಡಿಯಾ ಕಂಪನಿಗೆ ರವಾನಿಸಿ, ನೋಡಿ ನಿಮ್ಮ ಶತ್ರುವಿನ್ನೂ ಬದುಕಿದ್ದಾನೆ ಅಂತ ಪುಂಗಿ ಊದುವ ಪುಂಗಿದಾಸರಾಗ್ತಾರೆ. ಕಾಂಗ್ರೆಸ್ಸಿಗರೇ, ಯಾಕೆ ನಿಮಗೆ ದೇಶದ ಬಗ್ಗೆ ಕಾಳಜಿ ಇಲ್ಲವಾ? ಕಾಳಜಿ ಇಲ್ಲದೆ ಹೋದ ಮೇಲೆ ಮತ್ತ್ಯಾಕೆ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿಯುತ್ತೀರಿ? ಸರ್ಕಾರದ ಭಾಗವಾಗಿದ್ದು ದೇಶದ್ರೋಹದ ಕಾರ್ಯವೆಸಗಲಿಕ್ಕೆ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ? ಆತ್ಮಸಾಕ್ಷಿಯನ್ನೇ ಮಾರಿಕೊಂಡ ನಿಮಗೆ ಈ ಚುನಾವಣೆಯಿಂದ ನಮ್ಮ ಸ್ಪಷ್ಟ ಧಿಕ್ಕಾರ, ತಿರಸ್ಕಾರ. ಅಂದ ಹಾಗೆ ಬ್ರಿಟಿಷರಿಗೆ ಆ ಪತ್ರವನ್ನ ರವಾನಿಸಿದ ಪ್ರಧಾನಿ ಯಾರಂತ ಕೇಳಿದ್ದೀರಿ? ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು. ಹಾಗೆ ಪತ್ರವನ್ನು ಬರೆದ ಸ್ವಾತಂತ್ರ್ಯ ಯೋಧ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸ್ವಾತಂತ್ರ್ಯ ಬಂದು 66-67 ವರ್ಷಗಳೇ ಕಳೆದರೂ ಸುಭಾಷರ ಸಾವಿಗಿನ್ನೂ ನ್ಯಾಯ ದೊರಕಿಲ್ಲ. ವಿಮಾನ ಅಪಘಾತದಲ್ಲಿ ನೇತಾಜಿ ಸತ್ತಿಲ್ಲ. ಅಸಲಿಗೆ ಮೋಡ ಮುಸುಕಿದ ವಾತಾವರಣದಿಂದ ಆ 3 ದಿನ ಜಪಾನ್ನ ಟೋಕಿಯೋದಲ್ಲಿ ವಿಮಾನ ಹಾರಾಟವೇ ರದ್ದಾಗಿತ್ತು. ಹಾಗಾದ್ರೆ ನೇತಾಜಿ ಯಾವಾಗ ಸತ್ತರು, ಎಷ್ಟು ವರ್ಷ ಬದುಕಿದ್ದರು, ಅವರು ಸತ್ತಿದ್ದು ಹೇಗೆ? ಉತ್ತರಗಳೇ ಇಲ್ಲ. ಉತ್ತರಿಸಬೇಕಾದ ದಾಖಲೆಗಳು ಕಾಂಗ್ರೆಸ್ ಕೃಪಾಪೋಷಿತ ನಾಟಕದಲ್ಲಿ ಕಲ್ಲಿದ್ದಲು ಕಡತಗಳಂತೆಯೇ ನಾಪತ್ತೆಯಾಗಿವೆ, ನಾಶವಾಗಿವೆ. ಮಾಹಿತಿ ಹಕ್ಕಿನಡಿ ಕೇಳಿದವರಿಗೂ ಅದೇ ಮಾಹಿತಿಯನ್ನು ನೀಡಲಾಗಿದೆ. ಕಡತಗಳನ್ನು ನಾಶ ಮಾಡುವ ಜಾಯಮಾನ ಕಾಂಗ್ರೆಸ್ಸಿಗರಿಗೆ ಮೊನ್ನೆ ಕಲ್ಲಿದ್ದಲು ಹಗರಣದಿಂದ ಆರಂಭವಾಗಿದ್ದಲ್ಲ, ಮುಂಚಿದ್ದಾನೂ ಇದೆ. ನಮಗೆ ನ್ಯಾಯ ಬೇಕು. ಸುಭಾಷ್ ಚಂದ್ರ ಬೋಸರ ಸಾವಿನ ರಹಸ್ಯ ಬಯಲಾಗಬೇಕು. ದೇಶದ ಹೊರಗಿನ ಭಾರತೀಯರನ್ನು ಸಂಘಟಿಸಿ INA ಸೈನ್ಯ ಕಟ್ಟೋಕೆ ನೇತಾಜಿ ಸಫಲರಾದ್ರು. ಆದರೆ ದೇಶದ ಒಳಗಿನ ಭಾರತೀಯರನ್ನು ಸಂಘಟಿಸಿ ಗಳಿಸಿಕೊಂಡ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಸಾರ್ಥಕಪಡಿಸಿಕೊಳ್ಳುವಲ್ಲಿ ಸುಭಾಷ್ ಸಫಲರಾಗಲಿಲ್ಲ. ಯಾಕೆಂದರೆ ಅದಾವಾಗಲೇ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಆರಂಭಗೊಂಡಿತ್ತು. ತಾಯಿ ಭಾರತಾಂಬೆಯೇ, ನೀನೆನಗೆ ದೇವರು, ನನ್ನಂತಹ ದೊಡ್ಡ ಮಗ ತನ್ನ ಪ್ರಾಣವನ್ನಲ್ಲದೆ ನಿನಗೆ ಇನ್ನೇನು ಕೊಟ್ಟಾನೋ, ಒಂದೇ ಮಾತರಂ ಅಂತ ಹೆಮ್ಮೆಯಿಂದ ಎದೆಯುಬ್ಬಿಸಿ ಬಟ್ಟೆಯಿಂದ ಮುಖ ಮರೆಮಾಚದೆ ನೇಣುಗಂಬಕ್ಕೆ ಕೊರಳೊಡ್ಡುವಾಗ ಆತನಿಗೆ ಕೇವಲ 23 ವರ್ಷ ವಯಸ್ಸು. ಹೇಳಿ, ಅದು ಸಾಯುವ ವಯಸ್ಸ? ಅಂತಹ ಬಲಿದಾನಕ್ಕೆ, ತ್ಯಾಗಕ್ಕೆ ನಾವು ಹುತಾತ್ಮ ವಿವಾದದ ಮೂಲಕ ಮಸಿ ಬೆಳೀತಾ ಇದ್ದೇವೆ. ಭಗತ್ನನ್ನು ಯಾವಾಗ ಹುತಾತ್ಮ ಅಂತ ಕರೆಯಲಾಯಿತು, ಅದು ಸರ್ಕಾರಿ ದಾಖಲೆಗಳಲ್ಲಿ ದಾಖಲಾಗಿದೆಯೇ ಅಂತ ಕೇಳಿದ್ರೆ ಸರ್ಕಾರದಲ್ಲಿ ದಾಖಲೆಯೇ ಇಲ್ಲ. ನಮಗೆ ನ್ಯಾಯ ಬೇಕು. ಪಾಕ್ನ ಸೊಕ್ಕಡಗಿಸಲಿಕ್ಕೆ ಲಾಹೋರ್ಗೆ ಭಾರತೀಯ ಸೇನೆ ನುಗ್ಗಿಸಿದ್ದು ತಪ್ಪ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಾವಿನ ಗುಟ್ಟು ರಟ್ಟಾಗಬೇಕು. ಸಂಜಯ್ ಗಾಂಧಿ ಸಾವು ಹಾಗೂ ಇಂದಿರಾ ಗಾಂಧಿ ಹತ್ಯೆಯ ವರದಿಯನ್ನು ಸಂಸತ್ ಮುಂದೆ ಮಂಡಿಸಿಲ್ಲಬೇಕೆ? ಕಾಂಗ್ರೆಸ್ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತಾ? ನಮಗೆ ನ್ಯಾಯ ಬೇಕು. ಹೀಗೆ ನ್ಯಾಯ ಕೇಳ ಹೊರಟ ಒಂದು ದೊಡ್ಡ ಪಟ್ಟಿಯೇ ನಮ್ಮ ಮುಂದಿದೆ. ನಮ್ಮೊಂದಿಗೆ ಕಾಂಗ್ರೆಸ್ಸಿಗರು ತುಳಿದ ತರಗೆಲೆಗಳು ಸೇರಿಕೊಳ್ಳಬಹುದು. 5-6 ದಶಕಗಳಲ್ಲಿ ದೊರೆಯದ ಉತ್ತರವನ್ನು, ಸಿಗದ ಉತ್ತರವನ್ನು ಕೇವಲ 5 ವರ್ಷಗಳಲ್ಲಿ ನಾವು ಮೋದಿಯಿಂದ ಪಡೆಯುತ್ತೇವೆ, ಪಡೆದೇ ತೀರುತ್ತೇವೆ. ಭಗತ್ ಸಿಂಗ್ ದೇಶಕ್ಕಾಗಿ ಸಾಯುವಾಗ, ಹುತಾತ್ಮನಾಗುವಾಗ 23 ವರ್ಷ ವಯಸ್ಸು. ನಾವು 23 ದಾಟಿದವರೇ ಬಹುತೇಕ ಮಂದಿ ಮತದಾರರು ಈ ದೇಶದಲ್ಲಿದ್ದೇವೆ. ದೇಶಕ್ಕಾಗಿ ಸಾಯುವುದು ಬೇಡ, ದೇಶಕ್ಕಾಗಿ ಕನಿಷ್ಠ ಮತ ಚಲಾಯಿಸೋದು ಬೇಡವಾ? ವೋಟ್ ಫಾರ್ ಇಂಡಿಯಾ. ದೇಶದ ಸಮಗ್ರ ಅಭಿವೃದ್ಧಿ ಚಿತ್ರಣ, ಭಾರತ ಸೂಪರ್ ಪವರ್ ಆಗುವ ಅಟಲ್ ಅಬ್ದುಲ್ ಕನಸಿನ ಸಾಕಾರ, ಭ್ರಷ್ಟಾಚಾರ ಮುಕ್ತ ಕೇಂದ್ರ ಸರ್ಕಾರ, ಹೀಗೆ ಎಲ್ಲ ವಿಚಾರಗಳಲ್ಲೂ ಮೋದಿ ನಿರ್ಣಾಯಕ ಹೋರಾಟ ಕೈಗೆತ್ತಿಕೊಳ್ಳುತ್ತಾರೆ. ದಯಮಾಡಿ ಅಪೂರ್ಣ ಬಹುಮತ ಬೇಡ. ಬಿಜೆಪಿ ಪಕ್ಷ ಸರಿಸುಮಾರು 300 ಲೋಕಸಭಾ ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡು ಪರಿಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಅವಕಾಶ ಕೊಡಿ. ಜಗತ್ತೇ ಮೂಗಿನ ಮೇಲೆ ಬೆರಳಿಟ್ಟು ಅಚ್ಚರಿ ಪಡುವಂತಹ ಅಭಿವೃದ್ಧಿಯ ದಾಪುಗಾಲಗಳನ್ನು ಭಾರತ ದಾಖಲಿಸಲಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆ ನಿಯೋಜನೆ ಮಾಡಬೇಕೇ ಅಥವಾ ಬೇಡವೇ ಎಂಬ ಬಗ್ಗೆ ಜನಮತ ಸಂಗ್ರಹಿಸಬೇಕು. ಪ್ರಶಾಂತ್ ಭೂಷಣ್, ಆಮ್ ಆದ್ಮಿ ಪಕ್ಷ. ದೇಶದ ಭದ್ರತೆಯ ವಿಚಾರದಲ್ಲಿ ತೀರಾ ಹಾಸ್ಯಾಸ್ಪದವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವ ಈ ಆಮ್ ಆದ್ಮಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನು ವ್ಯತ್ಯಾಸ ಉಳಿದಿದೆ ಸ್ವಾಮಿ? ಕಾಶ್ಮೀರಿ ಪಂಡಿತರು ಅಭದ್ರತೆಯ ಭಯದಲ್ಲಿ ಜಮ್ಮು ಕಾಶ್ಮೀರವನ್ನು ತೊರೆದಿರುವ ಕುರಿತಂತೆ
ರಾಜ್ಯದ ಮುಖ್ಯಮಂತ್ರಿಯೇ ವಿಷಾದ ವ್ಯಕ್ತಪಡಿಸಿದ ಅದೇ ಗಳಿಗೆಯಲ್ಲಿ ಎಎಪಿ ಜನಮತ ಸಂಗ್ರಹಿಸುವ ಮಾತನಾಡ್ತಾ ಇದೆ. ಅಳಿದುಳಿದ ಜನರಲ್ಲಿ ಭಯೋತ್ಪಾದನೆಯ ಕರಿನೆರಳಿನಲ್ಲಿ ಈ ಜನಮತ ಸಂಗ್ರಹ ಯಾವ ಸಾರ್ಥಕತೆಗೆ ಅಂತ ಪ್ರಶಾಂತ್ ಭೂಷಣ್ ಸ್ಪಷ್ಟಪಡಿಸಬೇಕು. ಜನಮತ ಸಂಗ್ರಹಿಸಬೇಕಾಗಿರೋದು ಈಗ ಅಲ್ಲ, ಭಾರತ ಪಾಕಿಸ್ತಾನ ಅಂತ ವಿಭಜಿಸಿದ, ಮತ್ತೆ ಜಮ್ಮು ಕಾಶ್ಮೀರವನ್ನು ನೆಹರು ನಿರ್ಣಯಕ್ಕೆ ಬಲಿಕೊಟ್ಟ ಆ ದಿನಗಳಲ್ಲಿ ಜನಮತ ಸಂಗ್ರಹ ಮಾಡಬೇಕಿತ್ತು ಸರ್. ಕಾಶ್ಮೀರ ಕ್ಯಾನ್ಸರ್ ಆಗಿ ಪರಿವರ್ತನೆಯಾಗಿರುವ ಈ ಗಳಿಗೆಯಲ್ಲಿ ಅಲ್ಲ. ಭೂಷಣ್ ಸರ್, ಮಕ್ಕಳಾಟಿಕೆಯ ಮಾತು ಬೇಡ. ಕನಿಷ್ಠ ದೇಶದ ಸ್ವಾಭಿಮಾನವನ್ನಾದರೂ ಉಳಿಸಿ ಬೆಳೆಸುವಲ್ಲಿ ಕೈ ಜೋಡಿಸೋಣ ಪ್ಲೀಸ್. ಈ ಹೊತ್ತಿಗೆ ನಮಗೆ ಉಳಿದಿರೋದು ಕಾಂಗ್ರೆಸ್ ಉಳಿಸಿರೋದು ಅಷ್ಟೇ ಕಣ್ರಿ. ರಾಜ್ಯದ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಮೊನ್ನೆ ಜನವರಿಯಲ್ಲಿ ಹೇಳಿದ್ದು, ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ ವಿವಾದಾತ್ಮಕ ನಿರ್ಣಯ ಕೈಗೊಳ್ಳಬಾರದು. ಶೈಕ್ಷಣಿಕ, ಸಕ್ಕರೆ ಹಾಗೂ ಇನ್ನಿತರ ಲಾಬಿಗಳಿಗೆ ಮಣಿಯುವ ಕೆಲವು ಸಚಿವರನ್ನು ಹತೋಟಿಗೆ ತರಬೇಕು. ಯಾವ ಕಾರಣಕ್ಕೂ ಲಾಬಿಗಳಿಗೆ ಮಣಿದು ಜನವಿರೋಧಿ ನಿರ್ಧಾರ ಕೈಗೊಳ್ಳಬಾರದು. ಎಷ್ಟರವರೆಗೆ? ಲೋಕಸಭಾ ಚುನಾವಣೆ ಮುಗಿಯುವವರೆಗೆ. ನಂತರ ಜನವಿರೋಧಿ ನಿರ್ಧಾರಗಳಿಗೆ, ಪಕ್ಷದ ಸಚಿವರ ಸರ್ಕಾರದ ಬೇಳೆ ಬೇಯಿಸಿಕೊಳ್ಳುವ ಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಎರಡು ವಿಷಯಗಳು ಸ್ಪಷ್ಟ. ಒಂದು, ಲಾಬಿಗಳಿಗೆ ಮಣಿದು ಜನವಿರೋಧಿ ನಿರ್ಧಾರ ತೆಗೆದುಕೊಳ್ಳಬಲ್ಲ ಶಾಸಕರು ರಾಜ್ಯ ಸಚಿವ ಸಂಪುಟದಲ್ಲೂ ಇದ್ದಾರೆ. ಎರಡು, ಲೋಕಸಭಾ ಚುನಾವಣೆವರೆಗೆ ಜನಪರ ಮುಖವಾಡ ತೊಟ್ಟು ಮತಯಾಚಿಸಿ ಮತ್ತೆ ನಿಮ್ಮ ಹೊಟ್ಟೆ ಬಾಕತನ ಮುಂದುವರಿಸಿ. 57 ವರ್ಷ ಈ ದೇಶವನ್ನಾಳಿದ, ದೇಶದ ಅಭಿವೃದ್ಧಿಯನ್ನು ಮೂಲೆಗುಂಪು ಮಾಡಿ ಸ್ವಾರ್ಥಲೋಲುಪತೆ ಮತ್ತು ಪಕ್ಷದ ಅಭಿವೃದ್ಧಿಯ ಕಡೆಗಷ್ಟೇ ಲಕ್ಷ್ಯ ವಹಿಸಿದ ಒಂದು ರಾಷ್ಟ್ರೀಯ ಪಕ್ಷದಿಂದ ನಾವು ಇನ್ನೇನನ್ನು ನಿರೀಕ್ಷಿಸಲು ಸಾಧ್ಯವಿತ್ತು? ಸೂರತ್ನಲ್ಲಿ ಅಣುಬಾಂಬ್ ಪ್ರಯೋಗಿಸುವ ಯೋಜನೆ ನಮ್ಮದಾಗಿತ್ತು. ರಾಜ್ಯದ ಕರಾವಳಿಯಲ್ಲಿ ಆತ್ಮಾಹುತಿ ದಳವನ್ನು ಸಜ್ಜುಗೊಳಿಸಲಾಗಿದೆ. ಯಾಸೀನ್ ಭಟ್ಕಳ್ ವಿಚಾರಣೆ ದಿನಕ್ಕೊಂದು ಸತ್ಯವನ್ನು ಹೊರಗೆಡುತ್ತಾ ಇದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ಯಾಸೀನ್ ಭಟ್ಕಳ್ ಬಂಧನವಾದಾಗ ಯಾಸೀನ್ ಭಟ್ಕಳ್ ಅವರನ್ನು ಬಂಧಿಸಲಾಗಿದೆ, ಅವರನ್ನು ರಾಜ್ಯಕ್ಕೆ ಕರೆತರುವ ಪ್ರಯತ್ನ ಮಾಡಲಾಗುವುದು. ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಂದಿಗೆ, ಮಾಜಿ ಪ್ರಧಾನಿಯೊಂದಿಗೆ ಕನಿಷ್ಠ ಸೌಜನ್ಯದ ಮಾತುಕತೆ ನಡೆಸಿದ ಸಿದ್ದರಾಮಣ್ಣ ಒಬ್ಬ ಭಯೋತ್ಪಾದಕನಿಗೆ ಅದೆಷ್ಟು ಗೌರವ ಮರ್ಯಾದೆ ಸೂಚಿಸ್ತಾ ಇದ್ದಾರೆ. ಇಂಥವರ ಒತ್ತಾಸೆ ಇರುವಾಗ ಆ ಪುಣ್ಯಾತ್ಮ ಕೈಗೆ ಬೇಡಿ ಹಾಕಿಕೊಂಡೆ ಸೆಲೆಬ್ರಿಟಿಯ ಹಾಗೆ ನೆರೆದ ಜನರಿಗೆ, ಮಾಧ್ಯಮದವರಿಗೆ ಕೈ ಬೀಸದೆ ಇನ್ನೇನು ಮಾಡ್ಯಾನೋ? ದೇಶದ್ರೋಹಿ ಭಯೋತ್ಪಾದಕನಿಗೆ ಇಂತಹ ಮರ್ಯಾದೆ, ಅಭಿಮಾನ, ಕರುಣೆ, ಅನುಕಂಪ ತರವೇ? ಸಿದ್ದರಾಮಣ್ಣ, ನಿಮ್ಮ ಪ್ರಕಾರ ಮೋದಿ ನರಹಂತಕ, ಯಾಸೀನ್ ಭಟ್ಕಳ್? ತನ್ಮಧ್ಯೆ ದಾವೂದ್ ಆಪ್ತನಿಗೆ ಕೇಂದ್ರ ಗೃಹ ಸಚಿವ ಶಿಂದೆ ರಕ್ಷಣೆ ಒದಗಿಸುತ್ತಿದ್ದಾರೆ ಎನ್ನುವ ಆರೋಪ. ದೇಶದ್ರೋಹಿ ಶತ್ರುಗಳಿಗೆ ಯಾವ ಕಾರಣಕ್ಕೂ ಕನಿಕರ ತರವಲ್ಲ ಕಣ್ರಿ. ದಾವೂದ್ ಇಬ್ರಾಹಿಂನನ್ನು PV ನರಸಿಂಹರಾವ್ ಅವರ ಕಾಲಘಟ್ಟದಲ್ಲೇ ಹೊಸಕ್ಕೆ ಹಾಕಿದ್ದರೆ, ಅದಕ್ಕೂ ಮೊದಲು ಜನರಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯರ ಮಾತು ಕೇಳಿ ಅವಕಾಶ ಕೊಟ್ಟಿದ್ದರೆ ಕಾಶ್ಮೀರವು ಉಳಿಯುತ್ತಿತ್ತು, ಪಾಕಿಸ್ತಾನವು ನಾಶವಾಗುತ್ತಿತ್ತು. ಹೀಗೆ ಮಗ್ಗುಲ ಮುಳ್ಳಾಗಿ ಕಾಡುತ್ತಿರಲಿಲ್ಲ. ಆ ನಂತರದಲ್ಲಿ ಭಯೋತ್ಪಾದನೆ ನಿಗ್ರಹಕ್ಕೆ ವೆಚ್ಚ ಮಾಡಿದ ಅಷ್ಟೂ ಹಣವನ್ನು ದೇಶದ ಪ್ರಜೆಗಳ ಕಲ್ಯಾಣಕ್ಕಾಗಿ ಬಳಸಿದ್ದರೆ ಜಗತ್ತೇ ನಮ್ಮ ಕೈಯಲ್ಲಿರುತ್ತಿತ್ತಾ? ಈಗ ಜಗತ್ತು ಬಿಡಿ, ನೆರೆಯ ಸಣ್ಣ ಪುಟ್ಟ ರಾಷ್ಟ್ರಗಳಾದ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾ, ನೇಪಾಳಗಳು ನಮ್ಮ ಮಾತು ಕೇಳುತ್ತಿಲ್ಲ. ಕೇಳಿಯೂ ಕೇಳದವರ ಹಾಗೆ ನಾವು ಲೆಕ್ಕದ ಹೊರಗೆ. ಶ್ರೀಲಂಕಾದಲ್ಲಿನ LTTE ಉಗ್ರರ ವಿರುದ್ಧದ ಹೋರಾಟದಲ್ಲಿ ನಾವು ನಮ್ಮ ಒಬ್ಬ ಪ್ರಧಾನಿಯನ್ನ ಬಲಿ ತೆಗೆದುಕೊಂಡ್ವಿ. ಆದರೆ ಇಂದು ಅದೇ ಶ್ರೀಲಂಕಾ ನಮ್ಮ ಮಾತು ಕೇಳುತ್ತಿಲ್ಲ ಅಂತಾದ್ರೆ ಇದಕ್ಕೆಲ್ಲ ಯಾರು ಹೊಣೆ? ಭಾರತೀಯ ಯೋಧರ ತಲೆ ಕತ್ತರಿಸಿ ಒಯ್ದವರು ಯಾರು ಎನ್ನುವ ಬಗ್ಗೆ ಭಾರತೀಯ ಸೇನಾ ಮಾಹಿತಿಗೆ ವ್ಯತಿರಿಕ್ತವಾಗಿ ಹೇಳಿಕೆ ನೀಡಿ ಮಿಲಿಟರಿಯನ್ನು ಅವಮಾನಿಸಿದ ಆಂಟನಿ, ಭಯೋತ್ಪಾದನೆ ಹೆಸರಲ್ಲಿ ಅಮಾಯಕರನ್ನು ಬಂಧಿಸಿಲ್ಲ ಎನ್ನುವುದನ್ನು ಸ್ಪಷ್ಟೀಕರಿಸುವಂತೆ ಪೊಲೀಸ್ ಇಲಾಖೆಗಳ ಮೇಲೆ ಒತ್ತಡ ಹೇರಿ ಇಲಾಖೆಯ ಆತ್ಮಸ್ಥೈರ್ಯ ಕುಗ್ಗಿಸಿದ ಶಿಂದೆ, ವಿದೇಶದಲ್ಲಿ ನಿಂತು ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಚುನಾವಣಾ ಆಯೋಗಗಳ ರೀತಿ ರಿವಾಜುಗಳನ್ನು ಪ್ರಶ್ನಿಸಿ ದೇಶದ ಮರ್ಯಾದೆ ಹರಾಜಿಗಿಡುವ ಖುರ್ಷಿದ್, ಮಂಗಳೂರು ಬ್ಲಾಕ್ ಮೇಲ್ ಪ್ರಕರಣದಲ್ಲಿ ಆಳುವ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರ ರಾಜಕೀಯ ಒತ್ತಡಗಳಿಂದ ಅಡಕತ್ತರಿಗೆ ಸಿಕ್ಕ ಪೊಲೀಸ್ ಅಧಿಕಾರಿಗಳ ಅಸಹಾಯಕ ನುಡಿಗಳು, ಈ ಎಲ್ಲ ಹುಚ್ಚಾಟಕ್ಕೆ ಪರಿಪಕ್ವ ಕಡಿವಾಣ, ಪರಿಪೂರ್ಣ ವಿರಾಮ ಬೀಳೋದ್ಯಾವಾಗ? ತಥಾಕಥಿತ ಬುದ್ಧಿಜೀವಿ ವಲಯದ ಆಷಾಢಭೂತಿಗಳು ಬಿಟ್ರೆ ಮತ್ತೆಲ್ಲರೂ ನರೇಂದ್ರ ಮೋದಿಯ ಸಾಗರ ಸಾಮರ್ಥ್ಯದ ಆಳ ಮತ್ತು ವಿಸ್ತಾರದ ಬಗ್ಗೆ ಅರಿವು ಮತ್ತು ಅಭಿಮಾನ ಹೊಂದಿರುವವರೇ. ದೇಶದ ಬಗೆಗಿನ ನಮ್ಮ ಪರಿಕಲ್ಪನೆಗಳಿಗೆ, ಕನಸಿಗೆ ಮತ್ತೆ ರೆಕ್ಕೆ ಬಂದಿದೆ. ಕಾರಣ ಪುರುಷ ಮೋದಿ, ಕೇವಲ ನರೇಂದ್ರ ಮೋದಿ. ಗುಜರಾತಿನಲ್ಲಿ ಜಾರಿಗೊಳಿಸಲಾಗಿರುವ ಸಾರ್ವಜನಿಕ ಸಮಸ್ಯಾ ಪರಿಹಾರ ವ್ಯವಸ್ಥೆ ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ಪ್ರಶಸ್ತಿಗೆ ಭಾಜನವಾಗಿದೆ. ಪ್ರಬಲ ಇಚ್ಛಾಶಕ್ತಿ ಇರುವ ನಾಯಕತ್ವವಿದ್ದರೆ ಅನೇಕ ನ್ಯೂನತೆಗಳಿರುವ ಸರ್ಕಾರಿ ವ್ಯವಸ್ಥೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಲ್ಲದು. ಪ್ರತಿಯೊಂದಕ್ಕೂ ವ್ಯವಸ್ಥೆಯನ್ನು ದೂರುವುದಕ್ಕಿಂತ, ಎಲ್ಲದಕ್ಕೂ ರಾಜಕೀಯ ಮತ್ತು ಅಧಿಕಾರಶಾಹಿಯನ್ನು ದೂರುವುದಕ್ಕಿಂತ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದು ಹೇಗೆ ಪರಿಣಾಮಕಾರಿಯಾಗಿಸಬಹುದು ಎನ್ನುವ ಚಿಂತನೆ ಮುಖ್ಯವಾಗುತ್ತದೆ. ಅಂತಹ ಚಿಂತನೆಗೆ, ಧೋರಣೆಗೆ, ಅಭಿವೃದ್ಧಿ ಕ್ರಾಂತಿಗೆ ಇನ್ನೊಂದು ಹೆಸರು ನರೇಂದ್ರ ಮೋದಿ. ಹಿರೀಕ ಮತದಾರರಲ್ಲೂ ಕಾಂಗ್ರೆಸ್ ಬಗ್ಗೆ ಒಂದು ದೊಡ್ಡ ಆಕ್ರೋಶ ಮಡುಗಟ್ಟಿದೆ.
ಈವರೆಗೆ ಪರ್ಯಾಯ ಆಯ್ಕೆಗಳಿಲ್ಲದ ತೊಳಲಾಟವಿತ್ತು. ಆದರಿಂದು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಮೋದಿಗೆ ಪರ್ಯಾಯ ನೇತಾರರೇ ಇಲ್ಲ. ಮೋದಿಯ ಒಟ್ಟು ವ್ಯಕ್ತಿತ್ವ, ಆಡಳಿತ ಚತುರತೆ, ದೇಶದ ಭವಿಷ್ಯದ ಬಗೆಗಿನ ಕಲ್ಪನೆಗಳು, ಕನಸುಗಳು, ಸಾಮರ್ಥ್ಯ, ದೇಶದ ಬಗೆಗಿನ ಆತಂಕ, ಸಹಜ ಕಾಳಜಿ, ದೇಶ ಮೊದಲು ಅನ್ನೋ ಧ್ಯೇಯ ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಒಂದು ಅಳತೆ ಗೋಲನ್ನು ಹಿಡಿದುಕೊಂಡರೆ ಮೋದಿ ಎದುರು ನಮಗೆ ಬೇರೆ ಪರ್ಯಾಯ ಆಯ್ಕೆಗಳೇ ಇಲ್ಲ. ಇದು ವಾಸ್ತವ, ಇದೇ ಸತ್ಯ. ಸತ್ಯಕ್ಕೆ ಜಯ ಅಂತಾರೆ. ಸತ್ಯಕ್ಕೆ ಹೆಗಲು ಕೊಡಲೇಬೇಕಾದ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಹಿಂಸಾಚಾರದ ಬದಲಿಗೆ ಶಾಂತಿ, ವಿಭಜನೆಯ ಬದಲಿಗೆ ಏಕತೆ, ದ್ವೇಷದ ಬದಲಿಗೆ ಪ್ರೀತಿ, ಅನಿಶ್ಚಿತತೆ, ಭಯದ ಬದಲಿಗೆ ಸದ್ಭಾವನೆಯನ್ನು ಆರಿಸಿಕೊಂಡು ಯಶಸ್ವಿಯಾದವರು ನರೇಂದ್ರ ಮೋದಿ.